ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂಥ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂಥ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನಿಮ್ಮ ಮಗನು ಹೋಗಿರುವಂತಹ ಸೇವಾ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪ್ರಾರ್ಥನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಪ್ರಾರ್ಥನೆ. ಪ್ರಾರ್ಥನೆನೇ ನಾವು ಡೈಲಿ ಮಾಡುವಂತಹ ಪ್ರಾರ್ಥನೆನ ಅದೇ ಪ್ರಾರ್ಥನೆಯೇ. ನಾವು ಡೈಲಿ ಮಾಡುವಂತಹ ಪ್ರಾರ್ಥನೆನ ಅದೇ ಪ್ರಾರ್ಥನೆ ಬಗ್ಗೆನೇ ಮಾತಾಡ್ತಿದ್ದೀವಿ. ಎಷ್ಟು ಸರಿ ಪ್ರಾರ್ಥನೆ ಮಾಡ್ತೀವಿ? ಒಬ್ಬೊಬ್ಬರಾದರೆ ನಿರಂತರವಾಗಿ ನಿಲ್ಲಿಸದೆ ಪ್ರಾರ್ಥನೆ ಮಾಡೋರು ಸಹ ಇರ್ತಾರೆ. ನೀವು ನೋಡಿದ್ದೀರಾ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾಡ್ತಾನೆ ಇರ್ತೀವಿ. ಮುಖ್ಯವಾಗಿ ಈ ಸಂದೇಶ ಶುರು ಮಾಡೋದಕ್ಕಿಂತ ಮೊದಲು ನಮ್ಮ ಮೈಂಡಲ್ಲಿ ಪ್ರಾರ್ಥನೆ ಅಂದಿದ ತಕ್ಷಣ ಒಂದು ವಿಚಾರ ತಲೆಗೆ ಬಂದುಬಿಡುತ್ತೆ. ಇಷ್ಟು ವರ್ಷದಿಂದ ಪ್ರಾರ್ಥನೆ ಬಗ್ಗೆ ಎಷ್ಟೊಂದು ಅಂಶವನ್ನು ಕೇಳಿದ್ವಿ ಬ್ರದರ್, ಹೌದಾ ಇಲ್ವಾ? ಸುಮಾರು ಸರಿ ಕೇಳಿದ್ದೀವಿ. ನಾವು ಸುಮಾರು ಸರಿ ಕೇಳಿರುವಂತಹದ್ದನ್ನು ಅರ್ಥ ಮಾಡಿಕೊಳ್ಳಲ್ಲ ನಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ, ಶಾಲೆಗೆ ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಡೈಲಿ ಹೇಳಿಸ್ತಾರೆ ನ್ಯಾಷನಲ್ ಆ್ಯಂಥಮನ್ನು, ಹೌದಾ ಇಲ್ವಾ? ಜನಗಣಮನ. ಓಕೆ, ಡೈಲಿ ಹೇಳಿಸ್ತೀರಾ? ಡೈಲಿ ಹೇಳಿಸ್ತಾರೆ. ಹಳೆಯದಲ್ವಾ? ಮತ್ತೆ ಹೇಳಿಸ್ತಾರೆ. ಇಷ್ಟು ವರ್ಷದಿಂದ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅದನ್ನೇ ಹಾಡ್ಕೊಂಡು ಬಂದಿದೆಯಲ್ವಾ ಅಂತ ಒಬ್ಬರನ್ನ ನಿಲ್ಲಿಸ್ಬಿಟ್ಟು ಜನಗಣಮನ ಅಧಿನಾಯಕ ಜಯ ಅಂದಿದ ತಕ್ಷಣ ಅದರ ಅರ್ಥ ಹೇಳಿ ಅಂದಿದ ತಕ್ಷಣ ಏನಾಗ್ತೀವಿ? ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಹಾಗೆ ಪ್ರಾರ್ಥನೆ ಅಂದಿದ ತಕ್ಷಣ ಇದು ಹಳೆಯ ಅಂಶ, ಸುಮಾರು ವರ್ಷದಿಂದ ಕೇಳ್ತಿದ್ದೀವಿ ಅನ್ನುವಂತಹ ಮನೋಭಾವವನ್ನು ತೆಗೆದು ಒಂದು ಹೊಸ ಕೋನದಲ್ಲಿ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಪ್ರಾರ್ಥನೆ ಅಂದರೆ ಯಾರಿಗೆ ಪ್ರಾರ್ಥನೆ ಮಾಡಬೇಕು, ಯಾರ ನಾಮದಲ್ಲಿ ಮಾಡಬೇಕು, ತಂದೆಗ, ಮಗನಿಗ, ಪವಿತ್ರಾತ್ಮನಿಗ, ಹೇಗೆ ಶುರು ಮಾಡಬೇಕು, ಹೇಗೆ ಅಂತ್ಯ ಮಾಡಬೇಕು, ಇದನ್ನು ನಾವು ನೋಡ್ತಿಲ್ಲ ಇವತ್ತು. ಯಾಕೆ? ಇದನ್ನೆಲ್ಲ ನಾವು ಪ್ರಾರಂಭ ಪಾಠಗಳಲ್ಲಿ D1ನಲ್ಲೇ ಕಂಪ್ಲೀಟಾಗಿ ಹೋಗುತ್ತೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಪ್ರಾರ್ಥನೆ ಹೇಗೆ ಶುರು ಮಾಡಬೇಕು, ಹೇಗೆ ಅಂತ್ಯ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಆ ಪ್ರಾರ್ಥನೆ ಮಧ್ಯದಲ್ಲಿ ಏನಿರಬೇಕು, ಬಾಡಿಯಲ್ಲಿ ಲೆಟರ್ ಬರಿಬೇಕಾದ್ರೆ ಸ್ಟಾರ್ಟಿಂಗ್ ಏನಿರಬೇಕು, ಎಂಡಿಂಗ್ ಏನಿರಬೇಕು ಅಂತ ಹೇಳಿ ಇಷ್ಟು ವರ್ಷ ತಿಳ್ಕೊಂಡಿದ್ದೀವಿ, ಹೌದಾ? ಮಧ್ಯ ಏನು ಮಾಡಬೇಕು, ಪ್ರಾರ್ಥನೆಯಲ್ಲಿ ಏನು ಬೇಡ್ಕೋಬೇಕು ಅನ್ನುವಂತಹದ್ದನ್ನು ಸಹ ಸುಮಾರು ಜನ ಬೋಧಕರ ಮೂಲಕ BOUL ನಾವು ಕೇಳಿದ್ದೀವಿ. ಅದನ್ನು ಮತ್ತೊಂದು ಸಾರಿ ಮೆಲುಕು ಹಾಕೋದಕ್ಕೆ ಪ್ರಯತ್ನ ಪಡೋಣ. ನಾವು ಮಾಡುವಂತಹ ಪ್ರಾರ್ಥನೆಯಲ್ಲಿ ಏನಿರಬೇಕು, ಏನನ್ನು ಕೇಳಬೇಕು, ಅದನ್ನು ನೋಡ್ಲಿಕ್ಕೆ ಹೊರಟಿದ್ದೀವಿ. ಲೈವಲ್ಲಿ ಹೊಸಬರು ಇರೋದರಿಂದ ಬೇಸಿಕ್ಕಿಂದ ಸ್ವಲ್ಪ ಶುರು ಮಾಡೋಣ ಪ್ರಿಯರೇ. ಮುಖ್ಯವಾಗಿ ಪ್ರಾರ್ಥನೆ ಮಾಡಿ ಅಂದಿದ ತಕ್ಷಣ ಪ್ರಾರ್ಥನೆಯಲ್ಲಿ ಏನಿರಬೇಕು ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಜನರಿಗೆ, ಬ್ರದರ್ ನೀವು ಪ್ರಾರ್ಥನೆ ಮಾಡಿದಾಗ ಏನು ಮಾಡಬೇಕು ಅಂತ ಹೇಳ್ತಿದ್ದೀರಾ, ಸರಿ, ಆದರೆ ನಮಗೆ ಪ್ರಾರ್ಥನೆ ಮಾಡೋ ಅಭ್ಯಾಸನೇ ಇಲ್ವಲ್ಲ. ಒಂದು ಬ್ಯಾಡ್ ಹ್ಯಾಬಿಟ್ ಅಂದರೆ ಕ್ರೈಸ್ತರಿಗೆ ಪ್ರಾರ್ಥನೆ ಮಾಡೋ ಅಭ್ಯಾಸವನ್ನು ಸುಮಾರು ವರ್ಷಗಳಿಂದ ಬಿಟ್ಬಿಟ್ಟಿರ್ತೀವಿ, ಹೌದಾ? ಸತ್ಯವೇದದಲ್ಲಿರುವಂತಹ ಭಕ್ತರು ದಾನಿಯೇಲನು ಎಷ್ಟು ಸರಿ ಪ್ರಾರ್ಥನೆ ಮಾಡ್ತಿದ್ರು? ದಿನಕ್ಕೆ ಎಷ್ಟು ಸರಿ? 3 ಸರಿ, ಹೌದಾ ಇಲ್ವಾ? ನೆಕ್ಸ್ಟ್ ಕೀರ್ತನೆಯಲ್ಲಿ ಒಂದು ವಚನ ಇರುತ್ತೆ, ಕೀರ್ತನಕಾರನು 119ನೇ ಕೀರ್ತನೆ 146ನೇ ವಚನ. 119ನೇ ಕೀರ್ತನೆ 164ನೇ ವಚನ. 119, 164. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ಎಷ್ಟು ಸರಿ ಅಂತೆ? 7 ಸರಿ. ದಾನಿಯೇಲನು ನೋಡಿದ್ರೆ 3 ಸರಿ. ಓಕೆ, ನಾವು 7 ಸರಿ ಮಾಡಬೇಕು, 3 ಸರಿ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಪ್ರಿಯರೇ. ನಮ್ಮನ್ನು ಸೇಫಾಗಿ ಬೆಳಗ್ಗಿನಿಂದ ರಾತ್ರಿವರೆಗೂ ಕಾಯ್ತಾರಾ? ರಾತ್ರಿ ಮಲಗಬೇಕಾದ್ರೆ 1 ಸಾರಿ ಪ್ರಾರ್ಥನೆ, ಅಪ್ಪ ನಾಳೆ ಅನ್ನುವಂಥ ಒಂದು ದಿನ ಇದೆಯಲ್ವಾ, ಆ ದಿನದಲ್ಲಿ ನಾನು ಏನೇನು ಮಾಡಬೇಕು, ಅಷ್ಟಾದರೂ ಕನಿಷ್ಠ ಪಕ್ಷ ಅಷ್ಟು ಮಾಡಲಿಕ್ಕಾಗಲ್ವಾ? 1 ನಿಮಿಷ ಇಡ್ಸುತ್ತಾ? 1 ನಿಮಿಷ, 2 ನಿಮಿಷ ಅಷ್ಟೇ. ರಾತ್ರಿ 1 ಸಾರಿ, ಬೆಳಗ್ಗೆ 1 ಸಾರಿ ಪ್ರಾರ್ಥನೆ ಮಾಡುವಂತಹದ್ದು ಕಷ್ಟನ ಪ್ರಿಯರೇ? ನಾವು ಪ್ರಾರ್ಥನೆ ಮಾಡಿದ್ರೆ ಅದನ್ನು ಯಾರು ನೋಡ್ತಾರೆ? ಮನೇಲಿ ಮಕ್ಕಳು ನೋಡ್ತಾರೆ. ಅವರು ಕೂತ್ಕೋತಾರೆ ಇಲ್ವಾ? ಎದ್ದ ತಕ್ಷಣ ಅವರು ಕೂತ್ಕೋತಾರೆ. ಪ್ರಾರ್ಥನೆ ಮಾಡೋಕ್ಕೆ ಬರುತ್ತೋ ಇಲ್ವೋ ಅದು ಬೇರೆ ವಿಚಾರ, ಅವರು ಸಹ ಪ್ರಾರ್ಥನೆ ಕೂತ್ಕೋತಾರೆ. ಮೊಟ್ಟ ಮೊದಲನೇದ ಕ್ರೈಸ್ತರ ಜೀವನದಲ್ಲಿ ಇರಬೇಕಾಗಿರುವಂತಹದ್ದು ಏನು? ವಾಕ್ಯ ಪ್ರಮುಖವಾಗಿರುವಂತಹದ್ದು ಅಂತ ನಮಗೆ ಗೊತ್ತು. ಅದರ ಜೊತೆ ಏನಿರಬೇಕು?
ಪ್ರಾರ್ಥನೆಯೂ ಸಹ ಇರಬೇಕು. ನೆಕ್ಸ್ಟ್, ಈಗ ಪ್ರಾರ್ಥನೆಯಲ್ಲಿ ಏನೇನು ಮಾಡ್ತೀವಿ ಅದು ನಮ್ಮ ಪ್ರಶ್ನೆ. ಏನೇನು ಕೇಳ್ತೀವಿ ದೇವ್ರ ಹತ್ರ, ಅದೇ ಅಲ್ವಾ ನಮ್ಮ ಅಂಶ ಇವತ್ತು. ಪ್ರಾರ್ಥನೆಯಲ್ಲಿ ಏನೇನು ಕೇಳಬೇಕು ದೇವ್ರ ಹತ್ರ ಅದನ್ನು ನೋಡುವ ಮುಂಚೆ, ದೇವ್ರ ಹತ್ರ ಏನೇನು ಕೇಳಬೇಕು ಅಂತ ಹೇಳಿ ಗೊತ್ತಾಗೋದಕ್ಕಿಂತ ಮುಂಚೆ ನಾವೇನೇನು ಕೇಳ್ತೀವಿ ಪ್ರಾರ್ಥನೆಯಲ್ಲಿ. ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಿರ್ತೀವಿ. ಕ್ರೈಸ್ತ ಕುಟುಂಬದಲ್ಲೇ ನೀವು ಕೇಳಿರುವಂಥ ಅತಿ ವ್ಯತ್ಯಯವಾಗಿರುವಂಥ ಪ್ರಾರ್ಥನೆ ಯಾವುದನ್ನು ಕೇಳಿರ್ತೀರಾ? ಚಿಕ್ಕ ಹುಡುಗ ಪ್ರಾರ್ಥನೆ ಮಾಡಬೇಕಾದ್ರೆ 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ಕಲಿಸಿರ್ತಾರೆ. ಆ ಹುಡುಗಗೆ ಏನು ಕೇಳಿದ್ರು ಪರವಾಗಿಲ್ಲ, ಯಾಕೆಂದರೆ ಚಿಕ್ಕ ಹುಡುಗ ಅಲ್ವಾ, ಅಷ್ಟೊಂದು ಬುದ್ಧಿ ಇರೋದಿಲ್ಲ, ಬೆಳೀತಾ ಬೆಳೀತಾ ಕಲ್ತ್ಕೋತಾನೆ. ಆ ವ್ಯಕ್ತಿ ಪ್ರಾರ್ಥನೆ ಏನು ಮಾಡಿದ್ರೂ ಚೆನ್ನಾಗೇ ಇರುತ್ತೆ, ದೇವರ ಕಣ್ಣಿಗೂ ಚೆನ್ನಾಗಿರುತ್ತೆ. ಅದೇ ವ್ಯಕ್ತಿ 10th ಕಾಲೇಜ್ಗೋ ಬಂದ ಅಂತ ಅಂದ್ಕೊಳ್ಳಿ, ಆಗೋಗಿರುತ್ತೆ 18 ವರ್ಷ 16 ವರ್ಷ. ಈಗ ಏನು ಮಾಡಬೇಕು? ಹಾಗೆ ಪ್ರಾರ್ಥನೆ ಮಾಡಿದ್ರೆ ಸಾಕ? ಕಲಿಸ್ಬೇಕಲ್ವ? ಪ್ರಾರ್ಥನೆ ಮಾಡು ಅಂತ ಹೇಳಿ ಕಲಿಸಿದಂಥವ್ರು ಏನು ಕಲಿಸ್ಬೇಕು? ಪ್ರಾರ್ಥನೆಯಲ್ಲಿ ಏನು ಕೇಳಬೇಕು ಅಂತಲೂ ಕಲಿಸ್ಬೇಕು. ಹೌದಾ ಇಲ್ವಾ? ನಾನು ಪರ್ಸ್ನಲಾಗಿ ಕೇಳಿರುವಂಥ ಪ್ರಾರ್ಥನೆ ಒಂದು ನಿಮ್ಮ ಮುಂದೆ ಇಡ್ತೀನಿ, ಕೇಳಿಸ್ಕೊಳ್ಳಿ. ಕಾಲೇಜ್ಗೆ ಹೋಗಬೇಕಾದ್ರೆ ನನ್ನ ಪಕ್ಕದಲ್ಲೇ ಇದ್ದ ಅವನು ಕ್ರಿಶ್ಚಿಯನ್, ತನ್ನ ಹೆಸರು ಕ್ರಿಸ್ಟೋಫರ್. ಹುಟ್ಟಿದಂದಿನಿಂದ ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದ್ದೀನಿ ಅಂತ ಅಂದ್ಕೊಳ್ಳುವಂಥ ವ್ಯಕ್ತಿ. ಎಕ್ಸಾಮ್ ಅವತ್ತು APJ ಅಬ್ದುಲ್ ಕಲಾಂ ಅವರು ತೀರ್ ಹೋದರು. ಅವತ್ತು ಭಾರತ ದೇಶದಾದ್ಯಂತ ಏನು ಕೊಟ್ಟರು? ರಜೆ ಕೊಟ್ಟರು. ಆ ರಜೆ ಕೊಟ್ಟ ನಂತರ ಈ ವ್ಯಕ್ತಿ ಬಂದು ಮಾಡಿದಂತಹ ಪ್ರಾರ್ಥನೆ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಏನಂತ? ನನಗೆ ಗೊತ್ತಿತ್ತು ದೇವರೇ, ನಿನ್ನ ಕೈ ಬಿಡೋದಿಲ್ಲ, ನಿನ್ನನ್ನು ತೊರೆಯೋದಿಲ್ಲ, ಯಾವತ್ತೂ ನೀನು ಅನ್ಯಾಯ ಮಾಡೋದಿಲ್ಲ ನಂಬದವ್ರಿಗೆ ಅಂತ ಗೊತ್ತಿತ್ತು. ನಂಬಿಕೆ ಮಾತ್ರ ಇದೆ ದೇವ್ರ ಮೇಲೆ, ಆದರೆ ಪ್ರಾರ್ಥನೆ ಮಾಡುವಂತಹದ್ದನ್ನು ಕಲ್ತಿಲ್ಲ. ಒಬ್ಬರನ್ನು ತೊಗೊಂಡಾದರೂ ನೀನು ನನಗೆ ರಜೆ ಕೊಟ್ಟಿದ್ಯಾ, ಎಕ್ಸಾಮ್ಗೆ ಹೆಂಗೂ ನಾನು ಓದಿರಲಿಲ್ಲ, ಅದು ನಿನಗೇ ಗೊತ್ತಿತ್ತು ನಾನು ಓದಿಲ್ಲ ಅಂತ. ಇದು ಚಿಕ್ಕ ವಯಸ್ಸಿನಿಂದ ಶುರುವಾಗಿದ್ದಂತಹ ಪ್ರಾರ್ಥನೆ. ಅಲ್ಲಿ ಹೆಂಗಿದ್ರೂ ಪರವಾಗಿಲ್ಲ, ಚಿಕ್ಕ ವಯಸ್ಸಲ್ವ, ಚಿಕ್ಕ ಮಕ್ಕಳು 6 ವರ್ಷ 5 ವರ್ಷ ಅವ್ರು ಹೆಂಗೆ ಪ್ರಾರ್ಥನೆ ಮಾಡಿದ್ರೂ ಪರವಾಗಿಲ್ಲ. ದೊಡ್ಡವ್ರು ಆಗ್ತಾ ಕಲಿಬೇಕಾ ಬೇಡವಾ? ಈಗ ಕಾಲೇಜಿಗೆ ಬಂದಾಗ ಇದು ಪ್ರಾರ್ಥನೆ. ಆ ವ್ಯಕ್ತಿಯನ್ನು ಹಾಗೇ ಬಿಟ್ಬಿಟ್ರೆ, ನಿನ್ಗೆ ಇಷ್ಟ ಬಂದಂತೆ ಪ್ರಾರ್ಥನೆ ಮಾಡು ಅಂತ ಹೇಳಿಬಿಟ್ರೆ ಎಲ್ಲಿಗೆ ಹೋಗ್ತಾನೆ? ನೆಕ್ಸ್ಟು ಓದಿದ ನಂತರ ಉದ್ಯೋಗಕ್ಕೆ ಹೋಗ್ತಾನೆ. ಹೌದಾ? ಫಸ್ಟು ಉದ್ಯೋಗ ಸಿಗುವ ಮೊದಲು ಏನಿರುತ್ತೆ ಪ್ರಾರ್ಥನೆ? ಉದ್ಯೋಗ ಬೇಕು ಅನ್ನುವಂಥದ್ದು ಪ್ರಾರ್ಥನೆ. ಉದ್ಯೋಗ ಸಿಕ್ಕಿದ ನಂತರ ನಿಲ್ಲಿಸ್ಬಿಡ್ತಾರೆ, ಅದೇ ಫೈನಲ್ಲ, ಇನ್ನೊಂದು ಸರಿ ಕೇಳೋದಿಲ್ವ? ಉದ್ಯೋಗ ಸಿಕ್ಕಿದ ಮೇಲೆ ಪ್ರಮೋಷನ್ ಆಗ್ತಿಲ್ವೇ ಅನ್ನುವಂಥ ಪ್ರಾರ್ಥನೆ. 6 ತಿಂಗಳು 1 ವರ್ಷ ಆದ ನಂತರ ಅದೇ ಪ್ರಾರ್ಥನೆನ. ಸರಿ, ಒಂದು ಪ್ರಮೋಷನ್ ಆಯಿತು, ಇನ್ಮೇಲಾದರೂ ಸುಮ್ಮನೆ ಇರ್ತೀಯ ಅಂತ ದೇವ್ರು ಕೇಳಿದ್ರೆ 2 ವರ್ಷ ಆದಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ಬೋದಿತ್ತಲ್ವ? ಆಗಿಲ್ಲ. ಈ ಪ್ರಾರ್ಥನೆ ಅಂದರೆ ನಮ್ಗೆ ಅಂತ್ಯ ಇಲ್ವಾ? ಅಂತ್ಯ ಏನಕ್ಕೋಸ್ಕರ ಇಲ್ಲ ಹೇಳಿ? ನಾವು ದೇಹಕ್ಕೋಸ್ಕರನೇ ಕೇಳ್ತಿದ್ದೀವಲ್ವ? ಈ ದೇಹಕ್ಕೆ ಎಷ್ಟಿಟ್ಟರೂ ಕಡಿಮೆನೇ. ಹೌದಾ ಇಲ್ವಾ? ಒಂದು ತೀರ್ತು ಅಂದಿದ ತಕ್ಷಣ ಇನ್ನೊಂದು ಎದ್ದು ನಿಂತಿರುತ್ತೆ. ಉದ್ಯೋಗದಲ್ಲಿ ಇದು ಪ್ರಾರ್ಥನೆ. ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ ಅದೇ ವ್ಯಕ್ತಿಗೆ, ನೆಕ್ಸ್ಟ್ ಏನು ಪ್ರಾರ್ಥನೆ? ಸೌಖ್ಯ ಮಾಡಿ, ಸ್ವಸ್ಥತೆ ಮಾಡಿ, ಅದು ಮಾಡಿ, ಇದು ಮಾಡಿ. ದೇವ್ರ ಚಿತ್ತ ಇದ್ದರೆ ಸ್ವಸ್ಥತೆ ಮಾಡ್ತಾರೆ, ಓಕೆ ಫೈನ್. ಜ್ವರ ಬಂತು, ಅದಕ್ಕೆ ಪ್ರಾರ್ಥನೆ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಮತ್ತೆ ಇನ್ಯಾವತ್ತೂ ಜೀವನದಲ್ಲಿ ಜ್ವರ ಬರೋದಿಲ್ವಾ? ಬರುತ್ತಾ ಇಲ್ವಾ? ಬರುತ್ತೆ. ಲಾಜರನನ್ನು ಮತ್ತೆ ಏನು ಮಾಡಿದ್ರು ಯೇಸು ಕ್ರಿಸ್ತರು? ಎಬ್ಬಿಸಿದ್ರು ಅಂದಿದ ತಕ್ಷಣ ಲಾಜರನು ಮತ್ತೆ ಸಾಯಲ್ಲ ಅಂತನಾದ್ರ ಅರ್ಥ? ಸಾಯ್ತಾರೆ. ನಾವು ದೇಹಕ್ಕೋಸ್ಕರ ಏನು ಕೇಳ್ಕೊಂಡ್ರು ಪ್ರಿಯರೇ, ಏನಾಗುತ್ತೆ ಅದು? ಒಂದಿಲ್ಲ ಒಂದು ದಿನ ದೇವ್ರು ಕೊಟ್ಟರು ಏನಾಗುತ್ತದು? ಯಾಕೆ? ನಾವು ದೇಹಕ್ಕೋಸ್ಕರ ಕೇಳ್ಕೊಂಡಿದ್ದೀವಿ. ಒಂದು ಭೂಮಿಯನ್ನು ಕೇಳಿದ್ವಿ ಅಂತ ಅಂದ್ಕೊಳ್ಳಿ, ಒಂದು 2-3 ಎಕರೆ ಹೊಲ ಕೇಳಿದ್ವಿ ಅಂತ ಅಂದ್ಕೊಳ್ಳಿ. ನಾವಿರೋವರೆಗೂ ಹೊಲ ಇರುತ್ತಾ ಇಲ್ವಾ? ಇರುತ್ತಾ? ಹೊಲ ಇರೋವರೆಗೂ ನಾವಿರ್ತೀವ? ಅದನ್ನೇ ಅಲ್ವ ನಾವು ದೇವ್ರ ಹತ್ರ ಇಷ್ಟು ದಿನ ಕೇಳಿತ್ತು. ಯಾವ್ದು ಇರಲ್ವೋ ಅದು ಬೇಕು ಅಂತ ತಾನೇ ಕೇಳಿತ್ತು. ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ಪ್ರಾರ್ಥನೆ. ಮತ್ತೆ ಜ್ವರ ಬರುತ್ತೆ, ಮತ್ತೆ ಸಾವು ಬರುತ್ತೆ, ಮತ್ತೆ ರೋಗ ಬಂದೇ ಬರುತ್ತೆ. ಆದರೆ ಬಂದಿರುವಂಥ ರೋಗವನ್ನು ತೆಗೆದುಹಾಕುವಂಥ ಮತ್ತೆ ಪ್ರಾರ್ಥನೆ. ಇದೇನಾ ದೇವ್ರ ಹತ್ರ ಕೇಳಬೇಕು? ಇದೇನಾ ದೇವ್ರ ಹತ್ರ ಕೇಳಬೇಕಾಗಿರುವಂತಹದ್ದು? ಪ್ರಾರ್ಥನೆ ಅನ್ನುವಂತಹದ್ದು ಎಷ್ಟು ದೊಡ್ಡ ಭಾಗ್ಯ ಅಂದರೆ ಪ್ರಿಯರೇ, ನಾವು ನಿಂತಿರುವಂತಹ ಭೂಮಿ, ನಾವು ನಿಂತಿದ್ದೀವಲ್ವ, ಭೂಮಿ ಎಷ್ಟು ದೊಡ್ಡದಿದು, ಎಷ್ಟು ದೊಡ್ಡದ್ದು ಊಹೆ ಮಾಡ್ಕೊಳ್ಳಿ ಒಂದು ಸಾರಿ. ಈ ಭೂಮಿ ದೇವರ ಧ್ವನಿಯನ್ನು ಕೇಳಿದಾಗ ಏನಾಗತ್ತಂತೆ? ಗಡ 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 ನಡಗತ್ತಂತೆ. ಅದು ಭೂಮಿಗೆ ದೇವರು ಅಂತ ಹೇಳಿದ್ರೆ ಇರೋ ಭಯ. ಹೌದಾ ಇಲ್ವಾ? ನಮಗಿದೆಯಾ ಈ ಭಯ? ನಮಗೇನಾದರೂ ಇದರಲ್ಲಿ 1% ಆದರೂ ಭಯ ಇದೆಯಾ? ನಾನು ಆಗಲೇ ಹೇಳಿದೆ, ಎಕ್ಸಾಮ್ ಹೋಗ್ಬೇಕಾದ್ರೆ ನಮ್ಮ ಪ್ರಾರ್ಥನೆ ಹೆಂಗಾದರೂ ಮಾಡಿ ಒಬ್ಬರನ್ನ ತೆಗೆದು ನನಗೆ ಎಕ್ಸಾಮ್ ಇಲ್ದಂತೆ ಮಾಡಿದ್ಯಾ ಇವತ್ತು, ನಿಮಗೆ ಸ್ತೋತ್ರ. ಏನು ಮಾತಾಡ್ತಿದ್ದೀವಿ ದೇವ್ರ ಹತ್ರ ಅಂತ ಆದರೂ ಗೊತ್ತಾ ನಮಗೆ? ಏನೇನು ಮಾತಾಡ್ತಿದ್ದೀವಿ? ರಾತ್ರಿ ಪೂರ್ತಿ ದೂತರನ್ನಿಟ್ಟು ಕಾಯಿರಿ,
ನಾವು ಕೆಲಸಕ್ಕೆ ಬರೋ ಹಂಗಿದ್ರೆ ನಾವು ಕೇಳಬೇಕಾಗಿಲ್ಲ, ದೇವರೇ ಕಾಯ್ತಾರೆ, ಹೌದಾ ಇಲ್ವಾ? ನಾವು ಹೋಗಿ ಈಗ ಗೌರ್ಮೆಂಟ್ ಹತ್ರ ಸಡನ್ನಾಗಿ ಒಂದು 100 ಜನ ಸೆಕ್ಯೂರಿಟಿನ ಕೊಡಿ ಅಂದರೆ ಕೊಡ್ತಾರಾ? ಒಂದು 100 ಜನ ಯಾವಾಗಲೂ ನಮ್ಮ ಮನೆ ಸುತ್ತ ಇರಬೇಕು ಅಂದರೆ ಕೊಡ್ತಾರಾ? ಇಲ್ಲ. ಅದೇ ಒಬ್ಬರು ಚೀಫ್ ಮಿನಿಸ್ಟರ್ ಆದರು ಅಂತ ಅಂದ್ಕೊಳ್ಳಿ, ಎಲೆಕ್ಷನಲ್ಲಿ ಗೆದ್ದು, ಅವ್ರು ಕೇಳಬೇಕಾ ಹೋಗಿ ಆಟೋಮ್ಯಾಟಿಕ್ಕಾಗಿ ಕೊಡ್ತಾರಾ? ಕೆಲಸಕ್ಕೆ ಬರುವಂತಹ ವ್ಯಕ್ತಿಗೆ ಸಿಗಬೇಕಾಗಿರುವಂತಹದ್ದು ಸಿಗುತ್ತೆ. ಗೌರ್ಮೆಂಟ್ ಲೇಟ್ ಮಾಡ್ಬೋದು, ಯಾರು ಲೇಟ್ ಮಾಡೋದಿಲ್ಲ? ದೇವರು ಲೇಟ್ ಮಾಡೋದಿಲ್ಲ. ಹಾಗಾದರೆ ಇಷ್ಟೊತ್ತು ನಾವು ಆಲೋಚನೆ ಮಾಡಿರುವಂಥ ವಿಚಾರ ಏನು? ಬಾಯಿಗೆ ಬಂದದ್ದೆಲ್ಲ ದೇವರ ಹತ್ರ ಕೇಳಬಾರ್ದು. ಪ್ರಾರ್ಥನೆ ಅನ್ನುವಂತಹದ್ದು ಒಂದು ಅಪರೂಪವಾಗಿರುವಂತಹ ವರ. ಭೂಮಿನೇ ನಡುಗುತ್ತೆ ದೇವರ ಧ್ವನಿಯನ್ನು ಕೇಳಿದ್ರೆ ಅಂದರೆ ನಮಗೆ ದೇವರ ಹತ್ರ ಮಾತಾಡಲಿಕ್ಕೆ ಭಾಗ್ಯ ಕೊಟ್ಟಿದ್ದಾರೆ, ಹೌದಾ ಇಲ್ವಾ? ಅದಕ್ಕೆ ಪ್ರಾರ್ಥನೆ ಅಂತ ಹೆಸರು. ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ಹುಷಾರಾಗಿರಬೇಕು ಅಂತ ಮೊಟ್ಟ ಮೊದಲನೇದಾಗ ಒಂದು ರೆಫರೆನ್ಸನ್ನು ನೋಡೋಣ. ಎಷ್ಟು ಹುಷಾರಾಗಿರಬೇಕು? ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 2ನೇ ವಚನ. ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 2ನೇ ವಚನ. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ಹೆಂಗೆ ಪ್ರಾರ್ಥನೆ ಮಾಡಬೇಕಂತೆ? ಪ್ರಾರ್ಥನೆ ಅಂದರೆ ಏನು? ದೇವರ ಮುಂದೆ ಮಾತಾಡ್ತಿದ್ದೀವಿ, ಹೌದಾ ಇಲ್ವಾ? ಈಗ ಹೆಂಗೆ ಮಾತಾಡಬೇಕಂತ ದೇವರ ಮುಂದೆ ನಿಂತ್ಕೊಂಡು? ಬಾಯಿ ದುಡುಕಬೇಡ. ಪ್ರತಿದಿನವೂ ಪ್ರಾರ್ಥನೆ ಮಾಡಬೇಕಾದ್ರೆ ನಾವೇನು ಮಾಡ್ತಿದ್ದೀವಿ? ಬಾಯಿ ದುಡುಕ್ತಿದ್ದೀವಿ. ಯಾಕೆ? ನೀವು ಒಬ್ಬರು ಕಲೆಕ್ಟ್ರ್ ಮುಂದೆನೋ, ಒಬ್ಬ MLA ಮುಂದೆನೋ, MP ಮುಂದೆನೋ ಮಾತಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಹಳ್ಳಿಲಿರುವಂತಹ ಕಷ್ಟಗಳನ್ನು ಅವ್ರ ಮುಂದೆ ಹೇಳ್ಕೊಳ್ಳುವಂತಹ ಚಾನ್ಸ್ ಸಿಕ್ಕಿದೆ. ಈಗ ಬಾಯಿ ದುಡುಕಿದ್ರಿ ಅಂತ ಅಂದ್ಕೊಳ್ಳಿ, ಅಲ್ಲಿ ಕೆಲಸ ಆಗುತ್ತಾ? ಸರಿಯಾಗಿ ಕೆಲಸ ಆಗುತ್ತಾ? ಇದಕ್ಕೆ ಇಷ್ಟು ಕೋಟಿ ಖರ್ಚಾಗುತ್ತೆ ಅನ್ನೋದ್ರ ಬದಲು ಇಷ್ಟ ಆಗುತ್ತೆ ಅಂತ ಅಂದ್ರಿ ಅಂತ ಅಂದ್ಕೊಳ್ಳಿ. ಯಾವಾಗವರೆಗೂ ಅನುಭವಿಸ್ಬೇಕು ಅದರ ಪರಿಣಾಮವನ್ನು? ಅಂದರೆ ಒಬ್ಬರು ಮಿನಿಸ್ಟ್ರ್ ಮುಂದೆ ಮಾತಾಡಲಿಕ್ಕೆ ನಮಗೆ ಏನಿದೆ? ಎಚ್ಚರಿಕೆ ಇದೆ, ಹುಷಾರಾಗಿರ್ತೀವಿ. ದೇವ್ರ ಮುಂದೆ ಮಾತಾಡುವಾಗ ಮಾತ್ರ ನೋಡ್ಕೊಳ್ಳೋಣ. ಎಷ್ಟು ಟೈಮ್ ಇರುತ್ತೆ ಪ್ರಿಯರೇ ಒಬ್ಬ ದೊಡ್ಡ VIP ಮುಂದೆ ಮಾತಾಡಲಿಕ್ಕೆ? 2 ನಿಮಿಷ. 2 ನಿಮಿಷದಲ್ಲಿ ಎಲ್ಲ ಮುಗಿಸ್ಕೊಂಬರ್ಬೇಕು, ಹೌದಾ ಇಲ್ವಾ? 2 ಬೇಡಿಕೆ ಇದೆ ಅಂತ ಅಂದ್ಕೊಳ್ಳಿ. 2 ಬೇಡಿಕೆ. ನಮ್ಮ ಊರಿಗೆ, ನಮ್ಮ ಹಳ್ಳಿಗೆ ರೋಡ್ ಇಲ್ಲ, ನಮ್ಮ ಹಳ್ಳಿಗೆ ಬೋರ್ ಇಲ್ಲ, ನೀರು ಬರಲಿಕ್ಕೆ ಬೋರ್ ಹಾಕಿಸಿ. ಇದು 2 ಬೇಡಿಕೆ ಇದೆ ಅಂತ ಅಂದ್ಕೊಳ್ಳಿ. 2 ಬೇಡಿಕೆಯನ್ನು ಸಪ್ರೇಟಾಗಿಟ್ಟರೆ ಮಿನಿಸ್ಟ್ರ್ ಏನು ಅನ್ಕೋತಾರೋ ಅಂತ ಹೇಳಿ ಏನು ಮಾಡ್ತೀವಿ? ಪ್ಲ್ಯಾನ್ ಮಾಡಿಕೊಂಡು ಒಂದರಲ್ಲೇ 2 ಸೇರಿಸ್ಬಿಡ್ತೀವಿ, ಹೌದಾ ಇಲ್ವಾ? ಹೋಗಲಿಕ್ಕೆ ರಸ್ತೆ ಇಲ್ಲ ಸರಿಯಾಗಿ, ಹಂಗೆ ಪಕ್ಕದಲ್ಲಿ ಬೋರು ಇಲ್ಲ ಅಂತ ಹೇಳ್ಬಿಡ್ತೀವಿ, ಹೌದಾ ಇಲ್ವಾ? ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ಮಾತಾಡಲಿಕ್ಕೆ? ಪ್ಲ್ಯಾನ್ ಮಾಡಿದ್ವಿ ಇಲ್ವಾ? ಹೋಗ್ಲಿಕ್ಕೆ ಮುಂಚೆ ಪ್ರಾರ್ಥನೆ ಕೂತ್ಕೊಡ್ಲಿಕ್ಕೆ ಮುಂಚೆ ಏನಿರಬೇಕು ನಮ್ಮ ಮುಂದೆ? ನಾನಿವತ್ತು ದೇವ್ರ ಮುಂದೆ ಏನಿಡಬೇಕು ಅಂತ ಹೇಳಿ ಮುಂಚೆನೇ ನಮಗೆ ಗೊತ್ತಿರಬೇಕು. ನಾವು ಪ್ರಾರ್ಥನೆ ಮಾಡುವ ಮುಂಚೆ ಯಾವತ್ತಾದರೂ ಪ್ಲ್ಯಾನ್ ಮಾಡ್ಕೊಂಡು ಪ್ರಾರ್ಥನೆ ಮಾಡಿದ್ದೀವಾ? ಇವತ್ತು ನಾನು ಇದನ್ನು ದೇವ್ರ ಮುಂದೆ ಇಡಬೇಕು. ಪ್ಲ್ಯಾನ್ ಮಾಡದೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಆಮೇಲೆ ಬಾಯಿ ದುಡುಕದೇ ಇರ್ತೀವ. ಕೆಲಸಕ್ಕೆ ಬರೆದಿರುವಂತಹದ್ದನ್ನು ಕೇಳಿರ್ತೀವಿ, ದೇವ್ರ ಕೋಪ ಬರುವಂತಹದ್ದನ್ನು ಕೇಳಿರ್ತೀವಿ. ಏನು ಮಾಡಬೇಕು? ಇನ್ನು ಮುಂದೆ ಏನು ಮಾಡಬೇಕು? ಏನು ದೇವ್ರ ಮುಂದೆ ಕೇಳಬೇಕೋ ಅದನ್ನು ಮುಂಚೆನೇ ಯೋಚನೆ ಮಾಡಿ ಹೋಗಿ ಕೂತ್ಕೋಬೇಕು. ಆವಾಗ ಏನು ಮಾಡಲ್ಲ? ಬಾಯಿ ದುಡುಕೋದಿಲ್ಲ. ಮತ್ತೆ ಓದೋಣ ಇದೇ ವಚನವನ್ನು. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ಅಂದ್ಕೊಂಡಿರುವಂತಹದ್ದನ್ನು ನೀಟಾಗಿ ನಿಧಾನವಾಗಿ ಹೆಂಗೆಂಗೋ ಅಲ್ಲ, ಸರಿಯಾಗಿ ದೇವ್ರ ಮುಂದೆ ಇಡಬೇಕು. ಆತುರ ಪಟ್ಟರೆ ಏನಾಗುತ್ತೆ? ತಪ್ಪು ಬರುತ್ತೆ, ಹೌದಾ ಇಲ್ವಾ? ಬಾಯಿಂದ ನಾವು ಅಂದ್ಕೊಂಡೇ ಇಲ್ಲ ಏನು ಕೇಳಬೇಕು ಅಂತ, ಸುಮ್ಮನೆ ಹೋಗಿ ಕೂತ್ಕೊಬಿಟ್ರೆ ಆಟೋಮ್ಯಾಟಿಕ್ಕಾಗಿ ಆತುರ ಪಡ್ತೀವಿ. ಆತುರ ಯಾವಾಗ ಪಡ್ತಾರೆ ಒಬ್ಬ ವ್ಯಕ್ತಿ? ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಆಗಾಗ ಪ್ರಾರ್ಥನೆ ಕೊಟ್ಟಿದ ತಕ್ಷಣ ಟಕ್ 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 ಅಂತ ಹೊರಟೋಗ್ತಾ ಇರ್ತಾರೆ ಸ್ವಲ್ಪ ಜನ. ನೋಡಿದ್ದೀವ? ಏನಕ್ಕೋಸ್ಕರ ಹೋಗ್ತಿದೆ ಅಷ್ಟು ಬೇಗ ಏನಕ್ಕೋಸ್ಕರ ಹೋಗಿದೆ? ಪ್ರಾರ್ಥನೆ ಇವಾಗ ಅಣ್ಣ ಕೊಡ್ತಾರೆ ಅಂತ ನಮಗೆ ಗೆಸ್ಸಿದ್ರೆ ಏನು ಮಾಡಬೇಕು? ಮುಂಚೆನೇ ಕುತ್ಕೊಂಡು ಯೋಚನೆ ಮಾಡಿರಬೇಕು, ಹೌದಾ ಇಲ್ವಾ? ನಾವು ಯೋಚನೆ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಪ್ರಾರ್ಥನೆ ಕೊಟ್ಟಿದ ತಕ್ಷಣ ಸರ್ರಂತ ಹೊರಟೋಗ್ತೀವಿ. ಆ ಪ್ರಾರ್ಥನೆಯಲ್ಲಿ ಏನೇನಿರ್ಬೋದು? ತಪ್ಪಿರ್ಬೋದು, ಹೌದಾ? ಬೇಗ ಹೋಗ್ತಿದ್ರೆ ಏನಾಗುತ್ತೆ? ತಪ್ಪೂ ಸಹ ಇರುತ್ತೆ. ಇನ್ನು ಮುಂದೆ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವ್ರ ಹತ್ರ ಏನು ಕೇಳಬೇಕು ಅಂತ ಹೇಳಿ ಆಲೋಚನೆ ಮಾಡಿರಬೇಕು. ಮೊಟ್ಟ ಮೊದಲನೇ ಪಾಯಿಂಟ್, ಪ್ರಾರ್ಥನೆ ಹೇಗೆ ಮಾಡಬೇಕು? ಆಲೋಚನೆ ಮಾಡಿ ದೇವ್ರ ಮುಂದೆ ಇಡಬೇಕು. ಇದು ನಮ್ಗೆ ಅರ್ಥ ಆದಮೇಲೆ ಇನ್ನು ಮುಂದೆ ಹೋಗೋಣ ಪ್ರಿಯರೇ. ನಾವಿಷ್ಟು ದಿನ ಏನೇನೋ ಕೇಳ್ತಿದ್ವಿ ದೇವ್ರ ಹತ್ರ. ಅಳಿದು ಹೋಗುವಂಥ ವಸ್ತುಗಳ ಮೇಲೆ ಇತ್ತು ನಮ್ಮ ಕಣ್ಣು. ನಮಗೆ ಕಷ್ಟ ಬಂದಿದೆ ಅಂತ ಹೇಳಿ ದೇವ್ರ ಮುಂದೆ ಅದನ್ನು ಇಡ್ತಾಯಿದ್ವಿ. ಈಗ ಒಂದು ಉದಾಹರಣೆ ನೋಡೋಣ ಸತ್ಯವೇದದಿಂದನೇ.
ಈತನ ಹೆಸರು ಲಾಜರನು. ಲಾಜರನು ಅಂದರೆ ಯೇಸುಕ್ರಿಸ್ತರು ಎಬ್ಬಿಸಿದಂತಹ ಲಾಜರನಲ್ಲ, ಇನ್ನೊಬ್ಬ ಧನವಂತ ಲಾಜರನ ಘಟನೆಯಲ್ಲಿ ಕಾಣಿಸ್ತಾರಲ್ವ ಲಾಜರನು. ಇಷ್ಟಕ್ಕೂ ಲಾಜರನಿಗೆ ಏನೇನು ಇರಲಿಲ್ಲ ಅಂತ ಒಂದು ಸರಿ ಹೇಳಿ ನನಗೆ. ಏನೇನು ಇರಲಿಲ್ಲ? ಸೂಟು, ಹೌದಾ, ಬೂಟು, ಇದೆಲ್ಲ ಇತ್ತಾ ಲಾಜರನಿಗೆ? ಹಾಕ್ಕೊಳ್ಲಿಕ್ಕೆ ವಸ್ತ್ರ ಇತ್ತಾ? ಸರಿಯಾಗಿ ಇಲ್ಲ. ಆರೋಗ್ಯ ಇತ್ತಾ? ಮೈಮೇಲೆಲ್ಲ ಹುಣ್ಣೆದ್ದು ನಾಯಿಗಳು ಬಂದು ನೆಕ್ಕುವಂತಹ ಪರಿಸ್ಥಿತಿ. ಯೋಚನೆ ಮಾಡಿದ್ರೆ ಎಷ್ಟು ಭಯಂಕರವಾಗಿದೆ ಪ್ರಿಯರೇ. ನಾವು ಒಂದು ಗಾಯ ಆಗಿ ಬಿದ್ದಿದ್ದೀವಿ ಅಂತ ಹೇಳಿದ್ರೆ ಬಂದರೆ ಹೆಂಗಿರತ್ತೆ ಬಾಬಾ ಅಂತೀವ. ಎದ್ದೋಡ್ಲಿಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ, ಎದ್ದು ಓಡಿಸ್ಲಿಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ. ಆರೋಗ್ಯ ಇತ್ತಾ? ಇಲ್ಲ. ವಸ್ತ್ರ ಇತ್ತಾ? ಇಲ್ಲ. ಸ್ಥಳ ಇತ್ತಾ ಹೋಗಲಿ ಇರಲಿಕ್ಕೆ? ಸ್ಥಳ ಇತ್ತಾ? ಒಂದು ಸರಿ ಓದಿ, ಸ್ಥಳ ಇತ್ತಾ ಇಲ್ವಾ ಅಂತ ಹೇಳಿ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 20ನೇ ವಚನದಿಂದ 16-20. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಗಾರನು ಬಿದ್ದುಕೊಂಡಿದ್ದನು. ಎಲ್ಲಿದ್ರಂತೆ? ಎಲ್ಲಿದ್ದರು? ಅವ್ರ ಮನೇಲಿದ್ರಾ? ಸ್ವಂತ ಮನೇಲಿ? ಲಾಜರನ ಮನೇಲಿದ್ರ? ಎಲ್ಲಿದ್ದರು? ಇನ್ನೊಬ್ಬರ ಮನೆ ಬಾಗಿಲಿನಲ್ಲಿ. ಇರ್ಲಿಕ್ಕೆ ಸ್ಥಳ ಇತ್ತಾ? ಸ್ಥಳ ಇತ್ತಾ? ಇಲ್ಲ. ವಸ್ತ್ರ ಇತ್ತಾ? ಇಲ್ಲ. ಆರೋಗ್ಯ ಇತ್ತಾ? ಇಲ್ಲ. ಇರ್ಲಿಕ್ಕೆ ಸ್ಥಳ ಇತ್ತಾ? ಅದೂ ಇಲ್ಲ. ಊಟ ಇತ್ತಾ ತಿನ್ನಲಿಕ್ಕೆ? ಊಟ ಇತ್ತಾ ತಿನ್ನಲಿಕ್ಕೆ? ಊಟ ಇದ್ದಿದ್ರೆ ಧನವಂತನು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಕೆಳಗೆ ಬೀಳುವಂತಹ ಪೀಸ್ಗಳಿಗೋಸ್ಕರ ಏನಕ್ಕೋಸ್ಕರ ಕಾಯಬೇಕಿತ್ತು ಹೇಳಿ? ಏನೇನಿರಲಿಲ್ಲ ಲಾಜರನ ಹತ್ರ? ವಸ್ತ್ರ ಇರಲಿಲ್ಲ, ಆರೋಗ್ಯ ಇರಲಿಲ್ಲ, ಇರ್ಲಿಕ್ಕೆ ಸ್ಥಳ ಇರಲಿಲ್ಲ, ತಿನ್ನಲಿಕ್ಕೆ ಆಹಾರನೂ ಇರಲಿಲ್ಲ, ಇಷ್ಟು ಇರಲಿಲ್ಲ. ಆದರೂ ಸಹ, ಗಮನ ಈ ಕಡೆ ಕೊಡಿ ಪ್ರಿಯರೇ, ಆದರೂ ಸಹ ಯಾವತ್ತಾದರೂ ಶರೀರದ ಬಗ್ಗೆ ಕೇಳ್ಕೊಂಡ ಹಾಗೆ ಸತ್ಯವೇದದಲ್ಲಿ ನಮಗೆ ಕಾಣಿಸ್ತಾ? ಶರೀರದ ಬಗ್ಗೆ ಕೇಳ್ಕೊಂಡ ಹಾಗೆ ಸತ್ಯವೇದದಲ್ಲಿ ನಮಗೆ ಕಾಣಿಸ್ತಾ? ದೇವ್ರ ಮುಂದೆ ಪ್ರಾರ್ಥನೆ ಮಾಡಿರೋ ಹಾಗೆ ಶರೀರದ ಬಗ್ಗೆ ಕಾಣಿಸ್ತಾ? ಈ ರೋಗ ತೆಗೆದುಹಾಕಿ ಕಾಣಿಸ್ತಾ? ಈ ಪ್ರಾರ್ಥನೆ ಕಾಣಿಸ್ತಾ? ಆಹಾರ ಬೇಕು ಇದು ಕಾಣಿಸ್ತಾ? ಅವ್ರ ಪ್ರಾರ್ಥನೆ ಹೆಂಗಿತ್ತು ಪ್ರಿಯರೇ? ಅಷ್ಟು ರೋಗ ಇದ್ದರೂ ಯಾವುದಕ್ಕೋಸ್ಕರ ಎದುರು ನೋಡ್ತಿದ್ರು? ಇನ್ನೊಂದು ಶರೀರ ಕೊಡ್ತಾರೆ ನನ್ನ ದೇವರು ನನಗೆ, ಅದರಲ್ಲಿ ಈ ಥರ ಗಾಯ ಇರೋದಿಲ್ಲ. ಈಗ ಹುಳ ಇದೆಯಲ್ವ, ನಾನು ಸುತ್ತಮುತ್ತ ಜಾಗ ಇಲ್ಲದೆ ಆಚೆ ಇದ್ದೀನಿ, ಹುಳ ಎಲ್ಲ ಇರುತ್ತೆ, ಆ ನಾಯಿ ಬೇರೆ ಬರ್ತಿದೆ, ಅಲ್ಲಿ ನಾಯಿ ಇರುತ್ತಾ? ಇನ್ನೊಂದು ಶರೀರ ಕೊಡ್ತಾರಲ್ವ ನನ್ನ ದೇವರು, ನಾಯಿ ಇರುತ್ತಾ, ಹುಳ ಇರುತ್ತಾ? ಅದಕ್ಕೋಸ್ಕರ ಎದುರು ನೋಡ್ತಿದ್ರು ಅವ್ರು. ಅದಕ್ಕೋಸ್ಕರ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿಲ್ಲ? ಅಳಿದು ಹೋಗುವಂಥ ವಸ್ತುಗಳಿಗೋಸ್ಕರ ಪ್ರಾರ್ಥನೆ ಮಾಡಿಲ್ಲ. ಈಗ ನಮ್ಮ ಪ್ರಾರ್ಥನೆ ಹೇಗಿರಬೇಕು? ಇಷ್ಟಕ್ಕೂ ಈಗ ಮೈನ್ ಪಾಯಿಂಟಿಗೆ ಬರ್ತಾ ಇದ್ದೀವಿ. ಮುಖ್ಯವಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಪ್ರಾರ್ಥನೆ ಹೇಗಿರಬೇಕು? ಅವ್ರ ಪ್ರಾರ್ಥನೆ ಹೆಂಗಿತ್ತು ಅಂತ ನಾವು ನೋಡಿದ್ವಿ. ನಮ್ಮ ಪ್ರಾರ್ಥನೆ ಹೆಂಗಿರಬೇಕು? ನಾವು ಯಾವಾಗಲೂ ಓದುವಂಥ ವಚನವನ್ನೇ ಒಂದು ಸರಿ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. 6:33 ಓದಿ ಪ್ರಿಯರೇ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಇಲ್ಲಿ ದೇವರೇನೋ ಹೇಳಿದ್ರು, ನಾವು ಪ್ರಾರ್ಥನೆ ಮಾಡಿದ್ರು, ನಾವು ಜೀವನವನ್ನು ಜೀವಿಸಿದ್ರು, ಯಾವುದಕ್ಕೋಸ್ಕರನೇ ಪ್ರಾರ್ಥನೆ ಮಾಡಬೇಕು, ಯಾವ ಥರನೇ ಜೀವನ ಮಾಡಬೇಕು, ಯಾವುದಕ್ಕೆ ಜೀವನ ಮಾಡಬೇಕು? ದೇವರ ಮೊದಲು ಏನು ಮಾಡಬೇಕು? ದೇವರ ಓದಿ, ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಇಲ್ಲೇನೋ ಅಂದರು ದೇವರು. ಏನು ಅಂದಂಗಿತ್ತು? ನಾವು ಏನು ಪ್ರಾರ್ಥನೆ ಮಾಡಬೇಕಂತೆ ಮಾಡಿದ್ರು, ನಮ್ಮ ಜೀವನ ಜೀವಿಸಬೇಕಾದ್ರೂ ಇದಕ್ಕೆ ಜೀವನ ಮಾಡಬೇಕು. ಪ್ರಾರ್ಥನೆ ಮಾಡಬೇಕಾದ್ರೂ ಯಾವುದನ್ನು ಮುಖ್ಯ ಗುರಿಯನ್ನಾಗಿಟ್ಕೊಂಡು ಪ್ರಾರ್ಥನೆ ಮಾಡಬೇಕು? ನೀವೇ ಹೇಳಬೇಕು. ಯಾವುದನ್ನು ಮುಖ್ಯ ಗುರಿಯನ್ನಾಗಿ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು? ದೇವರ ರಾಜ್ಯಕ್ಕಾಗಿ ನೀತಿಗೋಸ್ಕರ ತವಕ ಪಡುವಂತಹ ಪ್ರಾರ್ಥನೆ ಆಗಿರಬೇಕು ನಮ್ಮ ಪ್ರಾರ್ಥನೆ. ಮತ್ತೆ 2 ಪದ ಏನದು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ. ಈಗ ಇಷ್ಟಕ್ಕೂ ಈ 2ಕ್ಕೆ ತವಕ ಪಟ್ಟರೆ ನಮ್ಮ ಶರೀರಕ್ಕೋಸ್ಕರ ಯಾರು ಕೇಳ್ಕೊತಾರೆ ದೇವ್ರ ಹತ್ರ? ನಾವೇನೋ ದೇವರ ರಾಜ್ಯಕ್ಕೋಸ್ಕರ ತವಕ ಪಡುವಂಥ ಪ್ರಾರ್ಥನೆ ಮಾಡಿದ್ವಿ, ನಾವೇನೋ ದೇವರ ನೀತಿಗೋಸ್ಕರ ತವಕ ಪಡುವಂತಹ ಪ್ರಾರ್ಥನೆ ಮಾಡಿದ್ವಿ. ನಮ್ಮ ಆಹಾರವನ್ನು ಯಾರು ನೋಡ್ಕೋತಾರೆ? ತಿನ್ಲಿಕ್ಕೆ ಬೇಕಾ ಬೇಡವಾ? ಹಾಕ್ಕೊಳ್ಲಿಕ್ಕೆ ಬಟ್ಟೆ ಬೇಕಾ ಬೇಡವಾ? ಇದೆಲ್ಲ ಬೇಕು. ಇದನ್ನು ಯಾರು ನೋಡ್ಕೋತಾರೆ? ಹಾಗಾದರೆ ನಮ್ಮ ಅವಶ್ಯಕತೆಗಳನ್ನು ಯಾರು ನೋಡ್ಕೋತಾರೆ? ಅಲ್ಲಿ ಕೆಳಗಡೆ ಒಂದು ಮಾತು ಏನು ಹೇಳಿದ್ದಾರೆ?
ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗೋಸ್ಕರನೂ ತವಕ ಪಡಿರಿ, ಆಮೇಲೆ ಇವುಗಳ ಕೂಡ, ಯಾವುಗಳ ಕೂಡ. ನಾವು ಪ್ರಾರ್ಥನೆ ಮಾಡ್ತಿದ್ವಲ್ವ ಇಷ್ಟು ದಿನ, ದೇವರ ರಾಜ್ಯಕ್ಕೋಸ್ಕರ ತವಕ ಪಡುವಂತಹ ಪ್ರಾರ್ಥನೆ, ನೀತಿಗೋಸ್ಕರ ತವಕ ಪಡುವಂತಹ ಪ್ರಾರ್ಥನೆ. ಇದಕ್ಕೆ ಪ್ರಾರ್ಥನೆ ಮಾಡಿದ್ರೆ ಯಾವುದು ಬೋನಸ್ ಆಗಿ ಬರುತ್ತಂತೆ? ಕೆಳಗಡೆ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅವೆಲ್ಲವೂ ಅಂದರೆ ಏನು? ಇಷ್ಟಕ್ಕೂ 25ನೇ ವಚನ, ಅದೇ ಅಧ್ಯಾಯ, ಅದೇ 6ನೇ ಅಧ್ಯಾಯ 25ನೇ ವಚನ. ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ನಾವೇನು ತಿನ್ನಬೇಕು, ಏನು ಹಾಕ್ಕೋಬೇಕು, ಏನನ್ನು ಕುಡಿಬೇಕು, ಇದೆಲ್ಲ ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವಂತಹದ್ದು. ನಾವು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಡುವಂತಹ ಪ್ರಾರ್ಥನೆ ಮಾಡಿದ್ರೆ ಯಾವ್ದ್ಯಾವ್ದು ಸಿಗುತ್ತೆ ಜೊತೆಯಲ್ಲಿ? ಏನು ಹಾಕ್ಕೋಬೇಕು, ಏನು ತಿನ್ನಬೇಕು, ಎಲ್ಲಿರಬೇಕು, ಇದೆಲ್ಲ ಯಾರು ನೋಡ್ಕೋತಾರಂತೆ? ದೇವರು ನೋಡ್ಕೋತಾರೆ. ಹೌದಾ? ಏನರ್ಥ ಆಯಿತು ಪ್ರಿಯರೇ ಇದರಿಂದ ನಮಗೆ? ಒಂದು ಬೈಕ್ ತೊಗೋಬೇಕು ಅಂತ ಅಂದ್ಕೊಳ್ಳಿ. ಹೋಗ್ಬಿಟ್ಟು ಶೋರೂಮ್ ಮುಂದೆ, ಈ ಬೈಕ್ ಸೀಟ್ ತುಂಬ ಚೆನ್ನಾಗಿದೆ, ಬಿಚ್ಕೊಂಡು ಹೋಗ್ತೀನಿ, ಕೊಡ್ತೀರಾ? ಒಂದು 2,000 ರೂಪಾಯಿ ಕೊಟ್ಬಿಡ್ತೀನಿ ನಿಮ್ಮ ಕೈಗೆ ಅಂದರೆ ಏನಂತಾರೆ ಅವರು? ಕೊಡ್ತಾರಾ? ಶೋರೂಮ್ ಮುಂದೆ ಹೋಗಿ ಕೇಳಿದ್ರೆ ಕೊಡ್ತಾರಾ? ಕೊಡೋದಿಲ್ಲ. ಆ ಸೀಟ್ ಬೇಕಾದರೆ ಯಾವುದು ತೊಗೋಬೇಕು ನೀವು? ಬೈಕ್ ತೊಗೋಬೇಕು. ಬೈಕ್ ತೊಗೊಂಡ್ರೆ ಸೀಟ್ ಬರುತ್ತೆ ಅಷ್ಟೇ, ಸೀಟ್ ತೊಗೊಂಡ್ರೆ ಬರೋದಿಲ್ಲ. ಇವಾಗ ನಮ್ಗೆ ಅರ್ಥ ಆಯ್ತಾ? ಇವಾಗ ದೇವ್ರೇನು ಹೇಳಿದಾರಲ್ಲಿ? ನೀವು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಟ್ಟರೆ ನಿಮಗೆ ಬೇಕಾಗಿರುವಂತಹ ಅತಿ ಅವಶ್ಯಕತೆಗಳು ನಿಮ್ಮ ಜೊತೆಲಿ ಅದರ ಜೊತೆಲೇ ಬರುತ್ತೆ. ನೀವು ಇದಕ್ಕೆ ಪ್ರಾರ್ಥನೆ ಮಾಡಿದ್ರೆ ನಾನು ಅದು ಕೊಡ್ತೀನಿ. ಆದರೆ ನಾವು ಯಾವುದಕ್ಕೆ ಪ್ರಾರ್ಥನೆ ಮಾಡ್ತೀವಿ? ಖಾಲಿ ಸೀಟ್ ಕೊಟ್ಬಿಡಿ ಮನೆಗೆ ತೊಗೊಂಡೋಗಿ ಇಟ್ಕೋತೀವಿ. ಇದಕ್ಕೆ ನಾವು ಪ್ರಾರ್ಥನೆ ಮಾಡುವಂತಹದ್ದು, ಹೌದಾ ಇಲ್ವಾ? ಇದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನೂ ಕೊಡ್ತೀನಿ ಅಂತ ದೇವ್ರು ಹೇಳಿದ್ರೆ, ಇಲ್ಲ ನಾನು ಇದು ಮಾತ್ರ ನನಗೆ ಬೇಕು ಕೊಟ್ಬಿಡು ಅಂದರೆ ಕೇಳ್ತಾರಾ? ಇಷ್ಟಕ್ಕೂ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂದರು? ಮೇಲಿನ ಸಾಲಲ್ಲಿ ದೇವರ ರಾಜ್ಯಕ್ಕೋಸ್ಕರ ತವಕ ಪಡಬೇಕು, ನೀತಿಗೋಸ್ಕರ ತವಕ ಪಡಬೇಕು. ಅಂದರೆ ಜೀವನವೇ ತವಕ ಪಡುವಂತೆ ಇದ್ದರೆ ನಮ್ಮ ಪ್ರಾರ್ಥನೆಯಲ್ಲೂ ಇದೇ ಹೊರಗಡೆ ಬರುತ್ತೆ. ದೇವರ ರಾಜ್ಯಕ್ಕೋಸ್ಕರ ತವಕ ಪಡುವಂತಹ ಪ್ರಾರ್ಥನೆ, ನೀತಿಗೋಸ್ಕರ ತವಕ ಪಡುವಂತಹ ಪ್ರಾರ್ಥನೆ. ಇಷ್ಟಕ್ಕೂ ರಾಜ್ಯಕ್ಕೋಸ್ಕರ ತವಕ ಪಡುವಂತಹ ಪ್ರಾರ್ಥನೆ ಅಂದರೆ ಏನು, ನೀತಿಗೋಸ್ಕರ ತವಕ ಪಡುವಂತಹ ಪ್ರಾರ್ಥನೆ ಅಂದರೆ ಏನು? ಇದರ ಅರ್ಥ ಏನು? ಪ್ರಾರ್ಥನೆ ಕೂತ್ಕೊಂಡಾಗ ದೇವರ ರಾಜ್ಯಕ್ಕೋಸ್ಕರ ತವಕ ಪಡಿ ಅಂತ ಹೇಳಿದ್ದಾರೆ, ಪಡ್ತೀನಿ. ಇದರ ಅರ್ಥ ಏನು? ಇಷ್ಟಕ್ಕೂ ದೇವರ ರಾಜ್ಯಕ್ಕೋಸ್ಕರ ತವಕ ಪಡುವಂತಹ ಪ್ರಾರ್ಥನೆ ಅಂದರೆ ಏನು? ದೇವರು ನಮ್ಮೆಲ್ಲರಿಗೂ ಒಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಸತ್ಯವೇದದಲ್ಲಿ. ಏನದು? ಜೀವ ಕಿರೀಟ ಹೇಳಿದ್ದಾರೆ. ನಮ್ಮ ಪ್ರಾರ್ಥನೆಯಲ್ಲಿ ಯಾವತ್ತಾದರೂ ಜೀವ ಕಿರೀಟಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದೀವಾ? ಅದನ್ನು ಹೊಂದ್ಕೊಳ್ಳೋ ರೀತಿ ನನ್ನ ಜೀವನ ಇರೋ ಹಾಗೆ ನನಗೆ ಕಲಿಸ್ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೀವಾ? ಇಲ್ಲ. ಅದಕ್ಕೆ ಜೀವ ಕಿರೀಟ ಅಂದರೆ ಏನು? ಇಷ್ಟಕ್ಕೂ ಪರಲೋಕವನ್ನು ಸೇರುವಂತಹ ಸೌಭಾಗ್ಯ ಕೊಡ್ತೀನಿ ಅಂದ್ರೆ, ದೇವರ ರಾಜ್ಯ ಅಂದರೆ ಪರಲೋಕ ಒಂದು ನಮ್ಮ ಸಂಘ. ಪರಲೋಕಕ್ಕೋಸ್ಕರ ನೀವು ತವಕ ಪಟ್ಟರೆ ಆಟೋಮ್ಯಾಟಿಕ್ಕಾಗಿ ಸಂಘವನ್ನು ನೀವೇ ಹುಡುಕೋತೀರ ಈ ಭೂಮಿ ಮೇಲೆ. ಈಗ ಯಾವುದಕ್ಕೋಸ್ಕರ ತವಕ ಪಡಬೇಕು? ಪರಲೋಕಕ್ಕೋಸ್ಕರ. ಯಾವತ್ತಾದರೂ ಪರಲೋಕಕ್ಕೆ ಸಂಬಂಧಪಟ್ಟ ಪ್ರಾರ್ಥನೆಗಳು ನಮ್ಮ ಪ್ರಾರ್ಥನೆಗಳಲ್ಲಿ ಆಚೆ ಬರುತ್ತಾ? ಜೀವ ಕಿರೀಟ ಈ ಟರ್ಮ್ಸನ್ನು ಯಾವತ್ತಾದರೂ ಯೂಸ್ ಮಾಡಿದ್ದೀವ? ಈ ವರ್ಡ್ಗಳನ್ನು. ಇನ್ನೊಂದು ಅತಿ ಅದ್ಭುತವಾಗಿರುವಂತಹ ವಿಚಾರವನ್ನು ದೇವರು ಹೇಳಿದ್ದಾರೆ ಪ್ರಿಯರೇ. ಏನು ಕೊಡ್ತಾರಂತೆ ಗೊತ್ತಾ? ಈ ಲೋಕದಲ್ಲಿ ಹೋಗ್ಬಿಟ್ಟು ಚೀಫ್ ಮಿನಿಸ್ಟರ್ ಕೂತಿದ್ರೆ ಸ್ವಲ್ಪ ಕೆಳಗಿಳಿತೀರಾ, ನಿಮ್ಮ ಚೇರಲ್ಲಿ ನಾನು ಕೂತ್ಕೋತೀನಿ ಅಂತ ಹೇಳಿ ನೋಡಿ, ಏನಂತಾರೆ? ಕೊಡ್ತಾರಾ? ಎದ್ದೋಗ್ತೀನಿ ಬಾ ಮಗನೇ ಕೂತ್ಕೋ ಅಂತಾರ. ಈಗ ದೇವ್ರು ಏನಂತಿದ್ದಾರೆ ಗೊತ್ತಾ? ನಿಮಗೆ ನಾನೇನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಗೊತ್ತಾ? ನೀವೇ ಒಂದು ಸರಿ ಸತ್ಯವೇದದಿಂದ ಓಪನ್ ಮಾಡಿ ನೋಡಿ, ನಾನು ಹೇಳೋದಕ್ಕಿಂತ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಚನ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಚನ. 3:21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಯಾರು ಮಾತಾಡ್ತಿರುವಂತಹ ಮಾತು? ಯೇಸು ಕ್ರಿಸ್ತರು. ಏನಂತ ಹೇಳ್ತಿದ್ದಾರೆ? ನಾನು ಜಯ ಹೊಂದೆ, ಈ ಲೋಕಕ್ಕೆ ಬಂದೆ, ನಾನು ಕೊಟ್ಟಿರುವಂಥ ಕೆಲಸವನ್ನೆಲ್ಲ ಪೂರ್ತಿ ಮಾಡಿ ವಿನ್ ಆಗಿದ್ದೀನಿ. ಈಗ ನಾನು ಎಲ್ಲೋ ಕೂತ್ಕೋತೀನಿ? ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ. ಅಂದರೆ ನನ್ನ ತಂದೆ ಸಿಂಹಾಸನದಲ್ಲಿ ನಾನು. ಇದನ್ನು ಸರಿಯಾಗಿ ಕನ್ನಡದಲ್ಲಿ, ಈ ಕನ್ನಡ ಓದಿದ ತಕ್ಷಣ ಇಂಗ್ಲೀಷ್ ಓದೋಣ ಪ್ರಿಯರೇ, ಆವಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದು ಸರಿ ಅದಕ್ಕಿಂತ ಮುಂಚೆ ಕನ್ನಡದಲ್ಲಿರುವಂತಹದ್ದನ್ನು ಓದಿ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಅಂದರೆ ತಂದೆ ಸಿಂಹಾಸನದಲ್ಲಿ ನಾನು ಕೂತ್ಕೋತಾ ಇದ್ದೀನಿ. ಎಲ್ಲಿದೆ ಬ್ರದರ್ ಅಂತ ಕೇಳಬೇಡಿ, ಇಂಗ್ಲೀಷಲ್ಲಿ ಓದಿದಾಗ ನಮ್ಗೆ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಬರ್ತಿಲ್ಲ.
ಓಕೆ. ಹಾಗೆಯೇ ಜಯ ಹೊಂದುವವರನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಯೇಸುಕ್ರಿಸ್ತರು ಎಲ್ಲಿ ಕೂತ್ಕೋತಾರಂತೆ? ಹೋಗಿ ಎಲ್ಲಿ ಕೂತ್ಕೋತಾರೆ? ಜಯ ಹೊಂದಿ ವಿನ್ ಆದಂಥವ್ರಿಗೆ ತಂದೆ ಕೊಡ್ತಿರುವಂಥ ಅಧಿಕಾರ ಏನು? ತಂದೆಯೊಡನೆ ಯೇಸುಕ್ರಿಸ್ತರು ಅದೇ ಸಿಂಹಾಸನದಲ್ಲಿ ಕೂತ್ಕೋತಿದ್ದಾರೆ. ಈಗ ಯಾರ್ಯಾರು ಜಯ ಹೊಂದುತ್ತಾರೋ, ಯೇಸುಕ್ರಿಸ್ತರ ಥರ ಯಾರ್ಯಾರು ಜಯ ಹೊಂದುತ್ತಾರೋ ಅವರೆಲ್ಲರೂ ಸಹ ಎಲ್ಲಿ ಕೂತ್ಕೋತಾರೆ? ಪಕ್ಕದ ಚೇರಲ್ಲ, ನಿಮಗೂ ಸಪ್ರೇಟ್ ಕುರ್ಚಿಗಳಾಗ್ತೀನಿ ಅಂತ ದೇವರು ಹೇಳ್ತಿಲ್ಲ. ತಂದೆ ಜೊತೆ ಯೇಸುಕ್ರಿಸ್ತರು ಕೂತಿದ್ದಾರೆ. ಅದೇ ಸಿಂಹಾಸನದಲ್ಲಿ ನಮಗೂ ಇದೆಯಾ ಸೀಟು? ಇಂಗ್ಲೀಷಲ್ಲಿ ಓದಿ ಈಗ. ದ ಒನ್ ಹೂ ಕಾಂಕರ್ಸ್ ಐ ವಿಲ್ ಗ್ರಾಂಟ್ ಹಿಮ್ ಟು ಸಿಟ್ ವಿತ್ ಮೀ. ಆಮೇಲೆ ಆನ್ ಮೈ ಥ್ರೋನ್. ದೇವ್ರು ಏನಂತಿದ್ದಾರೆ ಗೊತ್ತಾ? ಕನ್ನಡದಲ್ಲಿ ಸ್ಪಷ್ಟವಾಗಿ ಟ್ರಾನ್ಸ್ಲೇಟ್ ಆಗಿಲ್ಲ ಪ್ರಿಯರೇ. ಏನಂತಿದ್ದಾರೆ? ಆನ್ ಮೈ ಥ್ರೋನ್. ಥ್ರೋನ್ ಅಂದರೆ ಸಿಂಹಾಸನ. ನನ್ನ ಸಿಂಹಾಸನದ ಮೇಲೆ ನನ್ನ ಜೊತೆ ಕೂರಿಸ್ಕೋತೀನಿ ಅಂತ ದೇವ್ರು ಹೇಳ್ತಿದ್ದಾರೆ. ಏನಂದರು ಮತ್ತೆ ಹೇಳಿ? ನನ್ನ ಸಿಂಹಾಸನ. ನಿಮಗೂ ಪಕ್ಕದಲ್ಲಿ ಸಿಂಹಾಸನ ಹಾಕ್ಕೊಡ್ತೀನಿ ಅಂತ ಹೇಳ್ತಿಲ್ಲ ಚೀಫ್ ಮಿನಿಸ್ಟರ್ಗಳ ಥರ. ನಾವು ಎಷ್ಟೇ ಕೆಲಸ ಮಾಡಿದ್ರು, ಎಷ್ಟೇ ಸೇವೆ ಮಾಡಿದ್ರು ಕುರ್ಚಿ ಬಿಟ್ಕೊಡ್ತಾರೆ? ಇಲ್ಲ, ಪಕ್ಕದಲ್ಲಿ ಒಂದು ಚೇರ್ ಹಾಕ್ತೀನಿ ಕೂತ್ಕೊಳ್ಳಿ ಅಂತ ಬೇಕಾದರೆ. ದೇವ್ರು ಏನಂತಿದ್ದಾರೆ? ಯೇಸುಕ್ರಿಸ್ತರಿಗೆ ತಂದೆ ಸಿಂಹಾಸನದಲ್ಲೇ ಕೂರಿಸ್ಕೊಂಡಿದ್ದಾರೆ. ಈಗ ಯೇಸುಕ್ರಿಸ್ತರ ಥರ ಯಾರ್ಯಾರು ಜಯ ಹೊಂದುತ್ತಾರೋ ಅವ್ರಿಗೂ ಏನು ಮಾಡ್ತಾರಂತೆ? ಅದೇ ಸಿಂಹಾಸನ, ತಂದೆ ಯೇಸುಕ್ರಿಸ್ತರು ಕೂತಿದ್ದಾರಲ್ವ, ಅದೇ ಸಿಂಹಾಸನದ ಮೇಲೆ ಕೂರಿಸ್ಕೋತಾರಂತೆ ಅವರ ಪಕ್ಕದಲ್ಲೇ. ಇದಕ್ಕೋಸ್ಕರ ಯಾವತ್ತಾದರೂ ಪ್ರಾರ್ಥನೆ ಮಾಡಿದ್ದೀವಾ? ಜೀವ ಕಿರೀಟ, ಅಪ್ಪ ಸಿಂಹಾಸನ, ನಿಮ್ಮ ಸಿಂಹಾಸನದ ಮೇಲೆ ನನ್ನನ್ನು ಕೂರಿಸ್ಕೋತೀಯಾ? ಸೃಷ್ಟಿ ಪ್ರಾರಂಭ ಆದಾಗಿನಿಂದ ಈ ಪ್ರಪಂಚವನ್ನು ಆಳ್ದಂತಹ ಚಕ್ರವರ್ತಿ ಕೂತಿದ್ದಂತಹ ಸಿಂಹಾಸನದಲ್ಲಿ ನನ್ನನ್ನು ಕೂರಿಸ್ಕೋತೀಯಾ? ಈ ಪಾಪಿಯನ್ನು ಹೆಂಗಾದರೂ ಮಾಡಿ ಆ ಸಿಂಹಾಸನ ನನಗೆ ಬೇಕು. ಅದು ಬೇಕಾದರೆ ನಾನು ಪರಲೋಕಕ್ಕೆ ಬರಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ತಿಳಿಸ್ಕೊಡಿ. ಈ ಥರ ಪ್ರಾರ್ಥನೆ ಮಾಡಿದ್ದೀವಾ? ಇದೆಲ್ಲ ಎಲ್ಲಿದೆ? ಈ ಸಿಂಹಾಸನ, ಜೀವ ಕಿರೀಟ ಎಲ್ಲ ಎಲ್ಲಿದೆ? ದೇವರ ರಾಜ್ಯದಲ್ಲಿ. ರಾಜ್ಯಕ್ಕೋಸ್ಕರ ತವಕ ಪಡುವಂತಹದ್ದು ಅಂದರೆ ಏನು? ನಮ್ಮ ಪ್ರಾರ್ಥನೆಯಲ್ಲಿ ಈ ರಾಜ್ಯದ ವಿಚಾರವಾಗಿ, ಈ ಲೋಕದ ವಿಚಾರವಾಗಲ್ಲ, ಪರಲೋಕದ ವಿಚಾರವಾಗಿ, ದೇವರು ಪರಲೋಕದಲ್ಲಿ ನಮಗೆ ಕೊಡ್ತೀನಿ ಅಂತ ಹೇಳಿದಂತಹ ವಿಚಾರಗಳ ಬಗ್ಗೆ ಪ್ರಾರ್ಥನೆ ಮಾಡಿದ್ದೀವಾ? ಯಾವತ್ತಾದರೂ ಅದಕ್ಕೋಸ್ಕರ ತವಕ ಪಟ್ಟಿದ್ದೀವಾ? ಸರಿಯಾಗಿ ಹೇಳಿ ಪ್ರಿಯರೇ. ಮನಸ್ಸಾಕ್ಷಿಯಿಂದ ಹೇಳೋದಾದರೆ ನಾನು ಪಟ್ಟಿಲ್ಲ, ನೀವು ಪಟ್ಟಿದ್ದೀರಾ ಇಲ್ವಾ ಅಂತ ಹೇಳಿ ನಿಮಗೆ ಗೊತ್ತು. ಪರಲೋಕಕ್ಕೋಸ್ಕರ ತವಕ ಪಟ್ಟಿದ್ದೀವಾ? ಇಲ್ಲ. ಇಷ್ಟು ದಿನ ಹಾಗಾದರೆ ನಮ್ಮ ಪ್ರಾರ್ಥನೆ ಎಲ್ಲ ಹೆಂಗಿತ್ತು? ಸೀಟ್ ಮಾತ್ರ ಕೊಡಿ, ಬಿಚ್ಕೊಂಡು ಹೋಗಿ ಮನೇಲಿ ಇಟ್ಕೋತೀನಿ, ಇದೇ ಅಲ್ವಾ ನಾವು ಪ್ರಾರ್ಥನೆ ಮಾಡಿದ್ದು ಇಷ್ಟು ದಿನ. ಇದು ಮಾತ್ರ ಕೊಟ್ಟರೆ ಸಾಕು. ದೇವರೇನಂದ್ರು? ನೀವು ಅದಕ್ಕೋಸ್ಕರ ಕೇಳ್ಕೊಳ್ಳಿ, ಇದನ್ನೆಲ್ಲ ನಾನು ನೋಡ್ಕೋತೀನಿ ಅಂದರು. ನಾವು ಇದು ಮಾತ್ರ ಕೇಳ್ತಿದ್ದೀವಿ, ಅದಕ್ಕೋಸ್ಕರ ಇವತ್ತುವರೆಗೂ ದೇವರು ನಮ್ಮ ಯಾರ ಪ್ರಾರ್ಥನೆಯೂ ಕೇಳಿಲ್ಲ. ಯಾಕೆ? ನಾವು ಬರೀ ಇದನ್ನೇ ಟಾರ್ಗೆಟ್ ಮಾಡಿ ಫೋಕಸ್ ಮಾಡಿ ಕೇಳ್ತಿದ್ವಲ್ವ? ಹೌದಾ ಇಲ್ವಾ? ಡ್ಯಾಡಿಯವರು, ಜಯಶಾಲಿ ಅವರು, ತಾನು ವಾಕ್ಯ ಅರ್ಥ ಆಗದೆ ಪ್ರಾರಂಭದ ಸಾಲಿನ 25 ವರ್ಷ ಏನು ಪರಿಶೋಧನೆ ಮಾಡಿದ್ದಾರೆ, ಅದರ ಹಿಂದೆ ಸತ್ಯವೇದ ನನಗೆ ಅರ್ಥ ಆಗಬೇಕು ಅಂತ ಹೇಳಿ ಏನು ಮಾಡ್ತಿದ್ರಂತೆ? ಅಳ್ತಾ ಇದ್ರಂತೆ. ಸಮುದ್ರದ ಹತ್ರ ಹೋಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ದೇವ್ರ ಹತ್ರ, ಇದು ನನಗೆ ಅರ್ಥ ಆಗ್ತಿಲ್ಲ, ಸತ್ಯವೇದ ತಿಳಿಸ್ಕೊಡಿ ಅಂತ ಹೇಳಿ ಆ ಥರ ಪ್ರಾರ್ಥನೆ ಮಾಡಿ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ಈ ಲೋಕಕ್ಕೋಸ್ಕರ ತವಕಪಟ್ರೆ? ಅದಕ್ಕೋಸ್ಕರ ತವಕಪಟ್ಟರು. ಇವಾಗ ಹೆಂಗಿದ್ದಾರೆ ಪ್ರಿಯರೇ? ಹೌದಾ ಇಲ್ವಾ? ರಾಮು ಅಣ್ಣ ಅವರು, ಅವ್ರಿಗೆ ಎಷ್ಟೇ ಕಷ್ಟ ಬಂದರು, ಬಾಧೆ ಬಂದರು, ಹಿಂದಿನ ಕಾಲ ಅಂದರೆ ಒಂದು 10-8 ವರ್ಷಗಳ ಹಿಂದೆ ಎಷ್ಟೇ ಕಷ್ಟ ಬಂದರು, ಬಾಧೆ ಪಟ್ಟರು, ಪರಲೋಕಕ್ಕೋಸ್ಕರನೇ ತವಕ ಪಟ್ಕೊಂಡು ಹೋಗಿದ್ದಕ್ಕೆ ಈಗ ಇದೆಯಾ? ಶರೀರಕ್ಕೆ, ವಸ್ತ್ರಕ್ಕೆ ಏನಾದರೂ ಕೊರತೆ ಇದೆಯಾ? ಯಾವುದೂ ಇಲ್ಲ. ಇದರಿಂದ ನಮಗೇನು ಅರ್ಥ ಆಯಿತು? ಖಚಿತವಾಗಿ ದೇವರು ಹೇಳಿದ್ದಾರೆ ಅಂದರೆ ನಾವು ಅದಕ್ಕೋಸ್ಕರ ತವಕ ಪಟ್ಟರೆ ಇದನ್ನೆಲ್ಲ ನೋಡ್ಕೋತಾರಂತೆ. ತವಕ ಪಡ್ತಿದ್ದೀವಾ? ಇದಕ್ಕೆಲ್ಲ ಮೀರಿದ ಹಾಗೆ ಇನ್ನೊಂದು ವಚನವನ್ನು ನೋಡೋಣ. ಇದೆಲ್ಲ ಈ ಲೋಕದ ಐಟಮ್ಗಳನ್ನೆಲ್ಲ ಕೇರ್ ತೊಗೊಳ್ಲಿಕ್ಕೆ ಯಾರನ್ನು ಅಪಾಯಿಂಟ್ ಮಾಡಿದ್ದಾರೆ ದೇವರು ಇಷ್ಟಕ್ಕೂ? ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನ. ನಾವು ಈ ಭೂಲೋಕದಲ್ಲಿರುವಂಥ ವಸ್ತುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೇ ಇದ್ವಿ, ಆದರೆ ದೇವರು ಒಬ್ಬ ಕೆಲಸದವನನ್ನು ಅಪಾಯಿಂಟ್ ಮಾಡಿದಾರಂತೆ. ನಮ್ಮ ಬಗ್ಗೆ, ಪ್ರತಿಯೊಬ್ಬೊಬ್ಬ ಮನುಷ್ಯನ ಬಗ್ಗೆ ಒಬ್ಬ ಕೆಲಸದವನನ್ನು ಅಪಾಯಿಂಟ್ ಮಾಡಿದಾರಂತೆ. ಆ ಕೆಲಸದವನ ಹೆಸರೇನು ಇಷ್ಟಕ್ಕೂ? ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವೂ ತನ್ನದ್ದನ್ನು ತಾನೇ ಚಿಂತಿಸಿಕೊಳ್ಳುವುದು. ಯಾರಂತೆ? ಆ ಕೆಲಸದವ್ರ ಹೆಸರೇನು? ಆ ಕೆಲಸದವ್ರ ಹೆಸರು ನಾಳೆ. ಈಗ ನಾಳೆ ಬಗ್ಗೆ ಅಂದರೆ ನಮ್ಮ ಜೀವನದ ಬಗ್ಗೆ, ದೇಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಪ್ರಾರ್ಥನೆ ಮಾಡುವಂತಹದ್ದು, ಅಳುವಂತಹದ್ದು, ಇದೆಲ್ಲ ಸೂಕ್ತನಾ? ಏನಂದಿದ್ದಾರೆ ದೇವರು? ನಿನ್ನ ದೇಹಕ್ಕೆ ಏನು ಬೇಕೋ, ನೀನು ಆತ್ಮಕ್ಕೋಸ್ಕರ, ಪರಲೋಕಕ್ಕೋಸ್ಕರ ತವಕ ಪಟ್ಟಾಗ ಈ ದೇಹಕ್ಕೆ ಏನು ಬೇಕೋ ಅದನ್ನೆಲ್ಲ ಕೇರ್ ತೊಗೊಳ್ಲಿಕ್ಕೆ ಯಾರನ್ನ ಅಪಾಯಿಂಟ್ ಮಾಡಿದ್ದೀನಿ?
ನಾಳೆ ಅನ್ನುವಂಥ ಕೆಲಸದವನನ್ನೇ ಅಪಾಯಿಂಟ್ ಮಾಡಿದ್ದೀರಿ. ಈ ನಾಳೆ ಅನ್ನುವಂಥ ಕೆಲಸದವ್ರು ಏನು ಮಾಡಬೇಕು? ಪ್ರತಿದಿನ ಹೋಗಿ ದೇವ್ರ ಹತ್ರ ಫೈಲ್ ಹಿಡ್ಕೊಂಡು ನಿಂತ್ಕೊಂಡು, ಅಪ್ಪ ನಿಮ್ಮ ಮಗ ಈ ಥರ ಭೂಮಿ ಮೇಲೆ ಇದ್ದಾನಲ್ವ, ನಿಮ್ಮ ಮಗನ ಅಸಿಸ್ಟೆಂಟ್ ನಾನು, ನಾಳೆ ಅವನ ಜೀವನದಲ್ಲಿ ಏನೇನು ಕೆಲಸ ಆಗಬೇಕು ನನಗೆ ಹೇಳಿ, ಸ್ವಲ್ಪ ಬರ್ಕೋತೀನಿ ಅಂತ ಹೇಳಿರಿ. ಬರ್ಕೊಂಡು ಅದು ಇಲ್ಲಿ ಬಂದು ನಮ್ಮ ಜೀವನದಲ್ಲಿ ಏನೇ ಆಗಬೇಕಂತ ಹೇಳಿದ್ರು ಆ ನಾಳೆ ಅನ್ನುವಂತಹ ವ್ಯಕ್ತಿಯ ಇಂಪ್ಲಿಮೆಂಟೇಷನಿಂದ ನಡೀತಿದೆ. ಈ ಕೇರ್ ತೊಗೋಬೇಕಾ? ಇದು ಅಂಬಾನಿಯವ್ರ ಮಗನಿಗಿದೆಯಾ ಪ್ರಿಯರ ಈ ಭಾಗ್ಯ? ನಾಳೆ ಬಗ್ಗೆ ಯೋಚನೆ ಮಾಡದೇ ಇರುವಂತಹದ್ದು ಪ್ರಾರ್ಥನೆ. ಇದಕ್ಕೆ ಯಾವುದಕ್ಕೂ ಮಾಡಬಾರ್ದು ಅನ್ನುವಂತಹದ್ದು. ನಾನು ಎಲ್ಲವನ್ನು ಕೇರ್ ತೊಗೋತೀನಿ. ಮತ್ತೆ ಕೇರ್ ತೊಗೋತೀನಿ ಅಂದರೆ ಅಂಬಾನಿ ಮಾಡ್ತಾರೆ, ದಾವಿದನ ಥರ ರಾಜ ಮಾಡ್ತಾರೆ ಅಂತ ಅನ್ಕೋಬಾರ್ದು. ಏನೇನು ಕೊಡ್ತಾರೆ? ಎಷ್ಟು ಬೇಕೋ ಆಹಾರ, ವಸ್ತ್ರ, ಆಶ್ರಯ. ಇದಕ್ಕೆ ಮಾತ್ರ ಕೊರತೆ ಮಾಡಲ್ಲ ಈ ದೇವರು ಕೊಡ್ತಿರುವಂತಹ ಪ್ರಾಮಿಸ್. ಈಗ ಈ ಫೆಸಿಲಿಟಿ ಯಾರ್ಯಾರಿಗಿದೆ? ನಮ್ಮ ದೇಶದಲ್ಲಿರುವಂಥ ಅತಿ ದೊಡ್ಡ ಶ್ರೀಮಂತರಿಗಿದೆಯಾ? ನಾಳೆ ಅನ್ನುವಂಥ ಕೆಲಸದವರೇ ಬಂದು ನಾಳೆ ಈ ವ್ಯಕ್ತಿಯ ಜೀವನದಲ್ಲಿ ಏನೇನಾಗಬೇಕು, ಕೆಲಸದಲ್ಲಿ ಪ್ರಮೋಷನ್ ಬರಬೇಕಾ ಅದು ಬರ್ಕೋತಾರಂತೆ. ಇಲ್ಲಿ ಹಿಂಗಾಗಬೇಕಾ ಇಲ್ಲಿ ಬರ್ಕೋತಾರೆ. ನಾವಲ್ಲಿ ಪ್ರೇಯರ್ಗೆ ಅಟೆಂಡ್ ಆಗಬೇಕಾ ಅಂದರೆ ನಾವಲ್ಲಿ ಪ್ರೇಯರ್ಗೆ ಅಟೆಂಡ್ ಆಗಬೇಕು ಅಂತ ಹೇಳಿದ್ರೆ ಹಿಂದಿನ ದಿನ ನಾಳೆ ಹೋಗಿ ಏನು ಮಾಡಿರಬೇಕು? ದೇವ್ರ ಹತ್ರ ಕೇಳಿಕೊಂಡು ಇದನ್ನೆಲ್ಲ ಬರ್ಕೊಂಡು ನಾಳೆ ನನ್ನ ಮಗ ಪ್ರೇಯರ್ಗೆ ಹೋಗ್ತಿದ್ದಾನೆ, ಸುತ್ತ ದೂತರನ್ನಿಟ್ಟು ಕಾಪಾಡಬೇಕು. ಈ ಕೇರನ್ನೆಲ್ಲ ಯಾರು ತಗೋತಿದ್ದಾರೆ? ನಾಳೆ ಅನ್ನುವಂಥ ವ್ಯಕ್ತಿ. ಅನ್ಯಾಯವಾಗಿ ಇಷ್ಟು ವರ್ಷ ವೇಸ್ಟ್ ಮಾಡ್ಕೊಂಡ್ವಲ್ವಾ ಪ್ರಿಯರ? ಇದಕ್ಕೆಲ್ಲ ಕೇಳಿ ಕೆಲಸದವನಿದ್ದಾನೆ. ನಾವು ಹಿಂಗೇ ದೇವ್ರ ಹತ್ರ ಕೇಳ್ತಿದ್ವಿ ಅಂತ ಅಂದ್ಕೊಳ್ಳಿ, ಆ ನಾಳೆ ಅನ್ನುವಂಥ ಕೆಲಸದವನಿದ್ದಾನೆ, ಅವರೆಲ್ಲ ಕೇರ್ ತೊಗೋತಾರೆ. ಈಗ ನಾವು ಹಿಂಗೇ ದೇವ್ರ ಹತ್ರ ನಾಳೆ ಅನ್ನುವಂಥ ಕೆಲಸದವ್ರು ಇದ್ದರೂ ನಂಬಿಕೆ ಇಲ್ಲದೆ ಹಿಂಗೇ ದೇಹಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೇ ಪ್ರಾರ್ಥನೆ ಮಾಡ್ತಿದ್ವಿ ಅಂತ ಅಂದ್ಕೊಳ್ಳಿ, ಏನು ಮಾಡ್ತಾರೆ? ನೀನೇನೋ ನಿನ್ನ ಮಗನಿಗೋಸ್ಕರ ನನ್ನನ್ನು ಅಪಾಯಿಂಟ್ ಮಾಡಿದ್ಯಾ ಕೇರ್ ತೊಗೊಳ್ಲಿಕ್ಕೆ. ನಿನ್ನ ಮಗ ಏನು ಮಾಡ್ತಿದ್ದಾನೆ ಗೊತ್ತಾ? ನೀನು ಹೇಳಿದ್ರೂ ಸತ್ಯವೇದದಲ್ಲಿ, ನೀನು ಬರ್ಸಿದ್ರೂ ಯೋಚನೆ ಮಾಡಬೇಡಿ, ಇದಕ್ಕೋಸ್ಕರ ಎಲ್ಲ ಪ್ರಾರ್ಥನೆ ಮಾಡಬೇಕಾಗಿರುವಂತಹದ್ದು ಅಂತ ಹೇಳಿದ್ರು ಅವನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾನೆ. ಇದು ಮತ್ತೆ ನಾನೇನಕ್ಕೋಸ್ಕರ ಅವನ ಹತ್ರ ಹೋಗಿ ಸೇವೆ ಮಾಡಬೇಕು? ಇದು ದೇವ್ರ ಮುಂದೆ ಪ್ರಶ್ನೆ. ಎಲ್ಲ ಯಾರಿಂದ ಬಂತು? ನಮ್ಮಿಂದಲೇ. ಹೌದಾ ಇಲ್ವಾ? ಹಾಂ, ಓಕೆ. ಹಾಗಾದರೆ ಇನ್ನು ಮುಂದೆ ನಮ್ಮ ಪ್ರಾರ್ಥನೆಯಲ್ಲಿ ಏನಿರಬೇಕು? ದೇಹಕ್ಕೆ ಸಂಬಂಧಪಟ್ಟಿದ್ದ ಜೀವ ಕಿರೀಟ, ಸಿಂಹಾಸನ ಪರಲೋಕದಲ್ಲಿ. ಅಪ್ಪ, ನಾನು ಇನ್ನೊಬ್ಬರನ್ನು ಕ್ಷಮಿಸುವಂಥ ಗುಣವನ್ನು ನನಗೆ ಕೊಡಿ. ನೀತಿ ಅಂದರೆ ಏನು? ದೇವರ ರಾಜ್ಯಕ್ಕೋಸ್ಕರ ತವಕ ಪಡುವಂತಹದ್ದು ಅಂದರೆ ಏನು? ಆ ರಾಜ್ಯಕ್ಕೋಸ್ಕರ ಯಾವಾಗಲೂ ಎದುರು ನೋಡಬೇಕು. ಏನೇ ಆದರೂ ಆ ರಾಜ್ಯಕ್ಕೋಸ್ಕರ ಹಿಂಗಾದರೂ ಮಾಡಿ ಆ ರಾಜ್ಯಕ್ಕೆ ಸೇರಿಕೊಳ್ಳುವಷ್ಟು ಜ್ಞಾನ ಕೊಡಿ. ಈ ರಾಜ್ಯ ಅನ್ನುವಂತಹದ್ದು, ನೀತಿ ಅನ್ನುವಂತಹದ್ದು ಲಿಂಕ್ಡ್ ಕಾನ್ಸೆಪ್ಟ್ ಪ್ರಿಯರೇ, ಬೇರೆ ಬೇರೆ ಅಲ್ಲ. ಆ ರಾಜ್ಯಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಏನಾಗಿರಬೇಕು? ಹೆಂಗಿರಬೇಕು? ವಾಕ್ಯದ ಮೇಲೆ ಆಸಕ್ತಿ ಇರಬೇಕು, ಪಾಪ ಮಾಡದೇ ಇರಬೇಕು. ಈ ವಾಕ್ಯದ ಮೇಲೆ ಆಸಕ್ತಿ ಇರಬೇಕು, ಪಾಪ ಮಾಡದೇ ಇರಬೇಕು ಅನ್ನುವಂಥದ್ದೆಲ್ಲ ಏನು? ದೇವರ ನೀತಿ. ಹೌದಾ ಇಲ್ವಾ? ದೇವರ ನೀತಿ ಪ್ರಕಾರ ನಡ್ಕೊಂಡ್ರೆ ದೇವರ ರಾಜ್ಯ ಸಿಗುತ್ತೆ. ತವಕ ಪಡಬೇಕಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು? ನೀತಿಗೋಸ್ಕರ ತವಕ ಪಡಬೇಕು. ದೇವರ ನೀತಿ ಅಂದರೆ ದೇವರು ಯಾವ ಥರ ಜೀವನ ಮಾಡಬೇಕು ನನ್ನ ಮಕ್ಕಳು ಅಂತ ಅಂದ್ಕೊಂಡಿದ್ದಾರೋ ಆ ಥರ ಜೀವನ ಮಾಡಬೇಕು. ಆ ಥರ ಜೀವನ ಮಾಡಿದ್ರೆ ಪರಲೋಕ ಕೊಡ್ತಾರೆ. ಹಾಗಾದರೆ ನೀತಿಗೋಸ್ಕರ ತವಕ ಪಟ್ಟರೆ ರಾಜ್ಯಕ್ಕೋಸ್ಕರ ತವಕ ಪಟ್ಟ ಹಾಗೆ. ಇದನ್ನು ಮಾಡ್ತಿದ್ದೀವಾ? ಕ್ಷಮಿಸುವಂತಹ ಗುಣ ಕೊಡಪ್ಪ. ಇದು ಆತ್ಮಕ್ಕೆ ಸಂಬಂಧಪಟ್ಟಂಥ ಗುಣ. ಹೌದಾ ಇಲ್ವಾ? ಲೋಕದಲ್ಲಿ ಯಾರಾದರೂ ಸಂಬಳ ಜಾಸ್ತಿ ಮಾಡ್ತಾರಾ ಕ್ಷಮಿಸಿದ್ರೆ? ಇಲ್ಲ. ಆತ್ಮಕ್ಕೆ ಸಂಬಂಧಪಟ್ಟಂಥ ಗುಣ, ಕ್ಷಮಿಸುವಂತಹ ಗುಣ ಕೊಡಿ. ಶತ್ರುವನ್ನು ಸಹ ಪ್ರೀತಿಸುವಂತಹ ಗುಣವನ್ನು ಕೊಡಿ. ಇದೆಲ್ಲ ಎಲ್ಲಿ ಬರುತ್ತೆ ಪ್ರಿಯರೇ? ನಮ್ಮ ಪ್ರಾರ್ಥನೆಯಲ್ಲಿ ಭಾರತ ಪ್ರೀತಿಸುವಂತಹದ್ದು, ಕ್ಷಮಿಸುವಂತಹದ್ದು, ಅಥವಾ ಇನ್ನೊಬ್ಬರಿಗೋಸ್ಕರ, ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡುವಂತಹದ್ದು, ಮೀಟಿಂಗ್ಗಳಿಗೋಸ್ಕರ ಪ್ರಾರ್ಥನೆ ಮಾಡುವಂತಹದ್ದು. ನಮ್ಮ ಮುಂದೆ ಹಲವಾರು ಪಾಂಪ್ಲೆಟ್ಗಳು ಹೋಗ್ತಾ ಇರುತ್ತೆ. ಅಟ್ಲೀಸ್ಟ್ ಒಂದು 5 ಪಾಂಪ್ಲೆಟನ್ನು ಹಿಡಿದಿಟ್ಕೊಂಡು ಗಟ್ಟಿಯಾಗಿ ನಮ್ಮ ಪ್ರಾರ್ಥನೆ ಕೂತ್ಕೊಂಡಾಗ, ಅಪ್ಪ 22, 23 ಒಂದು ಮೀಟಿಂಗ್ ಇದೆ, ಇದನ್ನು ನಡೆಸಿ, ಯಾವ ಕುಂದುಕೊರತೆ ಬರಬಾರ್ದು. 22 ಮೀಟಿಂಗ್ ಇದೆ ಅಂತ ದೇವ್ರಿಗೆ ಗೊತ್ತಿಲ್ಲ ಅಂತಲ್ಲ ನಾನು ಹೇಳ್ತಿರುವಂಥದ್ದು. ನೀವು ನೆನಪಿಸ್ಬೇಕು, ನೀವು ಹೇಳಬೇಕು ಅಂತ ನಾನು ಹೇಳ್ತಿಲ್ಲ. ನನ್ನ ಮಕ್ಕಳು ಏನು ಪ್ರಾರ್ಥನೆ ಮಾಡ್ತಾರೆ ಅಂತ ಕಿವಿ ಕೊಟ್ಟು ದೇವ್ರು ಕೇಳಿದಾಗ ಏನು ಕೇಳಿಸ್ಬೇಕು ದೇವ್ರ ಕಿವಿಗೆ? ಈ ಮೀಟಿಂಗ್ ಇದೆ, ಆಶೀರ್ವಾದಿಸಿ, ಕುಂದುಕೊರತೆ ಬರದ ಹಾಗೆ ನಡೆಸಿ, ವಾತಾವರಣ ಅನುಕೂಲ ಮಾಡಿ. ನೆಕ್ಸ್ಟ್ ಪಾಂಪ್ಲೆಟು. ಈ ಥರ ಸೇವೆಗೋಸ್ಕರ ಏನಾದರೂ ಪ್ರಾರ್ಥನೆ ಮಾಡಿದ್ದೀವ? ಈ ಥರ ನೆನಪಿಟ್ಕೊಂಡು ಇಲ್ಲಿ ನೋಡ್ತೀವಿ ಪಾಂಪ್ಲೆಟನ್ನು ಮರ್ತೋಗ್ತೀವಿ. ಈ ಥರ ಮಾಡಿದ್ದೀವ ಪ್ರಾರ್ಥನೆಯನ್ನು? ಆಗ ದೇವ್ರು ಅನ್ಕೋತಾರೆ, ನನ್ನ ಮಗ ಯಾವತ್ತೂ ತನಗೋಸ್ಕರ ಏನೂ ಕೇಳ್ಕೊಂಡಿಲ್ಲ. ಮಾತಾಡಿದ್ರೆ ಇನ್ನೊಬ್ಬರನ್ನು ಪ್ರೀತಿಸಬೇಕು, ಇನ್ನೊಬ್ಬರನ್ನು ಕ್ಷಮಿಸಬೇಕು. ಆ ಮೀಟಿಂಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಇದೇ ಪ್ರಾರ್ಥನೆ ಮಾಡಿದ್ದಾಗೋಯ್ತು ತನ್ನ ಜೀವನ. ತನಗೋಸ್ಕರ ಯಾವತ್ತೂ ಕೇಳ್ಕೊಂಡಿಲ್ಲ ಅಲ್ವಾ? ಈಗ ನಾನೇನು ಕೊಡ್ತೀನಿ? ಅವನಿಗೇನು ಬೇಕೋ ಅದನ್ನು ಕೊಡ್ತೀನಿ. ಆದರೆ ನಮ್ಮ ಪ್ರಾರ್ಥನೆ ಹೆಂಗಿರುತ್ತೆ? ಕೇಳಿಸ್ಕೊಂಬಿಟ್ರೆ ದೇವ್ರು ಒಂದು ಸಾರಿ ಯಾವತ್ತೂ ಇವನ ಬಗ್ಗೆನೇ ಪ್ರಾರ್ಥನೆ ಮಾಡ್ತಿರ್ತಾನೆ ಇವನು ಅಂತ ಹೇಳಿ ಇನ್ನೊಂದು ಸಾರಿ ಡೋರ್ ಕ್ಲೋಸ್ ಮಾಡ್ಬಿಟ್ಟು ನಮ್ಮ ಕಡೆ ತಿರುಗೂ ಸಹ ನೋಡೋದಿಲ್ಲ. ಆ ಸ್ಥಿತಿಗೆ ಬಂದು ನಿಂತಿದ್ದೀವಿ. ಹೌದಾ ಇಲ್ವಾ? ಇಷ್ಟೊತ್ತು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದ್ದೀವಿ. ಈಗ ಇನ್ನೊಂದು ಭಕ್ತರ ಪ್ರಾರ್ಥನೆಗಳನ್ನು ನೋಡೋಣ. ಸತ್ಯವೇದದಲ್ಲಿರುವಂಥ ಭಕ್ತರು ಯಾವ ಥರ ಪ್ರಾರ್ಥನೆ ಮಾಡಿದ್ರು, ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ಮೊಟ್ಟ ಮೊದಲನೇ ಭಕ್ತ, ಈತನ ಹೆಸರು ಹಿಜ್ಕೀಯ.
ಹಿಜ್ಕೀಯನ ಪ್ರಾರ್ಥನೆಯನ್ನು ನಾವು ನೋಡಿದ್ದೀವ? ಒಂದು ಸಾರಿ ಸತ್ಯವೇದದಿಂದ ಓಪನ್ ಮಾಡಿ ನೋಡಿ ಪ್ರಿಯರೇ. ಅರಸುಗಳು 2ನೇ ಗ್ರಂಥ 20ನೇ ಅಧ್ಯಾಯ 1ನೇ ವಚನದಿಂದ 21. ಎಲ್ಲರೂ ಓಪನ್ ಮಾಡಿ ಪ್ರಿಯರೇ. 2 ಅರಸುಗಳು 20ನೇ ಅಧ್ಯಾಯ 1ನೇ ವಚನದಿಂದ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಸಾಕು. ಈಗ ಹಿಜ್ಕೀಯನ ಕಂಡೀಷನ್ ಏನು ಅಂತ ನೀವು ಹೇಳಿ. ಏನು ಹಿಜ್ಕೀಯನ ಕಂಡೀಷನ್ ಏನು? ಮರಣಕರವಾಗಿರುವಂತಹ ರೋಗ, ಡೆಡ್ಲಿ ಡಿಸೀಸ್. ಈಗ ನಮಗಿದು ಬಂತು ಅಂತ ಅಂದ್ಕೊಳ್ಳಿ. ಮಂಡಿಕಾಲು ಊರಿದ ತಕ್ಷಣ ಏನು ಪ್ರಾರ್ಥನೆ ಮಾಡ್ತೀವಿ? ನಾನು ಇಷ್ಟು ದಿನ ಏನೇನು ಮಾಡಿದೆ ಗೊತ್ತಾ ನಿನಗೋಸ್ಕರ? ಹೌದಾ ಇಲ್ವಾ? ಎಷ್ಟು ಕೆಲಸ ಮಾಡಿದೆ ಗೊತ್ತಾ? ಎಷ್ಟು ಜನರಿಗೆ ಸುವಾರ್ತೆ ಹೇಳಿದ್ದೀನಿ ಗೊತ್ತಾ? ನಿನ್ನ ಬಗ್ಗೆ ಎಷ್ಟು ಜನರಿಗೆ ಸಾರಿದ್ದೀನಿ ಗೊತ್ತಾ? ಎಷ್ಟು ಹಾಡನ್ನು ಹಾಡಿದ್ದೀನಿ ಗೊತ್ತಾ ಸ್ಟೇಜ್ ಮೇಲೆ ಹೋಗಿ? ಎಲ್ಲಿ ಮರಣಕರ ರೋಗ ನನಗೆ ಏನಕ್ಕೆ ಬಂತು? ಸರಿ ಆಯಿತು, ಬಂದಿದ್ದು ಬಿಟ್ಬಿಡು ಹೋಗಲಿ. ಈಗ ಅರ್ಜೆಂಟಾಗಿ ಏನು ಮಾಡಬೇಕು? ವಾಸಿ ಮಾಡಬೇಕು. ಆರ್ಡ್ರ್ಗಳನ್ನು ಹಾಕ್ತಿರ್ತೀವಿ ಹಿಂಗೆ ದೇವರಿಗೆ. ನೀವು ಕೇಳಿದ್ರಿ, ದೇವರ ಸ್ಟೇಜ್ ಏನು? ದೇವರು ಪರಲೋಕ, ನಾವೀ ಭೂಮಿ. ದೇವರು ಮಾತಾಡಿದ್ರೆ ಭೂಮಿ ನಡುಗುತ್ತೆ. ನಾವು ಮಾತ್ರ ಇಷ್ಟ ಬಂದಂತೆ ರಿಕ್ವೆಸ್ಟ್ಗಳನ್ನು ಮಾಡಿ ಎಸಿತಿದ್ದೀವಿ. ಹೌದಾ? ಈಗ ಹಿಜ್ಕೀಯನ ಸ್ಥಿತಿ ನಮಗಿದ್ದಿದ್ರೆ ನಾವು ಏನು ಪ್ರಾರ್ಥನೆ ಮಾಡ್ತಿದ್ವಿ? ಹಿಂಗೆ ಆರ್ಡ್ರ್ ಆಗ್ತಾಯಿದ್ವಿ ದೇವ್ರ ಹತ್ರ, ವಾಸಿ ಮಾಡು ಯೇಸು ಕ್ರಿಸ್ತರ ನಾಮದಲ್ಲಿ ಬಿಟ್ಟು ಮುಂದೆ ನಿಮಗೆ ಗೊತ್ತು. ಹೌದಾ? ಹಾಗಾದರೆ ಇದು ನಮ್ಮ ಪ್ರಾರ್ಥನೆ ಹಿಜ್ಕೀಯನ ಸ್ಟೇಜಲ್ಲಿ ನಾವಿದ್ದಿದ್ರೆ. ಆದರೆ ಮರಣಕರ ವ್ಯಾಧಿಯಿಂದ ಬಳಲ್ತಿರುವಂಥ ಹಿಜ್ಕೀಯನ ಪ್ರಾರ್ಥನೆಯನ್ನು ಒಂದು ಸರಿ ನೋಡಿ ಮುಂದೆ. 2ನೇ ವಚನ. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಆಗೋಯ್ತಾ ಪ್ರಾರ್ಥನೆ? ಅಷ್ಟೇ ಪ್ರಾರ್ಥನೆ ಮಾಡಿತ್ತು. ಏನು ಪ್ರಾರ್ಥನೆ ಮಾಡಿದ್ರು ಮತ್ತೆ ಓದಿ ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೆ ಇದು ನೆನ್ಪಿಟ್ಕೋಬೇಕು, ಏನು ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿ ನೆನ್ಪಿಟ್ಕೋಬೇಕು. ಫಸ್ಟ್ ಪಾಯಿಂಟ್ ಏನಂತೆ? ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಏನು ಪ್ರಾರ್ಥನೆ? ನಾನು ಹಿಂದೆ ಕಾಲದಲ್ಲಿ ಹಿಂಗಿದ್ನಲ್ವ, ಅದನ್ನು ಒಂದು ಸರಿ ನೆನಪು ಮಾಡ್ಕೋ. ಅಷ್ಟೇನಾ ಪ್ರಾರ್ಥನೆ? ಅಷ್ಟೇನಾ? ಈಗ ನನಗೆ ಹೇಳಿ, ಈತನಿಗಿದ್ದಂತಹ ರೋಗ ಏನು? ಮರಣಕರವಾಗಿರುವಂತಹ ರೋಗ. ಈತನು ಮಾಡಿದ ಪ್ರಾರ್ಥನೆ ಏನು? ಹಿಂದೆ ಮಾಡಿದ್ನಲ್ವ, ಅದನ್ನು ಒಂದು ಸರಿ ನೆನಪಿಸ್ಕೋ ಅನ್ನುವಂತಹ ರಿಕ್ವೆಸ್ಟ್. ಈತನಿಗಿರುವಂತಹ ರೋಗಕ್ಕೂ ಈತನು ಮಾಡಿದಂತಹ ಪ್ರಾರ್ಥನೆಗೂ ಸಂಬಂಧ ಏನಾದರೂ ಇದೆಯಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ರೋಗ ಅನ್ನುವಂತಹ ಪದ ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲಾದರೂ ಬಂತ? ಪ್ರಾರ್ಥನೆ ಮಾಡಿದ್ದೇನಂತ? ನಾನು ಇಷ್ಟು ದಿನ ಮಾಡಿದ್ನಲ್ವ, ಯಥಾರ್ಥ ಚಿತ್ತನಾಗಿ ಒಳ್ಳೆಯವನಾಗಿದ್ದೆ, ಅದನ್ನೊಂದು ಸರಿ ನೆನಪು ಮಾಡ್ಕೋ ಅನ್ನುವಂಥ ರಿಕ್ವೆಸ್ಟನ್ನು ಇಟ್ಟರು. ಪ್ರಾರ್ಥನೆಯಲ್ಲಿ ಅಷ್ಟೇ ಹೇಳಿದ್ದು. ರೋಗ ಮಾತ್ರ ಇರೋದು ಮರಣಕರವಾಗಿರುವಂಥ ರೋಗ. ಇದಕ್ಕೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಪ್ರಿಯರೇ? ಏನೂ ಇಲ್ಲ. ನನ್ನ ರೋಗ ವಾಸಿ ಮಾಡು, ರೋಗ ಅನ್ನುವಂಥ ಪದ ಪ್ರಾರ್ಥನೆಯಲ್ಲಿ ಎಲ್ಲಾದರೂ ಕಾಣಿಸ್ಕೊತ ಹೋಗಲಿ? ಇಲ್ಲ. ಏನರ್ಥ ಆಯ್ತು ನಮಗಿದ್ರಿಂದ? ಈ ವ್ಯಕ್ತಿಗೆ ರೋಗ ಇದ್ದರು, ಈ ಶರೀರದ ಬಗ್ಗೆ ಪ್ರಾರ್ಥನೆ ಮಾಡಿದೆ. ಯಾವುದರ ಬಗ್ಗೆ ಪ್ರಾರ್ಥನೆ ಮಾಡಿದ್ರು? ನೀತಿ, ದೇವರ ನೀತಿ. ದೇವರ ನೀತಿ ಎಲ್ಲಿ ಬಂತು ಇಲ್ಲಿ? ದೇವರ ನೀತಿ ಅಂದರೆ ಏನು ಇಷ್ಟಕ್ಕೂ ದೇವರ ನೀತಿ ಅಂದರೆ, ನಾನು ಇಷ್ಟು ವರ್ಷ ಮಾಡಿರುವಂಥ ಪ್ರೋಗ್ರೆಸ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದಕ್ಕೆ ಏನು ನಿರ್ಣಯ ತಗೋಬೇಕು? ನನ್ನನ್ನು ಬದುಕಿಸ್ಬೇಕಾ ಮುಗಿಸ್ಬೇಕಾ ಅನ್ನುವಂತಹ ನಿರ್ಣಯವನ್ನು ನಿಮ್ಮ ನೀತಿಯ ಪ್ರಕಾರ ನೀವೇ ತಗೊಳ್ಳಿ. ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ನಿಮ್ಮ ನೀತಿಯಂತೆ ನೋಡ್ಕೊಳ್ಳಿ. ನಾನು ಮಾಡಿರುವಂಥ ಕೆಲಸಗಳ ಪ್ರೋಗ್ರೆಸ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಡೆಸಿಷನ್ ಕೊಡಬೇಕಾಗಿರುವಂಥ ಕರ್ತವ್ಯ ಯಾವುದು? ನಿಮ್ಮದು. ನಿಮ್ಮ ನೀತಿಯ ಪ್ರಕಾರನೇ ನಿರ್ಣಯ ತಗೊಳ್ಳಿ ಅಂದ್ಬಿಟ್ಟು ಮುಗಿಸ್ಬಿಟ್ರು. ಹೌದಾ? ಏನು ಮಾಡಿದ್ರು ಗೊತ್ತಾ? ದೇವರು ತಕ್ಷಣ ಏನು ಮಾಡಿದ್ರಂತೆ? 4ನೇ ವಚನ. ಯೆಶಾಯನು ಅರಮನೆಯ ಮಧ್ಯ ಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಯೆಹೋವನು ಅವನಿಗೆ, ನೀನು ಹಿಂದಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದು
ನನ್ನ ಆಲಯಕ್ಕೆ ಬರುವಿ. ದೇವ್ರೇನು ಹೇಳಿದ್ರು? ಪ್ರಾರ್ಥನೆ ಮಾಡಿದ್ದು ಏನೋ ದೇವ್ರ ನೀತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಇರುವಂತಹದ್ದು ಶರೀರಕ್ಕೆ ಸಂಬಂಧಪಟ್ಟ ರೋಗ. ಈಗ ದೇವ್ರೇನಂದ್ರು ಇಮ್ಮಿಡಿಯೇಟಾಗಿ ಅಂದ್ರೆ 4ನೇ ವಚನದಲ್ಲಿ ಒಂದು ಪದ ಬರ್ತಿದ್ದಾರೆ ನೋಡಿ ಪ್ರಿಯರೇ. ಯೆಶಾಯನು ಅರಮನೆಯ ಮಧ್ಯಪ್ರಾಕಾರವನ್ನು ದಾಟುವುದಕ್ಕೆ ಮೊದಲು ಅಂದರೆ ಹೇಳಿದ ಇನ್ಫಾರ್ಮೇಷನ್ ತಲುಪಿಸಿದಂಥ ವ್ಯಕ್ತಿ ತಲುಪಿಸ್ಬಿಟ್ಟು ಇನ್ನೂ ಹಂಗೆ ಹೋಗ್ಬಿಟ್ಟು ಅರಮನೆ, ರಾಜ ಅಂದರೆ ಎಲ್ಲಿರ್ತಾರೆ? ಅರಮನೆಯಲ್ಲಿ ಇರ್ತಾರೆ. ಅರಮನೆಯನ್ನು ದಾಟಿ ಇನ್ನು ಸೆಂಟ್ರಲ್ ಹಾಲ್ ಏನಿರುತ್ತೆ ಅದನ್ನು ದಾಟೋದಕ್ಕೆ ಮೊದಲು ಏನಂದ್ರು ದೇವರು? ಮತ್ತೆ ಹೋಗು, ಆ ವ್ಯಕ್ತಿ ಹತ್ರ ಮತ್ತೆ ಹೋಗು. ನೀನು ರೋಗ ಅಂತ ಹೇಳಿ ಮರಣಕರ ರೋಗ ಬಂದಿದೆಯಲ್ವ, ಆ ವ್ಯಕ್ತಿ ಹತ್ರ ನೀನು ಮತ್ತೆ ಹೋಗ್ಬಿಟ್ಟು ಏನು ಹೇಳಬೇಕು? ನಾನು ಹೇಳ್ಕೊಟ್ಟಿರುವಂತಹದ್ದನ್ನು ಹೇಳು ಅಂತ ದೇವರಂದರು. ಈಗ ನನಗೆ ಹೇಳಿ, ದೇವರಿಗಿಷ್ಟ ಆದರೆ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ದೇವರಿಗಿಷ್ಟ ಆದರೆ ರಿಪ್ಲೈ ಯಾವಾಗ ಬರುತ್ತೆ? 1 ವರ್ಷ ಆದಮೇಲೆ ಸರ್ಕಾರಕ್ಕೆ ಒಂದು ಅರ್ಜಿ ಬರೆದ್ರಿ ಅಂತ ಅಂದ್ಕೊಳ್ಳಿ. ಆ ಅರ್ಜಿ ಬರೆದವರು ಸತ್ತು ಹೋಗಿ ಆ ಆಫೀಸಲ್ಲಿರುವಂಥ ಆಫೀಸರು ಸತ್ತೋದ ಮೇಲೆ ರಿಪ್ಲೈ ಬರುತ್ತೆ, ಹೌದಾ? ಈಗ ದೇವರಿಗೆ ಅಪ್ಲಿಕೇಶನ್ ಹಾಕಿದ್ರು ಪ್ರಾರ್ಥನೆ ಮಾಡಿ, ಎಲ್ಲಿ ಬಂತು? ಎಷ್ಟು ಟೈಮ್ ಆದಮೇಲೆ ಬಂತು ರಿಪ್ಲೈ? ತಕ್ಷಣ, ಹೌದಾ? ಹೇಳಿರುವಂಥ ವ್ಯಕ್ತಿ ನಿನಗೆ ಈ ಥರ ಇದೆ, ಇದು ನಿನ್ನ ಕಂಡೀಷನ್ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಅಲ್ಲೇ ಇದ್ದಾರೆ ಹಿಜ್ಕೀಯನು. ಈ ವ್ಯಕ್ತಿ ತಿರುಗಿಕೊಂಡು ಮತ್ತೆ ವಾಪಸ್ ಹೋಗೋಣ ಅಂತ ಹೇಳಿ ಹೋಗ್ತಿರುವಂತಹ ವ್ಯಕ್ತಿಯನ್ನು ನಿಲ್ಲಿಸ್ಬಿಟ್ಟು ಮತ್ತೆ ಹೋಗು, ನಾನು ಹೇಳ್ಕೊಟ್ಟಿರುವಂತಹದ್ದನ್ನು ಹೇಳು. ಯಾವಾಗ ಬಂತು ರಿಪ್ಲೈ? ಇಮ್ಮಿಡಿಯೇಟಾಗಿ, ತಕ್ಷಣ, ಹೌದಾ? ನಮ್ಮ ಪ್ರಾರ್ಥನೆಗೆ ದೇವ್ರ ಮೊರೆನೇ ಕೊಡ್ತಿಲ್ಲ, ಆಲಿಸ್ತಾನೇ ಇಲ್ಲ, ಕೇಳ್ತಾನೇ ಇಲ್ಲ. ನಾವು ಎಷ್ಟು ಕಂಪ್ಲೇಂಟ್ ಮಾಡಿಲ್ಲ ಪ್ರಿಯರೇ? ನಾವು ಯಾವ ಉದ್ದೇಶದಲ್ಲಿ ಇದ್ದೀವಿ, ಯಾವ ದೃಷ್ಟಿಯನ್ನು ಹೊಂದಿದ್ದೀವಿ ಅಂದರೆ ದೇವ್ರು ತುಂಬ ಬಿಸಿ, ಇಷ್ಟೊಂದು ಕೋಟಿ ಜನ ಇದ್ದಾರಲ್ಲ ಪ್ರಪಂಚದಲ್ಲಿ ಅಂತ ನಾವು. ಆದರೆ ದೇವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ನಾನು ರೆಡಿ, ಯಾರಾದರೂ ಪ್ರಾರ್ಥನೆ ಮಾಡಲಿಕ್ಕೆ ಮೊಂಡಿಕಾಲು ಊರ್ತಾರ, ತಕ್ಷಣ ಹೋಗಿ ಕಿವಿ ಕೊಡೋಣ ಅಂತ ಹೇಳಿ ದೇವ್ರು ರೆಡಿ ಆಗಿದ್ದಾರೆ. ಆದರೆ ಪ್ರಾರ್ಥನೆ ಮಾತ್ರ ಅವ್ರು ಕಿವಿ ಕೊಟ್ಟು ಓಡಿ ಬರ್ತಾರೆ ಅಂತ ಅಂದ್ಕೊಳ್ಳಿ ಪ್ರಾರ್ಥನೆ ಕೇಳಲಿಕ್ಕೆ. ನಾವು ಹೇಳಿ ಏನು ಮಾಡ್ತೀವಿ? ಕೆಲ್ಸಕ್ಕೆ ಹೋಗ್ತಿದ್ದೀನಿ, ತಕ್ಷಣ ಇಲ್ಲಿಂದ ಅಲ್ಲಿಗೆ ಪ್ರಮೋಷನ್ ಆಗಬೇಕು ಡೈರೆಕ್ಟಾಗಿ. ಇದನ್ನು ಇಟ್ವಿ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ? ದೇವರ ಹೃದಯ ನೋವಾಗಲ್ವಾ? ಅದಕ್ಕೋಸ್ಕರ ತವಕಪಡು, ಇದನ್ನು ಕೊಡ್ತೀನಿ ಅಂತ ನಾನು ಹೇಳಿಲ್ವ ಮಗನೇ? ಮತ್ತೆ ಇದನ್ನೇ ಕೇಳ್ತಿದ್ಯಲ್ವಾ? ಹಿಜ್ಕೀಯನು ದೇವರ ನೀತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ತನ್ನ ಶರೀರಕ್ಕೋಸ್ಕರ ಪ್ರಾರ್ಥನೆ ಮಾಡಿಲ್ಲ. ಈಗ ದೇವರೇನಂದ್ರು? ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಈಗ ಏನೇನು ಕೊಟ್ಟರು? ತನ್ನ ಪ್ರಾರ್ಥನೆಯನ್ನು ಕೇಳಿ ಏನೇನು ಕೊಟ್ಟರು ದೇವರು ಆ ವ್ಯಕ್ತಿಗೆ? 5ನೇ ವಚನ ಕೊನೆ ಸಾಲಿಂದ ಓದಿಯೋಣ. ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದೇ ನನ್ನ ಆಲಯಕ್ಕೆ ಬರುವಿ. ಮುಂದೆ ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಏನು ಹುಡುಕಿದ್ರು ಈ ವ್ಯಕ್ತಿ? ಮತ್ತೆ ಹೇಳಿ, ಏನು ಹುಡುಕಿದ್ರು? ದೇವರ ನೀತಿಯನ್ನು, ರಾಜ್ಯವನ್ನು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದಂತೆ ಇತ್ತು ಈ ವ್ಯಕ್ತಿ ಮಾಡಿದಂತಹ ಪ್ರಾರ್ಥನೆ. ಏನೇನು ಕೊಟ್ಟರು ದೇವರು? ಅಲ್ಲಿ ಏನು ಹೇಳಿದರು? ನೀವು ಮತ್ತಾಯನು ಬರೆದ ಸುವಾರ್ತೆ 33 ಓದಿದ ನಂತರ, 6:33 ಓದಿದ ನಂತರ ಅಲ್ಲಿ ಕೆಳಗಡೆ ಏನಿತ್ತು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಡಿ, ಆಗ ಅವೆಲ್ಲವೂ ಸಹ ನಿಮಗೆ ದೊರಕುವವು. 25ನೇ ವಚನ ಓದಿದಾಗ ಅಲ್ಲೇನಿತ್ತು? ಯಾವ್ದು ದೊರಕುತ್ತಂತೆ ನಮಗೆ? ಆಹಾರ, ಹೌದಾ? ಆರೋಗ್ಯ, ಆಮೇಲೆ ಏನು ಧರಿಸ್ಕೋಬೇಕು, ಇದೆಲ್ಲ ಸಿಗುತ್ತಂತ. ಈಗ ಹಿಜ್ಕೀಯನಿಗೆ ಏನೇನು ಬಂತು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಕ್ಕೆ ಹಿಜ್ಕೀಯನಿಗೆ ಏನೇನು ಸಿಕ್ತಂತೆ? ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವಿ. ಏನಂತಾರೆ ಇದನ್ನು? ಆರೋಗ್ಯ ಸಿಕ್ತಾ? ನೆಕ್ಸ್ಟ್ ಏನು ಸಿಕ್ತಂತೆ ಆರೋಗ್ಯದ ಜೊತೆ? ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ನೆಕ್ಸ್ಟ್ ಇದ್ರ ಜೊತೆ ಇನ್ನೊಂದು ಸಿಕ್ತು. ಆರೋಗ್ಯ ಸಿಕ್ತಾ, ಆಯುಷ್ ಸಿಕ್ತಾ, ನೆಕ್ಸ್ಟ್ ಇನ್ನೊಂದು ಸಿಕ್ತು. ಅದೇನದು? ನಿನ್ನನ್ನು, ಈ ಪಟ್ಟಣವನ್ನು ಅಶೂರದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ಏನೇನು ಕೊಟ್ಬಿಟ್ರು ಪ್ರಿಯರೇ? ಮಾಡಿದ ಪ್ರಾರ್ಥನೆ ಒಂದೇ ಲೈನು ಹತ್ಕೊಂಡು ಮಾಡಿಬಿಟ್ರು. ಏನಂತ? ಕೇಳಿಲ್ಲ ಯಾವುದನ್ನು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಟ್ಟರು. ದೇವ್ರು ಹೇಳಿದಾಗೆ ದೇವ್ರು ಪ್ರಾಮಿಸ್ ಮಾಡಿದ್ರಾ ಇಲ್ವಾ? ಇದನ್ನು ಹುಡುಕ್ರಿ, ಅದನ್ನು ಕೊಡ್ತೀನಿ ಅಂತ ಕೊಟ್ರಾ ಇಲ್ವಾ? ಪ್ರಾಮಿಸ್ ಮಾಡಿರೋ ಹಾಗೆ ಇವರು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಟ್ಟರು. ಏನೇನು ಸಿಕ್ತು? ಆಯುಷು, ಆರೋಗ್ಯ, ಹೌದಾ? ಈಗ ಇನ್ನೊಬ್ಬ ರಾಜ ನಿನ್ನ ಮೇಲೆ ಬೀಳೋದಿಲ್ಲ, ಆರಾಮಾಗಿರ್ತೀಯ, ಸೇಫಾಗಿರ್ತೀಯ ನೀನು ರಾಜನಾಗಿ ಅಂತ ಹೇಳಿದ್ರೆ ಅದನ್ನೇನಂತ ಕರಿತೀವಿ? ಸಿಂಹಾಸನ. ಆಗಿನ ಕಾಲದಲ್ಲಿ ಕೊಡ್ತಾಯಿದ್ರು, ಈಗಿನ ಕಾಲದಲ್ಲಿ ಕೇಳಿದ್ರೆ ಅದು ತಪ್ಪು, ಅದು ಬೇರೆ ವಿಚಾರ. ಎಲ್ಲ ಕೊಟ್ರ? ಏನಕ್ಕೋಸ್ಕರ ಕೊಟ್ಟರು? ಅವ್ರ ಪ್ರಾರ್ಥನೆ ದೇವರಿಗಿಷ್ಟ ಆಯಿತು. ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಟ್ಟಿದ್ದಕ್ಕೆ ಏನೇನು ಸಿಕ್ತು? ಆಯುಷು, ಆರೋಗ್ಯ, ಸಿಂಹಾಸನ ಎಲ್ಲವೂ ಸಿಕ್ತು. ಪ್ರೇಯರ್ಗೆ ಆನ್ಸರ್ ಯಾವಾಗ ಬಂತು? ತಕ್ಷಣ ಬಂತು. ಈ ಪ್ರಾರ್ಥನೆಯಲ್ಲಿ ಮಾಡಿದಂಥ ಇನ್ನೊಂದು ಮುಖ್ಯವಾಗಿರುವಂಥ ವಿಚಾರ ಇದೆ. ನಮ್ಮ ಥರ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡು ಆರ್ಡ್ರ್ ಮಾಡಿಲ್ಲ. ಏನಂತ? ತಕ್ಷಣ ಈಗೇನು ಮಾಡಬೇಕು? ವಾಸಿ ಮಾಡಬೇಕು ಅಂತ ಆರ್ಡ್ರ್ ಮಾಡಿಲ್ಲ. ಹೆಂಗಿತ್ತು ಅವರ ಪ್ರಾರ್ಥನೆ? ಹೆಂಗಿತ್ತು? ಆ ವಚನವನ್ನು ಓದ್ತಿರೋಣ, ಪ್ರಾರ್ಥನೆಯನ್ನು ಮಾತ್ರ.
ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ. ಅಷ್ಟೇ, ರಿಕ್ವೆಸ್ಟ್ ಅಂತೀವಿ ಅದನ್ನು, ಹೌದಾ? ನೆನಪು ಮಾಡ್ಕೊಳ್ಳೇಬೇಕು ಅಂದಿಲ್ಲ, ರೋಗ ಗುಣಪಡಿಸ್ಬೇಕು ಅಂತಲೂ ಕೇಳಲಿಲ್ಲ. ಏನು ಮಾಡಿದ್ರು? ರಿಕ್ವೆಸ್ಟನ್ನು ಮುಂದೆ ಇಟ್ಟರು. ಆರ್ಡ್ರ್ ಮಾಡಿದ್ರು ನಮ್ಮ ಥರ, ನೆನಪು ಮಾಡಿಕೋ, ನಾನು ಹಿಂದೆ ಮಾಡಿದ್ದೀನಲ್ವ ಅದನ್ನೊಂದ್ಸರಿ ನೆನಪಿಗೆ ತೊಗೊಳ್ಳಿಯಪ್ಪ. ಅಷ್ಟೇ ಪ್ರಾರ್ಥನೆ ಮಾಡಿತ್ತು. ಹಿಜ್ಕೀಯನ ಪ್ರಾರ್ಥನೆಯನ್ನು ನೋಡಿದಾಗ ನಮ್ಮ ಪ್ರಾರ್ಥನೆ ಹೆಂಗಿರಬೇಕು ಅಂತ ನಮ್ಗೆ ಅರ್ಥ ಆಯಿತು. ಇಷ್ಟಕ್ಕೂ ಒಂದು ಆರ್ಡ್ರ್ ಮಾಡುವಂತೆ ಇರಬಾರ್ದು. ಎರಡನೇದು, ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಪ್ರಾರ್ಥನೆ ಮಾಡಿದ್ರೆ ಇದನ್ನೆಲ್ಲ ದೇವರು ನೋಡ್ಕೋತಾರೆ. ಇನ್ನೊಂದು, ದೇವರಿಗೆ ಪ್ರಾರ್ಥನೆ ಇಷ್ಟ ಆದರೆ ರಿಪ್ಲೈ ಯಾವಾಗ ಸಿಗುತ್ತೆ? ತಕ್ಷಣ. ಆ ಉದ್ದೇಶವನ್ನು ನೆರವೇರಿಸ್ಲಿಕ್ಕೆ ಟೈಮ್ ತೊಗೋಬೋದು, ಯಾಕೆಂದರೆ ತಕ್ಕ ಕಾಲ ಇರುತ್ತೆ ಅಂತ ದೇವರು ಹೇಳಿದಾರಲ್ವ. ಆದರೆ ಪ್ರಾರ್ಥನೆ ಕೇಳಿದ್ದಾರೆ ಅಂತ ನಾವು ಯಾವಾಗ ಅನ್ಕೋಬೋದು? ತಕ್ಷಣ ಅನ್ಕೋಬೋದು. ದೇವರಿಗೆ ಇಷ್ಟ ಆದರೆ ಪ್ರಾರ್ಥನೆ. ಒಬ್ಬ ಭಕ್ತನ ಪ್ರಾರ್ಥನೆಯನ್ನು ನೋಡಿ ಮುಗಿಸಿದ್ದೀವಿ. ಯಾರು ಆ ಭಕ್ತ? ಹಿಜ್ಕೀಯನು. ಎರಡನೇ ಭಕ್ತನ ಪ್ರಾರ್ಥನೆಯನ್ನು ನೋಡೋಣ. ಎರಡನೇ ಭಕ್ತ ಯಾರು ಇಷ್ಟಕ್ಕೂ? ಕೀರ್ತನೆಗಳು ಅಂದಿದ ತಕ್ಷಣ ಏನು ನೆನಪು ಬರುತ್ತೆ? ದಾವೀದನು. ಕರೆಕ್ಟಾಗಿ ಅದು ತಪ್ಪು. ಕೀರ್ತನೆ 90ನೇ ಅಧ್ಯಾಯ ಓಪನ್ ಮಾಡಿ, 90ನೇ ಅಧ್ಯಾಯದಲ್ಲಿ ಯಾರು ಪ್ರಾರ್ಥನೆ ಮಾಡಿದ್ದು ಅಂತ ಹೇಳಿ ಒಂದು ಸರಿ ನೋಡಿ. ಕೀರ್ತನೆಗಳು 90ನೇ ಅಧ್ಯಾಯ ಮೇಲೆ ಆ ಬ್ಲ್ಯಾಕ್ ಲೆಟರ್ಸಲ್ಲಿ ಇರುತ್ತಲ್ವ ಪ್ರಿಯರೇ, ಬೋಲ್ಡ್ ಲೆಟರ್ಸಲ್ಲಿ ಅದನ್ನು ಓದಿ ಒಂದು ಸರಿ. 90ನೇ ಅಧ್ಯಾಯದ ಮೇಲೆ ಹೆಡ್ಡಿಂಗ್ ಇದೆಯಲ್ವ, ಅದನ್ನು. ದೇವರ ಮನುಷ್ಯನಾದ ಮೋಶೆಯ ಪ್ರಾರ್ಥನೆ. ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ? ಮೋಶೆ. ಈಗ ಮೋಶೆ ಹೆಂಗೆ ಪ್ರಾರ್ಥನೆ ಮಾಡ್ತಾರೆ? ದೇವ್ರು ಏನಂದಿದ್ರು? ಹೆಂಗೆ ಪ್ರಾರ್ಥನೆ ಮಾಡಬೇಕು ಅಂದಿದ್ರು? ನೀತಿಗಾಗಿ, ರಾಜ್ಯಕ್ಕೋಸ್ಕರ. ಹೌದಾ? ನೀತಿ ಅಂದರೆ ಏನು? ಪರಲೋಕಕ್ಕೆ ಸೇರ್ಕೊಳ್ಳಲಿಕ್ಕೆ, ರಾಜ್ಯಕ್ಕೋಸ್ಕರ ತವಕ ಪಡುವಂತಹ ಜ್ಞಾನ ನಮಗೆ ಕೊಡಿ. ದೇವರ ರೂಲ್, ದೇವರ ಲಾಗೋಸ್ಕರ ಪ್ರಾರ್ಥನೆ ಮಾಡುವಂತಹದ್ದೇ ದೇವರ ನೀತಿ. ಈಗ ಮೋಶೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ? 90ನೇ ಅಧ್ಯಾಯ 12ನೇ ವಚನ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಮತ್ತೆ ಏನಂತಿದ್ದಾರೆ? ಪ್ರಾರ್ಥನೆ, ಮೋಶೆ ಮಾಡ್ತಿರುವಂತಹ ಪ್ರಾರ್ಥನೆ, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಏನು ಕೇಳ್ತಿದ್ದಾರೆ ದೇವ್ರ ಹತ್ರ? ನಿಮ್ಮ ನೀತಿಯನ್ನು ನನಗೆ ಕಲಿಸು. ಅಷ್ಟೇ ಅಲ್ವಾ ಅದರ ಅರ್ಥ? ನೀತಿ ಅಂದರೆ ಏನು? ದೇವರು ಅಂದ್ಕೊಂಡಿರುವಂಥ ಲೆಕ್ಕ ಒಂದಿದೆ. ನಮ್ಮ ದಿನಗಳನ್ನು ಹೆಂಗೆ ಎಣಿಸ್ಕೋಬೇಕು, ಹೆಂಗೆ ಕೆಲಸ ಮಾಡಬೇಕು, ಹೆಂಗೆ ದೇವರ ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕು, ಇದು ದೇವರ ನೀತಿ. ನಮ್ಮ ದಿನಗಳನ್ನು ಲೆಕ್ಕ ಹಾಕ್ಕೊಂಡು ನಿಮಗೆ ಭಕ್ತಿಯಾಗಿ ಜೀವಿಸುವಂತಹ ಮನಸ್ಥಿತಿಯನ್ನು ನಮಗೆ ದಯಪಾಲಿಸಿ, ಅದನ್ನು ನಮಗೆ, ಆ ನೀತಿಯನ್ನು ನಮಗೆ ಕಲಿಸಿಕೊಡಿ. ಏನಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ನೀತಿಯನ್ನು ಕಲಿಸಿಕೊಡಿ. ನೀತಿಗೋಸ್ಕರ ತವಕ ಪಟ್ರ ನೀತಿಗೋಸ್ಕರ ತವಕ ಪಟ್ರ. ಕೆಳಗಡೆ ಏನು ಹೇಳ್ತಿದ್ದಾರೆ? ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳುವೆವು. ನೀವು ಕಲಿಸಿ, ನಮ್ಮ ದಿನಗಳನ್ನು ಹೆಂಗೆ ಲೆಕ್ಕ ಹಾಕ್ಕೊಂಡು ಹೆಂಗೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ ಕಲಿಸಿ. ಅದು ಕಲ್ತ್ಕೊಂಡ ನಂತರ ನಾವೇನು ಏನು ಅರ್ಥ ಆಗುತ್ತೆ ಅದು ಗೊತ್ತಾದ ಮೇಲೆ ನಮಗೆ ಜ್ಞಾನದ ಹೃದಯವನ್ನು ಪಡ್ಕೊಳ್ತೀವಿ. ಅಂದರೆ ದೇವರ ನೀತಿಗೋಸ್ಕರ ಮೋಶೆ ಪ್ರಾರ್ಥನೆ ಮಾಡಿದ್ರು. ಮೋಶೆಗೆ ಏನೇನು ಕೊಟ್ಟಿರಬೇಡ? ಮೋಶೆಗೆ ಏನೇನು ಕೊಟ್ಟಿರ್ತಾರೆ? ಹಿಜ್ಕೀಯನಿಗೆ ಏನೇನು ಕೊಟ್ಟಿದ್ರು? ಸಿಂಹಾಸನ, ಆಯುಷು, ಆರೋಗ್ಯ ಎಲ್ಲ ಕೊಟ್ಟರೆ. ಈಗ ಮೋಶೆನೂ ನೀತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಮೋಶೆಗೆ ಏನೇನು ಕೊಟ್ಟಿರಬೇಕು? ಆಸ್ತಿ ಕೊಡ್ತಾರೆ? ಸಿಂಹಾಸನ ಬೇಕಾ? ಕಾಡಲ್ಲಿ ಹೋಗಿ ಪ್ರಯಾಣ ಮಾಡ್ತೀಯ ಅಂದರೆ ಮೋಶೆ ಏನಂದರು? ಸಿಂಹಾಸನವನ್ನು ಕಾಲಲ್ಲಿ ಹೊತ್ಬಿಟ್ಟು ದೇವರ ಪ್ರಜೆಗಳೊಂದಿಗೆ ಶ್ರಮೆ ಪಡುವಂತಹದ್ದು ಮೇಲು ಅಂತ ಹೋದಂತಹ ವ್ಯಕ್ತಿಯನ್ನು ಕರೆದು ಮತ್ತೆ ಆಸ್ತಿ ಕೊಟ್ಟರು ಅಂತ ಅಂದ್ಕೊಳ್ಳಿ. ಚೆನ್ನಾಗಿರೋದಿಲ್ಲ ಅಲ್ವಾ? ಈಗ ಆಸ್ತಿ ಬೇಡ, ಪಕ್ಕಕ್ಕೆ ಹೇಳ. ಯಾಕೆಂದರೆ ಆಸ್ತಿಯನ್ನೇ ಬಿಟ್ಟು ದೇವರಲ್ಲಿ ಬಂದಿದ್ದು ಮೋಶೆ. ಮತ್ತೆ ಆಸ್ತಿ ಕೊಡ್ತಾರಾ? ಏನಕ್ಕೋಸ್ಕರ ಕೊಡ್ತಾರೆ? ಈಗ ಏನು ಕೊಟ್ಟಿರ್ಬೋದು? ಆಸ್ತಿಯನ್ನು ಬಿಟ್ಟರೆ ಏನಿದೆ? ಇನ್ನೊಂದೇನಿದೆ? ಆರೋಗ್ಯ. ಈಗ ದೇವರ ನೀತಿಗೋಸ್ಕರ ಮೋಶೆ ಪ್ರಾರ್ಥನೆ ಮಾಡಿದ್ರು. ಮೋಶೆಗೆ ಏನು ಸಿಕ್ಕಿರಬೇಕು ಇನ್ ರಿಟರ್ನ್? ದೇವರ ನೀತಿಯ ಜೊತೆ ಏನು ಸಿಕ್ಕಿರಬೇಕು? ಆರೋಗ್ಯನೂ ಸಿಕ್ಕಿರಬೇಕು. ಹೌದಾ ಇಲ್ವಾ? ಆರೋಗ್ಯ ಇತ್ತ ಮೋಶೆಗೆ? ಹೆಂಗಿತ್ತು ಗೊತ್ತಾ ಮೋಶೆ ಶರೀರ? ಯಾವಾಗ? 5 ವರ್ಷ ಇರುವಾಗಲ್ಲ, 120 ವರ್ಷ ಆಗಿರುವಾಗ ಹೆಂಗಿತ್ತು ಮೋಶೆಯ ಶರೀರ? ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 7ನೇ ವಚನ. 34, 7 ಎಲ್ಲ ಓಪನ್ ಮಾಡಿ ಇಟ್ಕೊಳ್ಳಿ ಪ್ರಿಯರೇ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 7ನೇ ವಚನ. ಹಾಂ, ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಎಷ್ಟು ವರ್ಷ?
120 ವರ್ಷ. 120 ವರ್ಷ ಅಂದರೆ ಒಬ್ಬ ಮನುಷ್ಯ ಹೆಂಗಿರ್ತಾನೆ ಅಂತ ಹೇಳಿ, ಹೆಂಗಿರ್ತಾನೆ? ಕಿವಿಯೆಲ್ಲ ಇಲ್ಲಿಗೆ ಬಂದುಬಿಟ್ಟಿರುತ್ತೆ, ಕಣ್ಣಿನ ರಪ್ಪೆ ಎಲ್ಲ ಕೆಳಗಡೆ ಬಂದುಬಿಟ್ಟಿರುತ್ತೆ, ಹೌದಾ? ಫುಲ್ಲು ಲೂಸಾಗಿ ಹೋಗಿರುತ್ತೆ ಬಾಡಿ ಎಲ್ಲ ಪೂರ್ತಿ. ನೋಡಲಿಕ್ಕಾಗುತ್ತಾ? ಒಂದೊಂದು ಸಾರಿ ನೋಡಿದ್ರೆ 120 ವರ್ಷ ತುಂಬ ಬೊಗ್ಗಿರ್ತಾರಲ್ವ, ಅವ್ರನ್ನ ನೋಡಿದ್ರೆ ಕಣ್ಣು ಯಾವುದು, ಮೂಗು ಯಾವುದು, ಬಾಯಿ ಯಾವುದು ಅಂತಲೂ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ. ಯಾಕೆಂದರೆ ಎಲ್ಲ ಸೇರಿಬಿಟ್ಟಿರೋ ಒಂಥರ ಸ್ಕಿನ್ನಲ್ಲಿ ಲೂಸಾಗಿ ಹೋಗಿರುತ್ತಲ್ವ. ಆದರೆ ಮೋಶೆ ಶರೀರ ಹೆಂಗಿತ್ತು? 120 ವರ್ಷ ಆದಾಗೂ ತನ್ನ ಆರೋಗ್ಯ ಹೆಂಗಿತ್ತಂತೆ? ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವಕಳೆ ಕುಂದಿ ಹೋಗಿರಲಿಲ್ಲ. ಹೆಂಗಿತ್ತು ಆರೋಗ್ಯ? ಕಣ್ಣು ಮೊಬ್ಬಾಗಿರಲಿಲ್ಲ. ಜೀವಕಳೆ, ತನ್ನ ಮುಖದಲ್ಲಿ ಕಾಣಿಸ್ತಿರುವಂತಹ ಶಕ್ತಿ ಸ್ವಲ್ಪನೂ ತಗ್ಗಿರಲಿಲ್ಲ. ಸಾಯುವಂತಹ ಸಮಯದಲ್ಲೂ ತಗ್ಗಿರಲಿಲ್ಲ. 120 ವರ್ಷನ, 120 ವರ್ಷದಲ್ಲೇ ಇಮೇಜ್. ಆರೋಗ್ಯಕ್ಕೋಸ್ಕರ ಯಾವತ್ತಾದರೂ ಮೋಶೆ ಕೇಳ್ಕೊಂಡ್ರಾ? ಏನಕ್ಕೋಸ್ಕರ ಕೇಳಿದ್ರು ಮೋಶೆ? ದೇವರ ನೀತಿಗೋಸ್ಕರ ಕೇಳಿದ್ರು. ಏನು ಸಿಕ್ತು ಮೋಶೆಗೆ? ಆರೋಗ್ಯನೂ ಸಿಕ್ತು, ದೇವರ ನೀತಿನೂ ಸಿಕ್ತು, ಆರೋಗ್ಯನೂ ಸಿಕ್ತು. ಮತ್ತು ನಮ್ಮ ಜೀವನಗಳನ್ನು ಒಂದು ಸಾರಿ ಪರಿಶೀಲನೆ ಮಾಡ್ಕೊಂಡು ನೋಡಿದ್ರೆ ನಾವು ಏನು ಕೇಳಿಲ್ಲ ದೇವ್ರ ಹತ್ರ? ಯಾವತ್ತೂ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ, ದೇವರ ನೀತಿಗೆ ಸಂಬಂಧಪಟ್ಟಂಥ ಬೇಡಿಕೆಯನ್ನೇ ಇಟ್ಟಿಲ್ಲ. ತಕ್ಷಣ ದೇವರು ಕೇಳಿ ಸದುತ್ತರವನ್ನು ಕೊಡ್ತಾ ಇದ್ದಾರೆ, ಹೌದಾ ಇಲ್ವಾ? ನೀವು ನೋಡಿದಂತಹ ಪ್ರಾರ್ಥನೆಗಳಲ್ಲಿ. ಆದರೆ ನಮ್ಮ ಪ್ರಾರ್ಥನೆ ಮಾಡಿ 2 ವರ್ಷ ಆಗೋಗಿದೆ, ಇನ್ನೂ ಹಾಗಾಗಿ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ದೇವರದು ನೋಡಲಿಕ್ಕೂ ಹೋಗಿಲ್ಲ. ಯಾಕೆ? ದೇವ್ರಿಗೆ ಆ ಪ್ರಾರ್ಥನೆ ಇಷ್ಟ ಆಗಿಲ್ಲ. 2ನೇ ಭಕ್ತ ಯಾರು? ಮೋಶೆ. ಇಷ್ಟಕ್ಕೂ 3ನೇ ಭಕ್ತ ಯಾರು? ಅರಸುಗಳು 1ನೇ ಗ್ರಂಥ. ಇದು ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಸಂದರ್ಭನೇ ಪ್ರಿಯರೇ. ಸುಮಾರು ಸರಿ ಓದಿದ್ದೀವಿ ಇದನ್ನು. ಆದರೆ ಓದಿದ್ದೀವಿ ಅನ್ನುವಂಥ ಮನಸ್ಥಿತಿಯನ್ನು ತೆಗೆದು ಮತ್ತೊಂದು ಸಾರಿ ಓದೋಣ. ಅರಸುಗಳು 1ನೇ ಗ್ರಂಥ 3ನೇ ಅಧ್ಯಾಯ 7ನೇ ವಚನ. ಅರಸುಗಳು 1ನೇ ಗ್ರಂಥ 3ನೇ ಅಧ್ಯಾಯ 7ನೇ ವಚನ. ಈ ವಚನದಲ್ಲಿ ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ? ಸೊಲೊಮೋನನು. ಹಾಗಾದರೆ ಸೊಲೊಮೋನನು ಮಾಡ್ತಿರುವಂಥ ಪ್ರಾರ್ಥನೆಯಲ್ಲಿ ಏನಿದೆ? ಫಸ್ಟ್ ಏನು ಶುರು ಮಾಡ್ತಿದ್ದಾರೆ? ಪ್ರಾರ್ಥನೆ ಮಾಡಬೇಕಾದ್ರೆ ಏನಂತ ಶುರು ಮಾಡ್ತಿದ್ದಾರೆ? ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. ಇಲ್ಲಿ ಗಮನ ಕೊಟ್ಟು ಯೋಚನೆ ಮಾಡಿ ನೋಡೋಣ ಪ್ರಿಯರೇ. ಸೊಲೊಮೋನನು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಡೈರೆಕ್ಟಾಗಿ ಪ್ರಾರ್ಥನೆಗೆ ಬರ್ತಾ ಇಲ್ಲ. ಏನು ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ ಅಲ್ಲಿ? ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಟೆಂಪ್ಲೇಟನ್ನು ಯೂಸ್ ಮಾಡ್ತಿದ್ದಾರೆ, ಒಂದು ಸಾಲನ್ನು ಯೂಸ್ ಮಾಡಿ ಆಮೇಲೆ ಪ್ರಾರ್ಥನೆಗೆ ಬರ್ತಿದ್ದಾರೆ. ಏನು ಕೇಳಬೇಕು ಆ ವಿಚಾರಕ್ಕೆ ಆಮೇಲೆ ಬರ್ತಿದ್ದಾರೆ. ಫಸ್ಟ್ ಏನಂತಿದ್ದಾರೆ ಪ್ರಾರ್ಥನೆ ಶುರು ಮಾಡಿದ ತಕ್ಷಣ? ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು. ಏನು ಶುರು ಮಾಡಿದ್ರು? ನನ್ನ ದೇವರಾದ ಯೆಹೋವನೇ ನನಗೆ ಜ್ಞಾನ ಕೊಡು ಅಂದ್ರೆ ಸೊಲೊಮೋನನು ಕೇಳಿದ್ದೇನು? ಜ್ಞಾನ. ಹೆಂಗೆ ಕೇಳಿದ್ರು ಅದನ್ನು ಕೇಳಬೇಕಾದ್ರೆ? ನನ್ನ ದೇವರಾದ ಯೆಹೋವನೇ ನನಗೆ ಜ್ಞಾನ ಕೊಡು. ಹಿಂಗೆ ಕೇಳಿದ್ರೆ ನಾವು ಹಿಂಗೆ ಅಲ್ವಾ ಕೇಳುವಂತಹದ್ದು? ಡೈರೆಕ್ಟಾಗಿ ಯಾರ ಹತ್ರ ಮಾತಾಡ್ತಿದ್ದೀವಿ ಗೊತ್ತಿಲ್ಲ, ಏನು ಮಾತಾಡ್ತಿದ್ದೀವಿ ಗೊತ್ತಿಲ್ಲ. ಸೊಲೊಮೋನನು ಪ್ರಾರ್ಥನೆ ಮಾಡಬೇಕಾದ್ರೆ ಏನು ಕೇಳಿದ್ರು? ಹೆಂಗೆ ಶುರು ಮಾಡಿದ್ರು? ನನ್ನ ದೇವರಾದ ಯೆಹೋವನೇ ನನ್ನ ತಂದೆಗೆ ಅಂದರೆ ನನ್ನ ತಂದೆ ಕಾಲ ಆದ ನಂತರ ನನ್ನನ್ನೇ ಸಿಂಹಾಸನದ ಮೇಲೆ ಕೂರಿಸಿದೆಯಲ್ವಾ? ಯಾಕೆಂದರೆ ದಾವೀದನಿಗೆ ಮಕ್ಕಳಿದ್ರು, ಯಾರನ್ನ ಬೇಕಾದರೂ ಕೂರಿಸ್ಬೋದಿತ್ತು. ನನ್ನನ್ನೇ ಕೂರಿಸಿದೆಯಲ್ವಾ ನೀನು? ನಿನಗೆ ಕೃತಜ್ಞತೆಗಳು ಅನ್ನುವಂಥ ಲೆಕ್ಕದಲ್ಲಿ ಶುರು ಮಾಡ್ತಿದ್ದಾರೆ ಪ್ರಾರ್ಥನೆಯನ್ನು. ಯಾವುದು ಹೇಳಿ ಶುರು ಮಾಡ್ತಿದ್ದಾರೆ? ದೇವರಿಗೆ ಸಲ್ಲಬೇಕಾಗಿರುವಂತಹ ಗೌರವವನ್ನು ಸಲ್ಲಿಸಿ ಥ್ಯಾಂಕ್ಸ್ ಹೇಳಿ ಇಷ್ಟು ಮಾಡಿದ್ದಾರೆ ಇಲ್ವಾ? ಸಿಂಹಾಸನದ ಮೇಲೆ ತೊಗೊಂಬಂದು ಕೂರಿಸಿದ್ದಾರೆ. ಮುಂದಿನದನ್ನು ಕೇಳುವುದಕ್ಕಿಂತ ಮುಂಚೆ ಏನು ಮಾಡಬೇಕು? ಹಿಂದೆ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಹೇಳಿ ಪ್ರಾರ್ಥನೆಯನ್ನು ಶುರು ಮಾಡ್ತಿದ್ದಾರೆ, ಹೌದಾ ಇಲ್ವಾ? ನನ್ನ ದೇವರಾದ ಯೆಹೋವನೇ ಜ್ಞಾನ ಕೊಡು ಅಂತ ಹೇಳಿಲ್ಲ. ನನ್ನ ದೇವರಾದ ಯೆಹೋವನೇ ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು. ಅಂದರೆ ಹಿಂದೆ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಿದ್ರು, ಈಗ ಮುಂದೆ ಹೋಗ್ತಿದ್ದಾರೆ, ಈಗ ಪ್ರಾರ್ಥನೆಗೆ ಬರ್ತಿದ್ದಾರೆ. ಓಕೆ, ಇವರು ಪ್ರಾರ್ಥನೆಯಲ್ಲಿ ಏನು ಕೇಳ್ತಿದ್ದಾರೆ ಹಾಗಾದರೆ? ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು, ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಅಂದರೆ ಇದು ಸೊಲೊಮೋನನು ಮಾಡ್ತಿರುವಂಥ ಪ್ರಾರ್ಥನೆಯಲ್ಲಿ ಇರುವಂಥ ಎಲ್ಲ ಪದಗಳನ್ನು ಗಮನ ಕೊಟ್ಟು ನೋಡೋಣ ಪ್ರಿಯರೇ ಒಂದು ಸಾರಿ. ಅವ್ರು ತನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರಾ, ದೇವರ ಕೆಲಸಕ್ಕೋಸ್ಕರನೇ ಪ್ರಾರ್ಥನೆ ಮಾಡ್ತಿದ್ದಾರಾ ಅಂತ ನಮ್ಗೆ ಏನರ್ಥ ಆಯಿತು? ಮತ್ತೆ ಓದೋಣ. ನಾನು ಇನ್ನೂ ಚಿಕ್ಕವನು,
ವ್ಯವಹಾರ ಜ್ಞಾನವಿಲ್ಲದವನು, ನಿನ್ನ ಸೇವಕನಾದ ನಾನು ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯನ್ನು ಏನಂತೆ, ನಿನ್ನ ಸೇವಕನಾದ ನಾನು ನಿನ್ನ ಸ್ವಕೀಯ ಪ್ರಜೆಗಳನ್ನು ಆಳೋದಕ್ಕೋಸ್ಕರ ನನಗೇನು ಬೇಕು? ಜ್ಞಾನ ಬೇಕು. ಪ್ರಾರ್ಥನೆ ಮಾಡಿದ ಯಾರಿಗೋಸ್ಕರ ಸೊಲೊಮೋನನು? ಯಾರಿಗೋಸ್ಕರ? ಸೊಲೊಮೋನನಿಗೋಸ್ಕರ ಅಲ್ಲ, ಜನಗಳಿಗೋಸ್ಕರ, ದೇವರಿಗೋಸ್ಕರ. ಹೌದಾ ಇಲ್ವಾ? ದೇವರ ಕೆಲಸದ ನಿಮಿತ್ತ ಪ್ರಾರ್ಥನೆ ಮಾಡ್ತಿದ್ದಾರೆ. ಯಾರಿಗೋಸ್ಕರ? ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಅದೇ ಅಲ್ವಾ ನಮ್ಗೆ ಅರ್ಥ ಆಗಿದ್ದು? ಇಲ್ಲಿ ಏನಂತ ಕಾಣಿಸ್ತು? ನಿನ್ನ ಸೇವಕನಾಗಿರುವ ನಾನು ನಿನ್ನ ಪ್ರಜೆಗಳನ್ನು ಆಳೋದಕ್ಕೋಸ್ಕರ ನನಗೆ ಜ್ಞಾನ ಬೇಕು. ಹೌದಾ? ಈಗ ರಿಪ್ಲೈ ಹೆಂಗಿತ್ತು? ಸೊಲೊಮೋನನು ಪ್ರಾರ್ಥನೆ ಮಾಡಬೇಕಾದ್ರೆ ರಿಪ್ಲೈ 1 ವರ್ಷ ಆದಮೇಲೆ ಕೊಟ್ಟರೆ ದೇವರು ಕೆಳಗಡೆ ಏನು ಹೇಳ್ತಿದ್ದಾರೆ ಇಮ್ಮಿಡಿಯೇಟಾಗಿ? ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಎಲ್ಲಿ ಸಿಕ್ತು ಆನ್ಸರು? ಎಷ್ಟು ಬೇಗ ಕೇಳಿದ್ರು ದೇವರು? ಇಮ್ಮಿಡಿಯೇಟಾಗಿ ಪ್ರಾರ್ಥನೆ ಮಾಡಿ ಮುಗಿಸಿ ಆಯಿತೋ ಇಲ್ವೋ ತಕ್ಷಣ ಕೇಳಿದ್ರೆ ದೇವರು ತಕ್ಷಣ ಏನು ಮಾಡಿದ್ರು? ಈ ಪ್ರಾರ್ಥನೆಯನ್ನು ದೇವರು ಮೆಚ್ಚಿಕೊಂಡರು. ತಕ್ಷಣ ಅಂದರೆ ಇದರಿಂದ ಒಂದು ವಿಚಾರ ನಮ್ಗೆ ಅರ್ಥ ಆಗಬೇಕು ಪ್ರಿಯರೇ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕುತ್ಕೊಂಡಿದ್ದ ತಕ್ಷಣ ಯಾರು ಕಿವಿ ತೆಗೆದು ರೆಡಿಯಾಗಿರ್ತಾರೆ ಕೇಳಿಸ್ಕೊಳ್ಲಿಕ್ಕೆ? ದೇವರು. ಎಷ್ಟು ಕೋಟಿ ಜನ ಪ್ರಾರ್ಥನೆ ಮಾಡಿದ್ರು ಕೇಳ್ತಾರೆ. ನಾವಾದರೆ ಏನು ಮಾಡಬಾರ್ದು? ದೇವರಿಗೆ ಡಿಸಪಾಯಿಂಟ್ ಮಾಡಬಾರ್ದು. ಅವ್ರು ಕಿವಿ ಓಪನ್ ಮಾಡಿ ರೆಡಿಯಾಗಿ ಬಂದು ಮಕ್ಕಳ ಮಾಡಿ ನಾನು ಕೇಳಲಿಕ್ಕೆ ರೆಡಿಯಾಗಿದ್ದೀನಿ ಅಂತ ಕಿವಿ ಕೊಟ್ಟಾಗ ನಾವು ಏನೇನೋ ಕೇಳಿದ್ವಿ ಅಂತ ಅಂದ್ಕೊಳ್ಳಿ, ಬೇಜಾರಾಗುತ್ತಾ ಇಲ್ವಾ? ಈ ಭಕ್ತರು ಮಾಡಿ ತಕ್ಷಣ ಮೆಚ್ಕೊಂಡ್ರೆ, ತಕ್ಷಣ ಕೇಳಿಸ್ಕೊಂಡ್ರೆ ದೇವರು ಕೇಳಿಸ್ಕೊಂಡ್ರು. ನಮ್ಮ ಪ್ರಾರ್ಥನೆ ಏನು ಅದೇ ಥರ ಕೇಳಿಸ್ಕೋಬೇಕಂದ್ರೆ ಹೆಂಗಿರಬೇಕು ಪ್ರಾರ್ಥನೆ? ಹಿಂಗಿರಬೇಕು. ಸೊಲೊಮೋನನು ಏನನ್ನು ಕೇಳಿದ್ರು ಅಂತ ಅರ್ಥ ಆಯಿತು ನಮಗಿಲ್ಲಿ? ಜ್ಞಾನ ಬೇಕು. ಯಾರನ್ನು ಆಳಲಿಕ್ಕೆ? ನಿನ್ನ ಪ್ರಜೆಗಳನ್ನು ಆಳಲಿಕ್ಕೆ. ಯಾವ ಪ್ರಕಾರ? ನಿನ್ನ ನೀತಿಯ ಪ್ರಕಾರ. ಅದೇ ಅಲ್ವಾ? ಇಷ್ಟ ಬಂದಂತೆ ಆಳ್ಬೋದು ಪ್ರಜೆಗಳನ್ನು. ಕಷ್ಟನ ಒಬ್ಬ ಪ್ರಜೆಗಳನ್ನು ರಾಜನ ಆಸ್ಥಾನದಲ್ಲಿರ್ತಿ ಏನು ಬೇಕಾದರೂ ಮಾಡಿಸ್ಬೋದು ಅವ್ರ ಕೈಯಲ್ಲಿ. ಆ ಥರ ಆಳಬೇಕು ಅಂತ ಸೊಲೊಮೋನನ ಅಂದ್ಕೊಂಡಿಲ್ಲ. ಯಾವ ಥರ ಆಳಬೇಕು ಅಂತ ಅಂದ್ಕೊಂಡ್ರು? ನಿನ್ನ ನೀತಿಯ ಪ್ರಕಾರ ನಿನ್ನ ಪ್ರಜೆಗಳನ್ನು ಆಳ್ಬೇಕಲ್ವ, ಅದಕ್ಕೋಸ್ಕರ ಜ್ಞಾನ ಕೊಡು. ಏನು ಕೇಳಿದ್ರು ಸೊಲೊಮೋನನು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ಕೇಳಿಕೊಂಡ್ರು. ಸೊಲೊಮೋನನಿಗೆ ಇನ್ ರಿಟರ್ನ್ ಬಂದಿದ್ದೇನು? ಕೆಳಗಡೆ ಆತನು ಅವನಿಗೆ ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ಏನಕ್ಕೆ ನೆರವೇರಿಸ್ತಿದ್ದೀನಿ ಗೊತ್ತಾ? ನಿನಗೋಸ್ಕರ ಏನು ಕೇಳ್ಕೊಂಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನೆರವೇರಿಸ್ತಿದ್ದೀನಿ. ನಾವು ಸೊಲೊಮೋನನ ಏನು ಕೇಳಿಲ್ವೋ ಅದನ್ನು ನಾವು ಕೇಳಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ನಮ್ಮ ಕಡೆ ತಿರುಗೂ ನೋಡಲ್ದಿಲ್ಲ ದೇವರು. ಹೌದಾ ಇಲ್ವಾ? ಸೊಲೊಮೋನನ ಏನು ಕೇಳ್ಕೊಂಡ್ರು ಅದನ್ನು ಯಾವತ್ತಾದರೂ ಕೇಳಿದ್ದೀವ? ದೇವರ ನೀತಿ, ದೇವರ ಜ್ಞಾನ. ಪ್ರಕಟಣೆ ಗ್ರಂಥದಲ್ಲಿ ಏನೋ 7 ತಲೆಗಳು 10 ಕೊಂಬುಗಳು ಏನೇನೋ ಅಂತಾರೆ, ನನಗೆ ಗೊತ್ತಾಗ್ತಿಲ್ಲ, ತಿಳಿಸ್ಕೊಡಿ ಅಂತ ಯಾವತ್ತಾದರೂ ಹತ್ತಿದ್ದೀವ? ನಾವು ಅಳುವಂತಹದ್ದೆಲ್ಲ ಬೇರೆ ವಿಚಾರಕ್ಕೆ. ರೋಡಲ್ಲಿ ಯಾರಾದರೂ ಏನಾದರೂ ಅಂದರೆ ಮನೆಗೆ ಬಂದು ಇವ್ರು ಹಿಂಗಾಗಲಿ ಹಂಗಾಗಲಿ ಅಂತ 100 ಪ್ರಾರ್ಥನೆ ಮಾಡಿರ್ತೀವಿ ಹತ್ಕೊಂಡು. ಆಗ ಮಾತ್ರ ಫೀಲ್ ಬರುತ್ತೆ. ಎಲ್ಲವೂ ಸಹ ದೇಹಕ್ಕೆ ಸಂಬಂಧಪಟ್ಟ ವಿಚಾರಗಳೇ. ಸೊಲೊಮೋನನಿಗೆ ಇನ್ ರಿಟರ್ನ್ ಏನು ಬಂತು? ದೇವರ ನೀತಿಗೋಸ್ಕರ, ರಾಜ್ಯಕ್ಕೋಸ್ಕರ ತವಕಪಟ್ಟಿದ್ದಕ್ಕೋಸ್ಕರ ಇನ್ ರಿಟರ್ನ್ ಏನು ಬಂತು? ನೋಡು, ನಿನಗೆ ಜ್ಞಾನವನ್ನು. ನಂಬರ್ 1 ಏನು? ನೀನು ಕೇಳ್ಕೊಂಡಿದ್ದು ಆಬ್ವಿಯಸ್ಲಿ ನೀನು ಕೊಡ್ತೀನಿ. ನೀನು ಜ್ಞಾನ ಕೇಳಿದೆ, ಜ್ಞಾನದ ಜೊತೆ ಏನೇನು ಕೊಡ್ತಿದ್ದೀನಿ ಈಗ? ಜ್ಞಾನದ ಜೊತೆ ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಏನೇನು ಬಂತು? ಏನು ಕೇಳಿದ್ರು? ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಟ್ಟರು. ಜೊತೇಲಿ ಏನೇನು ಕೊಟ್ಟರು ದೇವರು ಬೋನಸ್ ಆಗಿ? ಏನೇನು ಕೊಟ್ಟರು? ಜ್ಞಾನವನ್ನು ಕೊಟ್ಟರು, ಜೊತೇಲಿ ಐಶ್ವರ್ಯವನ್ನು ಕೊಟ್ಟರೆ. ಮತ್ತೆ ಹೇಳ್ತಿದ್ದೀನಿ, ಐಶ್ವರ್ಯ ಕೊಡ್ತಾರೆ ಅಂತ ಇದನ್ನೆಲ್ಲ ಏನಕ್ಕೋಸ್ಕರ ನೋಡ್ತಿದ್ದೀವಿ ಅಂದರೆ, ನಾವು ದೇಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳ ಕೇಳಬಾರ್ದು ಅಂತ ಒಂದೇ ಉದ್ದೇಶಕ್ಕೋಸ್ಕರ ಇವೆಲ್ಲವನ್ನು ನೋಡ್ತಿದ್ದೀವಿ. ಆಮೇಲೆ ಇದನ್ನೆಲ್ಲ ನೋಡಿ ನನ್ನನ್ನು ಸೊಲೊಮೋನ್ ಥರ ಮಾಡ್ತಾರೆ, ನನ್ನನ್ನು ದಾವೀದ್ ಥರ ಮಾಡ್ತಾರೆ ಅಂತ ಅನ್ಕೋಬಾರ್ದು ಪ್ರಿಯರೇ. ಏನೇನು ಕೊಡ್ತೀನಿ ಅಂತ ಹೇಳಿದ್ದಾರೆ ದೇವರು? ಆಹಾರಕ್ಕೆ ಯೋಚನೆ ಮಾಡುವಂತೆ ಇರೋದಿಲ್ಲ, ಬಟ್ಟೆಗೆ ಯೋಚನೆ ಮಾಡುವಂತೆ ಇರೋದಿಲ್ಲ, ಇರುವಂತಹ ಸ್ಥಳಕ್ಕೆ ಯೋಚನೆ ಮಾಡುವಂತೆ ಇರೋದಿಲ್ಲ. ಇದು ದೇವ್ರು ಮಾಡ್ತಿರುವಂತಹ ಪ್ರಾಮಿಸ್. ಗಮನ ಇಲ್ಲಿರಲಿ ಪ್ರಿಯರೇ, ಇದು ದೇವ್ರು ಮಾಡ್ತಿರುವಂತಹ ಪ್ರಾಮಿಸ್. ನಿಮ್ಮ ಬೇಸಿಕ್ ನೆಸೆಸಿಟೀಸ್ ಏನಿದೆ, ಆಹಾರ ಬೇಕಾ ಮನುಷ್ಯನ ಜೀವನ ಮಾಡಬೇಕಾದ್ರೆ ಅದು ಕೊಡ್ತೀನಿ ನಾನು, ಅದಕ್ಕೆ ನೀವು ಯೋಚನೆ ಮಾಡಬೇಡಿ.
ಯಾವಾಗ ನೀವು ದೇವರ ನೀತಿಗೋಸ್ಕರ, ರಾಜ್ಯಕ್ಕೋಸ್ಕರ ಹುಡುಕಿದ್ರೆ. ಬಟ್ಟೆ ಬೇಕು, ನಾನು ನೋಡ್ಕೋತೀನಿ. ಆಶ್ರಯ ಬೇಕು, ನಾನು ನೋಡ್ಕೋತೀನಿ. ಏನು ಹೊದಿಸ್ಕೋಬೇಕು ಅದನ್ನು ನಾನು ನೋಡ್ಕೋತೀನಿ. ಈಗ ಹೇಳಿ, 3 ಜನ ಭಕ್ತರ ಚರಿತ್ರೆಯನ್ನು ನೋಡಿದ್ದೀವಿ. ಕೊನೆ ಭಕ್ತ ಯಾರು? ಸೊಲೊಮೋನನು. ಏನು ಕೇಳ್ಕೊಂಡ್ರು? ಜ್ಞಾನ. ಇವತ್ತಿನ ಸಂದೇಶದ ಭಾಷೆಯಲ್ಲಿ ಹೇಳಬೇಕಾದ್ರೆ ಏನು ಕೇಳ್ಕೊಂಡ್ರು? ದೇವರ ನೀತಿಗೋಸ್ಕರ ತವಕಪಟ್ಟರು. ಏನೇನು ಸಿಕ್ತು ಜೊತೆಯಲ್ಲಿ? ಜ್ಞಾನ, ಐಶ್ವರ್ಯ ಎಲ್ಲ ಕೊಟ್ರ? ಎಲ್ಲವೂ ಕೊಟ್ಟರು. ಮೋಶೆ ಏನು ಕೇಳ್ಕೊಂಡ್ರು? ದೇವರ ನೀತಿಗೋಸ್ಕರ ತವಕಪಟ್ಟರು. ಏನು ಸಿಕ್ತು ಜೊತೆಯಲ್ಲಿ? ಆಯುಷು, ಆರೋಗ್ಯ. ಈಗ ನೆಕ್ಸ್ಟ್ ಫಸ್ಟ್ ಭಕ್ತ ಯಾರು? ಹಿಜ್ಕೀಯ. ಏನು ಕೇಳ್ಕೊಂಡ್ರು? ರಿಕ್ವೆಸ್ಟ್ ಇಟ್ಟರು ಹಾಗೆ ದೇವ್ರ ಮುಂದೆ, ನಿಮ್ಮ ನೀತಿಯ ಪ್ರಕಾರ ನಾನು ಮಾಡಿರುವಂಥ ಪ್ರೋಗ್ರೆಸ್ ರಿಪೋರ್ಟನ್ನು ನೋಡಿ, ನಿಮ್ಮ ನೀತಿಯ ಪ್ರಕಾರ ಡಿಸಿಷನ್ ತೊಗೊಳ್ಳಿ ಅಂತ. ಏನು ಸಿಕ್ತು ಅವ್ರಿಗೆ? ಆಯುಷು, ಆರೋಗ್ಯ, ಆಮೇಲೆ ಸಿಂಹಾಸನ. ಈಗ ಹೇಳಿ, ದೇವ್ರು ಏನಂದ್ರು ಮತ್ತಾಯನ ಬರೆದ ಸುವಾರ್ತೆ 6:33 ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕಪಡಿ ಮೊದಲು. ಅದಾದಮೇಲೆ ಅದರ ಜೊತೆ ನೀವು ಕೇಳ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಲ್ವ ನಿಮ್ಮ ಬಗ್ಗೆ, ಇದೆಲ್ಲವೂ ಸಹ ನಿಮಗೆ ಸಿಕ್ಕತ್ತೆ. ಭಕ್ತರ ಜೀವನದಲ್ಲಿ ಇದೆಲ್ಲ ಸಿಗ್ತಾ ಇಲ್ವಾ? ಸಿಕ್ತು. ಈಗ ಹೇಳಿ, ದೇವರು ನಂಬಿಗಸ್ತರೇನಾ? ನಾವು ನಂಬಿರುವಂಥ ದೇವರ ಮೇಲೆ ನಿಜವಾಗಲೂ ನಂಬಿಕೆ ನಂಬೋದಾ ಈ ವ್ಯಕ್ತಿಯನ್ನು? ನಂಬೋದು. ಇನ್ನು ಮುಂದೆ ಪ್ರಾರ್ಥನೆ ಮಾಡಬೇಕಾದ್ರೆ ಹೆಂಗಿರಬೇಕು? ನಾವಿಷ್ಟು ಕಾಲ ನಿಮ್ಮ ಮನಸ್ಸನ್ನು ಬಹಳ 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 ನೋಯಿಸಿದ್ದೀವಿ ತಂದೆ, ಇನ್ನು ಮುಂದೆ ಆದರೂ ನಮ್ಮನ್ನು ಕ್ಷಮಿಸಿ. ನನಗೆ ಗೊತ್ತು, ಇಷ್ಟು ದಿನ ನಾನು ಪ್ರಾರ್ಥನೆ ಕೂತ್ಕೊಂಡಿದ್ದ ತಕ್ಷಣ ನೀವು ಓಡ್ ಬರ್ತಿದ್ರಿ ಕೇಳಲಿಕ್ಕೆ ಅಂತ. ಆದರೆ ಓಡ್ ಬಂದಾಗೆಲ್ಲ ನಿಮ್ಮನ್ನು ಅಳಿಸಿ ಮತ್ತೆ ಕಳಿಸಿರುವಂತಹದ್ದು ನಾನು. ಇದೇ ಅಲ್ವ ನಾವು ಮಾಡಿರುವಂತಹದ್ದು ಇಷ್ಟು ದಿನ. ಇನ್ನು ಮುಂದೆ ದೇವರಿಗೆ ಸಂತೋಷ ಪಡುವಂತಹ ಪ್ರಾರ್ಥನೆಯನ್ನು ಮಾಡೋಣ. ಸಂದೇಶ ಇನ್ನೂ ಮುಗಿದಿಲ್ಲ ಪ್ರಿಯರೇ, ಇನ್ನೊಂದು 10ರಿಂದ 15 ನಿಮಿಷ ಮುಗಿಸ್ಕೊಳ್ಳೋಣ. ಸಂದೇಶದ ಒಂದು ಭಾಗವನ್ನು ಮುಗಿಸಿದ್ದೀವಿ. ಹೆಂಗೆ ಪ್ರಾರ್ಥನೆ ಮಾಡಬೇಕು, ಏನೇನು ಅಂತೆಲ್ಲ ಗೊತ್ತಾಯಿತು. ಇಷ್ಟಕ್ಕೂ ಮನುಷ್ಯರಾಗಿ ನಮಗೊಂದು ಗುಣ ಇದೆ, ಅತಿ ಬೇಗನೆ ಹಿಂದೆ ಮಾಡಿರುವಂತಹದ್ದನ್ನು ಮರ್ತೋಗಿ ಮುಂದೆ ಬೇಕಾಗಿರುವಂತಹದ್ದನ್ನು ಕೇಳುವಂತಹದ್ದು. ಹೌದಾ ಇಲ್ವಾ? ಮನುಷ್ಯರಿಗಿರುವಂಥ ಸಾಧಾರಣ ಗುಣ ಇದು. ಯಾರೋ ಒಬ್ಬರು ಹೆಲ್ಪ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀವಿ? ಅವ್ರನ್ನ ಸ್ವಲ್ಪ ದಿನ ಆದಮೇಲೆ ಮರ್ತೋಗ್ತೀವಿ. ದೇವ್ರ ಮುಂದೆ ಪ್ರಾರ್ಥನೆ ಕೂತ್ಕೊಂಡ್ರು ಏನು ಮಾಡ್ತೀವಿ? ಹಾಗಾದರೆ ಹಿಂದೆ ದೇವ್ರು ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಸೊಲೊಮೋನನ ಥ್ಯಾಂಕ್ಸ್ ಹೇಳಿದ್ರು. ನೀವು ನೋಡಿದ್ರಿ, ಪ್ರಾರ್ಥನೆ ಶುರು ಮಾಡೋದಕ್ಕಿಂತ ಮುಂಚೆ ಹೆಂಗಿತ್ತು ಸೊಲೊಮೋನನ ಮಾತು? ನಾವು ಒಂದು ಲೆಟ್ರ್ ಬರಿತೀವಲ್ವ, ಕ್ಷೇಮ ಇಂದ ಇವರಿಗೆ ಎಲ್ಲ ಬರಿತೀವ, ಆ ಥರ ಇತ್ತು ಸೊಲೊಮೋನನ ಪ್ರಾರ್ಥನೆ, ನೀಟಾಗಿ ಫಾರ್ಮ್ಯಾಟಲ್ಲಿ, ಆರ್ಡರಲ್ಲಿ. ನಾವೇನು ಮಾಡಬೇಕು? ಮುಂದೆ ಏನಾಗುತ್ತೋ ಅದ್ರ ಬಗ್ಗೆ ಕೇಳುವುದಕ್ಕಿಂತ ಮುಂಚೆ ಏನು ಮಾಡಬೇಕು? ಹಿಂದೆ ಇಷ್ಟು ವರ್ಷ ಮಾಡಿದಾರಲ್ವ ಅದ್ಭುತಗಳು ನಮ್ಮ ಜೀವನದಲ್ಲೂ, ಅದಕ್ಕೆ ಒಂದು ಸಾರಿ ವಂದನೆಗಳನ್ನು ಸಲ್ಲಿಸಬೇಕು. ಈಗ ಮುಂದೆ ಏನು ನೋಡ್ತಿದ್ದೀವಿ ಸಂದೇಶದಲ್ಲಿ? ದೇವರಿಗೆ ಪ್ರಾರ್ಥನೆಯಲ್ಲಿ ವಂದನೆಗಳನ್ನು ಸಲ್ಲಿಸಬೇಕು ಅಂತ ನಮಗೆ ಗೊತ್ತಾಯಿತು. ಯಾವ ಕಾರಣಗಳಿಂದ ಸಲ್ಲಿಸಬೇಕು ವಂದನೆಗಳು? ಭಕ್ತರು ಪ್ರಾರ್ಥನೆ ಮಾಡಬೇಕಾದ್ರೆ ಹಿಂದೆ ಮಾಡಿರುವಂತಹದ್ದನ್ನೆಲ್ಲ ಮತ್ತೆ ನೆನೆಸ್ಕೊಂಡ್ರು. ಅಷ್ಟನ್ನು ನೆನೆಸ್ಕೊಂಡು ದೇವ್ರ ಮುಂದೆ ಥ್ಯಾಂಕ್ಸ್ ಹೇಳಿದ್ರು ಪ್ರಾರ್ಥನೆ ಮಾಡಬೇಕಾದ್ರೆ. ನಾವು ಹೇಳ್ತಿದ್ದೀವ? ಒಂದು ಸರಿ ನೋಡಿ, ಯಾರು ಯಾವ ರೀತಿ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿದ್ದಾರೆ ದೇವರಿಗೆ. ಸುಮ್ಮನೆ ಕೃತಜ್ಞತೆ ಸಲ್ಲಿಸುವಂಥದ್ದು ನಾವು ಹೆಂಗೆ ಸಲ್ಲಿಸ್ತೀವಿ? ಸರ್ವಶಕ್ತರು, ಮಹೋನ್ನತರು, ಅದು ಇದು ಇದೆಲ್ಲ ಕೆಲಸಕ್ಕೆ ಬರುವಂತಹದ್ದೇನ? ದೇವ್ರು ಮಾಡಿರುವಂಥದ್ದನ್ನೆಲ್ಲ ಮರ್ತೋಗಿದ್ದೀವಿ. ಸುಮ್ಮನೆ ಖಾಲಿ ಇರುವಂತಹದ್ದನ್ನೆಲ್ಲ ತೊಗೊಂಡು ಹೋಗಿಟ್ರೆ. ಈಗ ಭಕ್ತರ ಜೀವನವನ್ನು ಒಂದು ಸರಿ ನೋಡೋಣ. ಕೀರ್ತನೆಗಳು 28ನೇ ಅಧ್ಯಾಯ 6ನೇ ವಚನ. ಕೀರ್ತನೆಗಳು 28ನೇ ಅಧ್ಯಾಯ 6ನೇ ವಚನ. 28:6. ಏನಕ್ಕೋಸ್ಕರ ಸ್ತೋತ್ರ ಹೇಳ್ತಿದ್ದಾರೆ ಈ ವಚನದಲ್ಲಿ? 28:6. ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಏನಕ್ಕೋಸ್ಕರ ಸ್ತೋತ್ರ ಅಂದರು? ಆಗಾಗ ಸ್ವಲ್ಪ ಜನ ಪ್ರಾರ್ಥನೆ ಮಾಡ್ತಿರ್ತಾರೆ, ಆರೋಗ್ಯ ಕೊಡಿ ಅಂತ ದೇವ್ರ ಹತ್ರ ಕೇಳುವಂತಹದ್ದು ಓಲ್ಡ್ ಫ್ಯಾಷನ್ ಆಗೋಯ್ತು ಅಂತ ಹೇಳಿ, ಅಪ್ಪ ಸ್ವಸ್ಥಪಡಿಸಿದ್ದಕ್ಕೋಸ್ಕರ ಸ್ತೋತ್ರ ಅಂದ್ಬಿಡ್ತಾರೆ ಒಂದೇ ಸರಿ, ಫ್ಯೂಚರ್ಗೂ ಸೇರಿಸ್ಕೊಂಡು. ನೀವೇ ಇಟ್ಕೊಳ್ಳಿ, ಬ್ಯಾಂಕಲ್ಲಿ ಇಟ್ಕೊಳ್ಳಿ, ಯಾವಾಗ ಬೇಕೋ ಅದನ್ನು ತೊಗೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಹೌದಾ? ಆದರೆ ಈ ಪ್ರಾರ್ಥನೆ ಹಿಂಗಿರಲಿಲ್ಲ. ಪ್ರಾರ್ಥನೆ ಶುರು ಮಾಡಿದ ತಕ್ಷಣ ಫಸ್ಟ್ ಏನು ಹೇಳಬೇಕು ಇನ್ಮೇಲೆ ದೇವ್ರ ಹತ್ರ? ಅಥವಾ ಪ್ರಾರ್ಥನೆ ಮುಗಿಸುವ ಮುಂಚೆ ಏನು ಹೇಳಬೇಕು ದೇವ್ರ ಹತ್ರ? ಎಲ್ಲ ಕಡೆ ಅಲ್ಲ ಪ್ರಿಯರೇ, ಮೀಟಿಂಗ್ ಕರೆದಾಗೆಲ್ಲ ಪಾಪ ನಮ್ಗೆ 5 ನಿಮಿಷ 2 ನಿಮಿಷ ಅವಕಾಶ ಇರುತ್ತಲ್ವ, ಆಗ ನಾವು ದೀರ್ಘವಾಗಿ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿದ್ರು. ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಯಾವುದರ ನಿಮಿತ್ತ ದೇವರು ಸ್ತುತಿ ಸಲ್ಲಿಸಬೇಕು? ಮೊಟ್ಟ ಮೊದಲನೇದಾಗಿ ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯಾವುದಕ್ಕೆ ಸ್ತೋತ್ರ ಮಾಡಿದ್ವಿ? ಅಷ್ಟು ದೊಡ್ಡ ವ್ಯಕ್ತಿ, ಪರಲೋಕದಿಂದ ಈ ಲೋಕವನ್ನೆಲ್ಲ ಪೂರ್ತಿ ತನ್ನ ಕೈಯಲ್ಲಿ ಇಟ್ಕೊಂಡು, ಹಸ್ತದಲ್ಲಿ ಇಟ್ಕೊಂಡು ನಡೆಸ್ತಿರುವಂತಹ ವ್ಯಕ್ತಿ. MP ಕೇಳ್ತಾರಾ ನಾವು ಹೇಳಿದ್ದನ್ನು? MLA ಕೇಳ್ತಾರಾ? IAS ಆಫೀಸರ್ ಕೇಳ್ತಾರಾ? ಯಾರು ಕೇಳ್ತಾರೆ ಹೋಗಲಿ? ನಾವು ಹೇಳಿರುವಂತಹದ್ದನ್ನು ಹೇಳಿ. ನಮ್ಮ ಮನೇಲಿರುವಂಥವ್ರು ಕೇಳ್ತಾರೆ ಹೋಗಲಿ? ಕೊನೆಗೆ ಅವರು ಕೇಳೋದಿಲ್ಲ ಒಂದೊಂದು ಸಾರಿ. ದೇವರು ಏನು ಮಾಡ್ತಾರೆ? ಅಷ್ಟು ದೊಡ್ಡ ದೇವರು ಬೊಗ್ಗಿ ಕಿವಿ ಕೊಟ್ಟು ನಮ್ಮ ಪ್ರಾರ್ಥನೆ ಕೇಳಿದ್ರಲ್ವ ಈ 5 ನಿಮಿಷ ನಾವು ಪ್ರಾರ್ಥನೆ ಮಾಡಿದಾಗ, ಅದಕ್ಕೇನು ಹೇಳಬೇಕು?
ನೀವು ಕೇಳಿದ್ದಕ್ಕೆ ನಮ್ಮ ಪ್ರಾರ್ಥನೆಯನ್ನು ಸ್ತೋತ್ರ. ಅದೇ ಅಲ್ವಾ ನಾವು ಇಲ್ಲಿ ಓದಿದ್ದು? ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯಾವುದರ ನಿಮಿತ್ತ ಸ್ತೋತ್ರ ಮಾಡಿದ್ರು? ಅಷ್ಟು ದೊಡ್ಡ ದೇವರು ಇಷ್ಟು ಚಿಕ್ಕ ವ್ಯಕ್ತಿಯ ಪ್ರಾರ್ಥನೆ ಕೇಳ್ತಿದ್ದಾರಲ್ವ, ಅದಕ್ಕೋಸ್ಕರ ವಂದನೆಗಳು, ಸ್ತೋತ್ರ. ಫಸ್ಟು ಏನು ನೋಡಿದ್ವಿ? ಫಸ್ಟು ಮೊದಲನೇ ವಚನದಲ್ಲಿ ಏನು ನೋಡಿದ್ವಿ? ಪ್ರಾರ್ಥನೆ ಕೇಳಿದ್ದಕ್ಕೋಸ್ಕರ ಸ್ತೋತ್ರ ಅಂದರು. ಎರಡನೇದಾಗಿ ಯಾವುದರ ನಿಮಿತ್ತ ಸ್ತೋತ್ರ ಮಾಡ್ತಿದ್ದಾರೆ? ಕೀರ್ತನೆಗಳು 105ನೇ ಅಧ್ಯಾಯ 2ನೇ ವಚನ. 105ನೇ ಕೀರ್ತನೆ 2ನೇ ವಚನ. 105:2. ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ಏನು ಮಾಡಬೇಕಂತೆ? ಯಾವುದರ ನಿಮಿತ್ತ ಸ್ತೋತ್ರ ಸಲ್ಲಿಸಬೇಕು? ಯಾವುದನ್ನು ನೆನಪಿಟ್ಕೊಂಡಿರಬೇಕು ಪ್ರಾರ್ಥನೆ ಮಾಡಬೇಕಾದ್ರೆ? ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ. ಫಸ್ಟು ಅದ್ಭುತ ಕೃತ್ಯಗಳು ನಮಗೆ ನೆನಪಿರಬೇಕಾದ್ರೆ, ಅದನ್ನು ಏನು ಮಾಡಿ ಧ್ಯಾನಿಸ್ಬೇಕಾದ್ರೆ ಅದ್ಭುತ ಕೃತ್ಯಗಳನ್ನು, ಅದು ಏನಾಗಿರಬೇಕು? ನಮಗೆ ನೆನಪಿರಬೇಕು. ಹೌದಾ ಇಲ್ವಾ? ಒಂದು ವಿಚಾರವನ್ನು ತೊಗೊಂಡು ಧ್ಯಾನಿಸ್ತಿದ್ದೀವಿ, ಮತ್ತೆ 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 ಮೆಲುಕು ಹಾಕ್ತಿದ್ದೀವಿ ಅಂತ ಹೇಳಿದ್ರೆ ಅದು ನಮಗೆ ನೆನಪಿರಬೇಕು. ಹೌದಾ? ಫಸ್ಟು ಹೇಳಿ, ನಾವು ಯಾವತ್ತಾದರೂ ದೇವರು ನಮಗೆ ಅಪಾಯದಿಂದ ತಪ್ಪಿಸಿರುವಂತಹದ್ದನ್ನು ಇದನ್ನೆಲ್ಲ ನೆನಪಿಟ್ಕೋತೀವಾ? ಹಾಗಾಗಿ ನೀವು ನೋಡಿರ್ತೀರ ಈ ವಿಡಿಯೋಗಳಲ್ಲಿ ವಾಟ್ಸಪ್ ಸ್ಟೇಟಸ್ಗಳೆಲ್ಲ ಹಾಕಿರ್ತಾರಲ್ವ, ಏನು ಕಾಣಿಸುತ್ತೆ ನಮಗೆ? ಈ ಹಳ್ಳಿ ಕಡೆ ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ಪಟ್ಟಣದೊಳಗೆ ಬಂದುಬಿಟ್ಟಿರುತ್ತೆ. ಯಾವಾಗಲೂ ಹೋಗುವಂತಹ ರೋಡೇ, ಆದರೆ ಇವತ್ತು ಬೇರೆ ಥರ ಕಾಣಿಸ್ತಿರುತ್ತೆ ಅದು ನಿಂತಿರೋದಕ್ಕೆ ಅಲ್ಲಿ. ಹೌದಾ? ಆ ರೋಡಲ್ಲಿ ಬೈಕಲ್ಲಿ ಇಬ್ಬರು ಬರ್ತಿರ್ತಾರೆ. ಮುಂದೆ ಒಂದು ಸಿಂಹ, ಹಿಂದೆ ಒಂದು ಸಿಂಹ. ಏನಾಗಿರುತ್ತೆ ಇದು ನೋಡಿದ ಮೇಲೆ? ಯಾವಾಗಲೂ ಹೋಗುವಂತಹ ರೋಡೇ, ಅವತ್ತು ಮಾತ್ರ ಬೇರೆ ಥರ ಕಾಣಿಸ್ತಾ. ಹೌದಾ ಇಲ್ವಾ? ಈಗ ಈ ದೃಶ್ಯವನ್ನು ನೋಡಿದಾಗ ಎಲ್ಲರೂ ಬಲಿಯಾಗೋದ್ರ? ಪ್ರಾಣಿಗಳಿಗೆ ಬಲಿಯಾಗೋದ್ರ? ಎಲ್ಲರೂ ಬಲಿಯಾಗೋದ್ರ? ಇಲ್ಲ. ತುಂಬ ಜನ ಏನು ಮಾಡಿರ್ತಾರೆ? ನೀವು ನೋಡುವಂಥ ವೀಡಿಯೋಗಳ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ. ಏನಾಗಿರುತ್ತೆ? ತುಂಬ ಜನ ಆ ಸಿಂಹ ಆ ಕಡೆ ಈ ಕಡೆ ತಿರುಗಿ, ಮತ್ತು ಹಿಂದೆ ಇರುವಂಥ ಸಿಂಹ ಆ ಕಡೆ ಈ ಕಡೆ ತಿರುಗಿ ಅದ್ರ ಪಾಡ್ಗದು ಹೊರಟೋಗುತ್ತೆ. ಇವರು ಸೇಫಾಗಿ ಆಗ ಗುಂಡಿಗೆ ಬಡಿತ ಸ್ವಲ್ಪ ಕಡಿಮೆ ಆಗುತ್ತೆ. ನೀಟಾಗಿ ಗೇರ್ಗೂ ಹಾಕೋದಿಲ್ಲ, ಇಳಿದ್ಬಿಟ್ಟು ಗಾಡಿಯನ್ನು ಸೌಂಡ್ ಬರುತ್ತೆ ಅಂದ್ಬಿಟ್ಟು ತಳ್ಕೊಂಡು ಓಡಿ ಬಂದುಬಿಡ್ತಾರೆ. ಹೌದಾ? ಇದು ನೋಡಿದ್ರೆ ನಮಗೇನು ಅರ್ಥ ಆಯಿತು ಪ್ರಿಯರೇ? ಇದು ನೋಡಿದ್ರೆ ನಮಗೆ ನಗು ಬರುತ್ತೆ ನಿಜ, ಆದರೆ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಒಂದು ವಿಚಾರ ಇದೆ. ಅದೇನು? ಕಾಪಾಡಿದ್ದು ಯಾರು? ದೇವರು. ಓಕೆ, ಊರಿಗೆ ಬರ್ತೀವಿ. ಈಗ ಆಚೆ ಊರು ಒಂದು ದಾರಿಯಲ್ಲಿ ಟ್ರಾವೆಲ್ ಮಾಡಿ ಈಗ ನಮ್ಮ ಊರಿಗೆ ಬಂದ್ವಿ, ಮನೆಗೆ ಸೇರಿಕೊಂಡ್ವಿ. ಈಗ ಮನೆಗೆ ಬಂದು ನಾವು ಮಾತಾಡುವಂಥ ಮಾತೇನು ಹೇಳಿ? ಮಾತಾಡುವಂಥ ಮಾತೇನು? ಏನಾಯಿತು ಗೊತ್ತಾ ನಿನಗೆ ದಾರಿಲಿ ಅಂತ ಹೇಳಿ ಶುರು ಮಾಡಿದ್ರೆ ಕೇಳೋರ ಹತ್ರ ಎಷ್ಟುದ್ದ ಹೇಳ್ತೀವಿ ಸ್ಟೋರಿಯನ್ನು. ಏನಾಯ್ತು ಗೊತ್ತಾ? ಅಲ್ಲಿಂದ ಅವ್ರನ್ನ ಕೂರಿಸ್ಕೊಂಡೆ, ಅಲ್ಲಿಂದ ಬಂದೆ, ಇಲ್ಲಿ ಮಧ್ಯ ದಾರಿಲಿ ನಿಲ್ಲಿಸ್ಕೊಂಡೆ, ಮುಂದೆ ಏನು ಕಾಣಿಸ್ತು ಅಂತೀಯ? ಗೆಸ್ ಮಾಡು ನೋಡೋಣ. ಒಂದು ಸಿಂಹ ಬಂದು ನಿಂತ್ಕೋತು, ಹಿಂದೆ ಹಿಂಗಾಯಿತು, ಆಮೇಲೆ ಏನಾಯ್ತು ಗೊತ್ತಾ? ಅದ್ರ ಪಾಡ್ಗದು ಹೊರಟೋಯ್ತು. ಎಲ್ಲ ಹೇಳಿದ ಸಂತೋಷ. ಯಾರು ಕಾಪಾಡಿದ್ರು ಅಂತ ಹೇಳಿಲ್ಲ, ದೇವರು ಕಾಪಾಡಿದ್ರು ಅಂತ ಹೇಳಿಲ್ಲ. ದೇವರು ಕಾಪಾಡಿದರು ಅನ್ನುವ ಪದಕ್ಕೆ ಬದಲಾಗಿ ನಮ್ಮ ಬಾಯಿಂದ ಏನೇನು ಬರುತ್ತೆ ಗೊತ್ತಾ? ಅಸಹ್ಯವಾಗಿರುವಂಥ ಮಾತು ಏನೇನು ಬರುತ್ತೆ ಹೇಳಿ? ನನ್ನ ಅದೃಷ್ಟ ಇವತ್ತು ಚೆನ್ನಾಗಿತ್ತು. ಹೌದಾ? ಕಾಪಾಡಿದಂಥ ದೇವರೆಲ್ಲೋದ್ರು? ಹೌದಾ ಇಲ್ವಾ? ನನ್ನ ಅದೃಷ್ಟ ಇವತ್ತು ಚೆನ್ನಾಗಿತ್ತು, ಚೆನ್ನಾಗಿತ್ತು ಬ್ರದರ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ. ಹೌದಾ? ಕಾಪಾಡಿದಂಥ ದೇವರೆಲ್ಲೋದ್ರು? ಅದನ್ನು ಕ್ಲಿಯರ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ಯಾರು ಹೋದ್ರು? ಒಬ್ಬ ಮನುಷ್ಯ ಬಂದರೆ, ಕಮಿಷನರ್ ಬಂದರೆ ಸಲ್ಯೂಟ್ ಹೊಡೆದ್ಬಿಟ್ಟು ಪಕ್ಕಕ್ಕೆ ಹೋಗುತ್ತಾ? ಅದು ಪಕ್ಕಕ್ಕೆ ಹೋಗುತ್ತಾ? ಏನೇನು ಕೆಲಸ ಮಾಡಿರಬೇಕು ದೇವರು? ಅದನ್ನು ಕ್ಲಿಯರ್ ಮಾಡಬೇಕು, ಆ ಸ್ಪಾಟನ್ನು ಕ್ಲಿಯರ್ ಮಾಡಿ ನಿಮ್ಮನ್ನು ಸೇಫಾಗಿ ಮನೆಗೆ ಕರ್ಕೊಬರ್ಬೇಕು ಅಂದರೆ ಏನು ಕೆಲಸ ಮಾಡಿರಬೇಕು? ಮಳೆಗೋಸ್ಕರ ಆಗಾಗ ಪ್ರಾರ್ಥನೆ ಮಾಡ್ತಿರ್ತೀವಿ, ಮೀಟಿಂಗಿಗೆ ಮಳೆ ಬರಬಾರ್ದು ಅಂತ ಹೇಳಿ. ಮೋಡ ತುಂಬ ಮುಚ್ಕೊಂಡಿರುತ್ತೆ. ಆಮೇಲೆ ಮೋಡ ಮುಚ್ಕೊಂಡ ನಂತರ ಎಲ್ಲ ಕ್ಲಿಯರಾಗಿ ಮೀಟಿಂಗ್ ಸೂಪರಾಗಿ ನಡೆಯುತ್ತೆ. ಪ್ರಾರ್ಥನೆ ಮಾಡಿರುವಂಥದ್ದಷ್ಟೇ ನಮಗೆ ಗೊತ್ತು. ಏನು ಪ್ರಾರ್ಥನೆ ಮಾಡಿರ್ತೀವಿ? ಅಪ್ಪ ವಾತಾವರಣ ಚೆನ್ನಾಗಿ ಕೊಡಿ. ಹೌದಾ? ಈಗ ವಾತಾವರಣ ಕ್ಲಿಯರ್ ಆಯಿತು, ಪ್ರಾರ್ಥನೆ ಮುಗೀತು, ಆಮೇಲೆ ಅಂದ್ವಿ ಮನೆಗೆ ನೀಟಾಗಿ ಮನೆಗೆ ಹೋಗ್ತಿರ್ತೀವಿ. ಥ್ಯಾಂಕ್ಸ್ ಇಲ್ವಾ? ಆದರೆ ಮುಂದೆ ರಿಕ್ವೆಸ್ಟನ್ನು ಮಾತ್ರ ಮುಂದೆ ಇಡ್ತೀವಿ, ಮಾಡಿದ್ದಕ್ಕೆ ಕೃತಜ್ಞತೆ ಇಲ್ಲ. ಭಕ್ತರು ಏನು ಮಾಡ್ತಿದ್ರು ಗೊತ್ತಾ? ಹೆಂಗಿತ್ತು ಗೊತ್ತಾ ಪ್ರಿಯರೇ ಅವರ ಜೀವನ? ಚಿಕ್ಕ ವಿಚಾರ ದೇವರು ಅವ್ರ ಜೀವನದಲ್ಲಿ ಮಾಡಿದ್ರು, ಅದನ್ನು ಬರೆದಿಟ್ಕೊಂಡು ನಾನು ಎಲ್ಲಿ ಮರ್ತೋಗ್ತೀನಿ ಅನ್ನೋ ರೀತಿಯಲ್ಲಿ ಬರೆದಿಟ್ಕೊಂಡು ಸ್ತೋತ್ರ ಹೇಳಿದೋ ಹಾಗಿದೆ ಸತ್ಯವೇದದಲ್ಲಿ ವಚನಗಳು. ಮುಂದೆ ನೋಡೋಣ ಅದನ್ನು. ಒಂದನ್ನು ಮರಿಬಾರ್ದಲ್ವ? ನಾನು ಒಂದನ್ನು ಮರಿಬಾರ್ದು, ಒಂದೊಂದನ್ನು ನೆನ್ಪಿಟ್ಕೋಬೇಕು. ನಾನು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ನಾನು ಏನು ಮಾಡಬೇಕು? ಬರೆದಿಟ್ಕೊಬಿಡ್ತೀನಿ. ಏಕೆಂದರೆ ಇದೆಲ್ಲ ನಾವು ಮರ್ತೋಗ್ತೀವಿ. ಮೀಟಿಂಗ್ ಆದ ನಂತರ, ಮೀಟಿಂಗ್ ಮುಂಚೆ ಪ್ರಾರ್ಥನೆ ಮಾಡಿರುವಂಥದ್ದು ಯಾರಾದರೂ ನೆನ್ಪಿಟ್ಕೋತಾರಾ? ನೆನ್ಪಿಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು?
ಒಂದು ಡೈರಿ ಮೇಂಟೈನ್ ಮಾಡಿ ಅದನ್ನು ಬರೆದಿಟ್ಕೊಂಡ್ರೆ ನಾಳೆ ನಾನು ಪ್ರಾರ್ಥನೆ ಮಾಡಬೇಕಾದ್ರೆ 3 ದಿನ ಇದಕ್ಕೋಸ್ಕರ ಸ್ತೋತ್ರ ಹೇಳ್ತೀನಿ. ಯಾವುದಕ್ಕೋಸ್ಕರ? ಮಳೆಗೆ ಅಷ್ಟು ಕ್ಲಿಯರ್ ಮಾಡಿದಾರಲ್ವ, ಅಷ್ಟು ಮೋಡಗಳನ್ನು ಕ್ಲಿಯರ್ ಮಾಡಿದಾರಲ್ವ, ಹೌದಾ ಇಲ್ವಾ? ಮಳೆ ನಿಲ್ಲಿಸ್ಬೇಕು ಅಂದರೆ ಸುಲಭವಾಗಿರುವಂಥ ಕೆಲಸನೇನಾ? ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡಿದ್ರೆ ನಿಂತೋಗುತ್ತಾ? ನಿಂತೋಗಲ್ಲ. ಏನೇನು ಆಗಬೇಕು, ಒಂದು ಮಳೆ ಕ್ಲಿಯರ್ ಪೂರ್ತಿ ಮೋಡ ಕವಿದ ವಾತಾವರಣವನ್ನು ಕ್ಲಿಯರ್ ಮಾಡಬೇಕಾದ್ರೆ ಏನೇನು ಆಗಬೇಕು? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದೊಡ್ಡ ಕ್ಯೂಬಿಕ್, ಅದನ್ನು ಬೇರೆ ಯೂನಿಟ್ಸಲ್ಲಿ ಮೆಷರ್ ಮಾಡ್ತೀವಿ ಪ್ರಿಯರೇ, ಅಷ್ಟು ದೊಡ್ಡ ಗಾಳಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೇಲೆ ಬೀಸಬೇಕು. ಜೆಟ್ ಸ್ಟ್ರೀಮ್ಗಳು ಅದು ಇದು ಎಲ್ಲ ವರ್ಕ್ ಆಗಬೇಕು. ಸೈಂಟಿಫಿಕ್ಕಾಗಿ ಜಾಗ್ರಫಿ ಓದುವಂಥ ಮಕ್ಕಳಿಗೆ ಗೊತ್ತಿರುತ್ತೆ. ಆ ಜೆಟ್ ಸ್ಟ್ರೀಮು, ವಿಂಡು, ಆ ಈಸ್ಟ್ ವೆಸ್ಟರ್ಲಿ ವಿಂಡು ಇದೆಲ್ಲ ಬ್ಲೋ ಆದರೆ ಮೇಲಿನ ಜಾಗದಲ್ಲಿ, ನಾವಿರುವಂತಹ ಜಾಗದಲ್ಲಿ ಬ್ಲೋ ಆದರೆ ಮಳೆ ನಿಲ್ಲಲ್ಲ. ಮೋಡ ಮುಚ್ಕೊಂಡಿದೆ, ಮೋಡ ಮೇಲಿದೆ ಅಂತ ಹೇಳಿದರೆ ಮಳೆ ಆಗಬಾರ್ದು ಅಂದರೆ ಮೋಡ ಏನಾಗಬೇಕು? ಪಕ್ಕಕ್ಕೆ ಹೋಗಬೇಕು, ಹೌದಾ ಇಲ್ವಾ? ಈಗ ದೊಡ್ಡ ದೊಡ್ಡ ಗಾಳಿ ಮೇಲಿಂದ ಬೀಸಿದ್ರೆ ಆ ಮೋಡ ಒಂದಷ್ಟು ದೂರ ಹೋಗಿ ನಿಂತ್ಕೊಂಡು ಅಲ್ಲಿ ಮಳೆ ಬರುತ್ತೆ. ಒಂದು ಮಳೆ ನಿಲ್ಲಿಸ್ಬೇಕಾದ್ರೆ ಎಷ್ಟು ಮಾಡಬೇಕು? ಇಷ್ಟು ಮಾಡಬೇಕು. ನಾವು ಒಂದು ಪದದಲ್ಲಿ ಹೇಳಿ ಮುಗಿಸ್ಬಿಟ್ವಿ, ಮಳೆ ನಿಲ್ಲಿಸಿ ಸ್ವಲ್ಪ ನೋಡ್ಕೊಳ್ಳಿ, ಅದೇ ಅಲ್ವಾ ನಿಮ್ಮ ಕೆಲಸ ಅಂತ ಹೇಳಿ. ಇಷ್ಟು ಮಾಡಬೇಕಿತ್ತು. ಯಾವಾಗಾದರೂ ಇದಕ್ಕೋಸ್ಕರ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೀವಾ? ನಾನು ಆಗಲೇ ಹೇಳಿದೆ, ಸಿಂಹದಿಂದ ತಪ್ಪಿಸಿದ್ರು ಮನೆಗೆ ಬಂದು ಮಾತಾಡುವಂಥದ್ದು ಏನು? ನಾನು ಎಷ್ಟು ತಲೆ ಓಡಿಸ್ತೆ ಗೊತ್ತಾ? ಲೈಟ್ ಆಫ್ ಮಾಡಿಬಿಟ್ಟೆ, ಲೈಟ್ ಆಫ್ ಮಾಡಿದೆ, ಅದಕ್ಕೆ ಬಚಾವಾಗಿ ಬಂದಿದ್ದೀನಿ. ಈಗ ಇದನ್ನೆಲ್ವ ನಾವು ಮಾತಾಡುವಂತಹದ್ದು. ಗಾಡಿ ಆಫ್ ಮಾಡಿಬಿಟ್ಟೆ, ಸೌಂಡ್ ಬರಲಿಲ್ಲ, ಅದಕ್ಕೋಸ್ಕರ ಅದು ಹಾಗೆ ಹೊರಟೋಯ್ತು. ಇದನ್ನೆಲ್ವ ನಾವು ಮಾತಾಡುವಂತಹದ್ದು. ಯಾಕೆ ಗಾಡಿ ಆಫ್ ಮಾಡಿದವ್ರು ಯಾರು ಬಲಿ ತೊಗೊಂಡಿಲ್ವ? ಪ್ರಾಣಿಗಳು ತೊಗೊಂಡಿದೆ. ಆದರೆ ನಾವು ಯಾವತ್ತೂ ದೇವರು ಮಾಡಿದ್ದನ್ನು ಮತ್ತೆ ನೆನಪಿಸ್ಕೊಳ್ಳೋದಿಲ್ಲ. ಮಾಡಿದಂತಹ ದೇವರನ್ನು ಪಕ್ಕಕ್ಕೆ ತಳ್ಳುವಂತಹದ್ದು. ಲಕ್ ಚೆನ್ನಾಗಿದೆ, ಅದೃಷ್ಟ ಚೆನ್ನಾಗಿದೆ, ಆ ಬೀಸದೋಣೆಯಿಂದ ತಪ್ಪಿಸ್ಕೊಂಡೆ, ಇನ್ನು ಮುಂದೆ ನಮ್ಮ ಬಾಯಲ್ಲಿ ಬರಬೇಕಾಗಿರುವಂಥ ಮಾತುಗಳೇನು? ಪ್ರಾರ್ಥನೆ ಅಂದರೆ ಕುತ್ಕೊಂಡು ಮಂಡಿ ಕಾಲೂರಿ ಮಾಡುವಾಗ ಮಾತ್ರ ಅದು ಪ್ರಾರ್ಥನೆ ಅಲ್ಲ. ನಾವು ದೇವರು ಕೃತಜ್ಞತಾ ಸ್ತುತಿ ಸಲ್ಲಿಸ್ತಿದ್ದೀವ ನಿಂತ್ಕೊಂಡು, ಅದೂ ಸಹ ದೇವರಿಗೆ ಪ್ರಾರ್ಥನೆಯಾಗಿ ತಲುಪುತ್ತೆ. ಏನೇನು ಸಲ್ಲಿಸಬೇಕು? ನೆನ್ಪಿಟ್ಕೋಬೇಕು. ಇದನ್ನೆಲ್ಲ ನೆನ್ಪಿಟ್ಕೋಬೇಕು ನಮ್ಮ ಜೀವನದಲ್ಲಿ. ಯಾವತ್ತೂ ಸಹ ನಮ್ಮ ಬಾಯಲ್ಲಿ ಯಾವ ಮಾತು ಬರಬಾರ್ದು? ನನ್ನ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡೆ, ನನ್ನ ಅದೃಷ್ಟ ಚೆನ್ನಾಗಿತ್ತು, ಈ ಮಾತುಗಳು ನಮ್ಮ ಬಾಯಲ್ಲಿ ಬರಬಾರದು. ಯಾಕೆಂದರೆ ಭಕ್ತರು ಹಂಗಿರಲಿಲ್ಲ. ಇನ್ನೊಂದು ವಚನ, ಕೀರ್ತನೆಗಳು 22 ಕೀರ್ತನೆಗಳು 103ನೇ ಅಧ್ಯಾಯ, 103ನೇ ಕೀರ್ತನೆ, 103ನೇ ಕೀರ್ತನೆ 1ನೇ ವಚನದಿಂದ, ನನ್ನ ಮನವೇ. ಯಾರು ಮಾಡ್ತಿರುವಂತಹ ಪ್ರಾರ್ಥನೆ ಇದು? ದಾವೀದನು. ಓಕೆ, ದಾವೀದನು ಮಾಡ್ತಿರುವಂಥ ಪ್ರಾರ್ಥನೆ ಹೇಗಿದೆ ಹಾಗಾದರೆ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಏನರ್ಥ ಆಯ್ತು ನಮಗಿದರಲ್ಲಿ? ಪ್ರತಿ ವಾರ ಸಂಘಗಳಲ್ಲಿ ಹೇಳುವಂತಹದ್ದೇ. ಪ್ರೇಯರ್ ಮುಗಿದ ತಕ್ಷಣ ಏನು ಹೇಳ್ತೀವಿ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಹೇಳ್ತೀವ. ಆದರೆ ಅರ್ಥ ಮಾತ್ರ ಏನಕ್ಕೋಸ್ಕರ ದಾವೀದನಿ ಮಾತು ಹೇಳಿದ್ರು? ಯಾರ ಜೊತೆ ಮಾತಾಡ್ತಿದ್ದಾರೆ? ಹೋಗಲಿ, ಯಾರ ಜೊತೆ ಮಾತಾಡ್ತಿದ್ದಾರೆ? ಯಾರ ಜೊತೆ ಮಾತಾಡ್ತಿದ್ದಾರೆ ಇಲ್ಲಿ ದಾವೀದನು? ತನ್ನ ಶರೀರದ ಜೊತೆ. ತನ್ನ ಶರೀರಕ್ಕೆ ಏನು ಹೇಳ್ತಿದ್ದಾರೆ ದಾವೀದನು? ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಪ್ರಾರ್ಥನೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದಾರೆ ಶರೀರಕ್ಕೆ ದಾವೀದನು. ಏನಂತ? ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಏನಕ್ಕೋಸ್ಕರ ಕೊಂಡಾಡಬೇಕು ನೀನು? ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಸರ್ವೇಂದ್ರಿಯಗಳು ಅಂದರೆ ನಮ್ಮ ಕೈ ಒಂದು ಸರ್ವೇಂದ್ರಿಯ, ನಮ್ಮ ದೇಹಕ್ಕೆ. ಇದೆಲ್ಲ ಸೇರಿದ್ರೆ ಸರ್ವೇಂದ್ರಿಯಗಳು ಅಂತ ಕರಿತೀವಿ. ಇಂದ್ರಿಯಗಳು, ಅಂಗಾಂಗಗಳು ಅನ್ನುವಂತಹ ಪದವನ್ನು ಸಹ ಉಪಯೋಗ ಮಾಡ್ಬೋದು. ನಮ್ಮ ಮೂಗು, ನಮ್ಮ ಕಿವಿ, ನಮ್ಮ ಕೈಗಳು, ನಮ್ಮ ಕಾಲು, ಇದೆಲ್ಲ ದೇವ್ರಿಗೆ ಏನು ಮಾಡಬೇಕಂತೆ? ಸ್ತೋತ್ರ ಮಾಡಬೇಕು. ಯಾಕೆಂದರೆ ದೇವ್ರು ಕಾಪಾಡಿಲ್ವಾ? ಇದಕ್ಕೆಲ್ಲ ಕಾಪಾಡಿದಾರಾ ಇಲ್ವಾ? ದಾವೀದನು ಪ್ರತಿಯೊಂದಕ್ಕೂ ಏನು ಮಾಡ್ತಿದ್ದಾರೆ? ಕೃತಜ್ಞತಾ ಸ್ತುತಿ. ನನ್ನ ಕೈಗೆ ಎಷ್ಟು ಮೇಲ್ ಮಾಡಿಲ್ಲ, ಈ ಕೈಗೆ ಎಷ್ಟು ಮೇಲ್ ಮಾಡಿಲ್ಲ. ಪ್ರಿಯರೇ, ನಿಮ್ಮ ಕೈಗಳನ್ನು ನೀವು ನೋಡ್ಕೊಳ್ಳಿ. ಈ ಕೈಗೆ ಎಷ್ಟು ಮೇಲ್ ಮಾಡಿಲ್ಲ. ಎಷ್ಟೋ ಜನಕ್ಕೆ ಒಂದು ಕೈ ಪ್ರಯಾಣದಲ್ಲೋ ಅಲ್ಲಿ ಇನ್ನೊಂದು ಕಡೆನೋ ಕಟ್ಟಾಗೋಗಿದೆ, ಹೌದಾ ಇಲ್ವಾ? ಇದೆಯಾ ಇನ್ನು? ಈ ಕೈಗೆ ದೇವರು ಮಾಡಿರುವಂಥ ಮೇಲು. ಅದಕ್ಕೆ ದಾವೀದನು ಕೈಯನ್ನು ನೋಡ್ಕೊಂಡು ಹೇಳ್ತಿರುವಂಥ ಮಾತೇನು? ನನ್ನ ಸರ್ವೇಂದ್ರಿಯಗಳೇ ಆತನನ್ನು ಕೀರ್ತಿಸಿರಿ. ಯಾವಾಗವರೆಗೂ ನೆನ್ಪಿಟ್ಕೊಂಡಿರ್ಬೇಕು ಗೊತ್ತಾ ದೇವರು ಮಾಡಿದ್ದನ್ನು? ಕೆಳಗಡೆ ಇನ್ನೊಂದು ಮಾತು ಹೇಳ್ತಿದ್ದಾರೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಒಂದನ್ನು ಮರೆಯಬೇಡ. ಯಾವಾಗವರೆಗೂ ನೆನ್ಪಿಟ್ಕೋಬೇಕು? ಕೊನೆವರೆಗೂ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೋಬೇಕಾದ್ರೆ ಏನು ಮಾಡಬೇಕು?
ದಾವೀದನ ಕೀರ್ತನೆಗಳಲ್ಲಿ ಇದೆಲ್ಲ ಬರೆದಿರುವಂತಹದ್ದು ಪ್ರಿಯರೇ. ಅವ್ರು ಮಾಡಿರುವಂಥ ಮೇಲೆ ಎಷ್ಟು ಕಡೆ ಹೇಳಿದ್ದಾರೆ ದಾವೀದನು, ನನ್ನ ಶತ್ರುಗಳಿಂದ ನನ್ನ ತಪ್ಪಿಸಿ ಕಾಪಾಡಿದ್ಯಾ ನೀನು ಅಂತ ಹೇಳಿ. ಇದನ್ನೆಲ್ಲ ಕೀರ್ತನೆಯಾಗಿ ಬರೆದಿಟ್ಕೊಂಡಿದ್ದಾರೆ. ಮತ್ತೆ ಹೇಳ್ತಿದ್ದೀನಿ, ಬರೆದಿಟ್ಕೊಂಡಿದ್ದಾರೆ. ಶತ್ರುಗಳಿಂದ ಕಾಪಾಡಿರುವಂತಹದನ್ನು ಬರೆದಿಟ್ಕೋಬೇಕಾ? ಕೀರ್ತನೆ ಅಂದರೆ ಏನು? ಬರೆದಿಟ್ಕೋತಾರೆ. ಅದನ್ನು ಮತ್ತೆ ಯಾವಾಗಲಾದರೂ ಹಾಡ್ತಿರ್ತಾರೆ ಅವ್ರ ಸೇವಕರೆಲ್ಲ ಸೇರಿದಾಗ. ಬರೆದಿಟ್ಕೊಂಡಿದ್ದಾರೆ ಅಂದರೆ ಏನಕ್ಕೋಸ್ಕರ? ಅದನ್ನು ನಾನು ಮರಿಬಾರದು. ಶರೀರದ ಹತ್ರನೂ ಅದನ್ನು ಹೇಳ್ತಿದ್ದಾರೆ. ಈ ಸರ್ವೇಂದ್ರಿಯಗಳು ಯಾವತ್ತೂ ಸಹ ದೇವರು ಮಾಡಿರುವಂತಹ ಉಪಕಾರಗಳನ್ನು ಮರಿಬಾರ್ದು. ಇನ್ನೊಂದು ಸ್ವಲ್ಪ ಜನರ ಪ್ರಶ್ನೆ, ಬ್ರದರ್ ಒಂದೊಂದು ಸರಿ ಕೆಟ್ಟದಾಗ ಹೋಗುತ್ತಲ್ವಾ? ಸತ್ಯವೇದದಲ್ಲೇ ಒಂದು ಮಾತಿದೆ, ಎಲ್ಲ ವಿಚಾರದಲ್ಲೂ ನಾವೇನು ಮಾಡಬೇಕು? ಕೃತಜ್ಞತಾಸ್ತುತಿ ಮಾಡಬೇಕು. ಎಲ್ಲ ವಿಚಾರದಲ್ಲೂ, ಕೆಟ್ಟದ್ದು ನಡೆದ್ರೂ ಒಳ್ಳೇದು ನಡೆದ್ರೂ. ಕೋವಿಡ್ ಇತ್ತಲ್ವ, ಜಾಸ್ತಿ ಆಗಿತ್ತು ಆ ಟೈಮಲ್ಲಿ. ಒಬ್ಬ ವ್ಯಕ್ತಿ, ನ್ಯೂಸಲ್ಲಿ ಬಂದಂತಹ ವಿಚಾರ ಪ್ರಿಯರೇ, ಇದು ಇಂಟ್ರೆಸ್ಟಿಂಗ್ ಅಂತ ಹೇಳಿ ನ್ಯೂಸ್ ಪೇಪರಲ್ಲೂ ಬಂದಿತ್ತು ಈ ಆರ್ಟಿಕಲ್. ಒಬ್ಬ ವ್ಯಕ್ತಿ ಮನೇಲಿ ಆರಾಮಾಗಿರಬೇಕಾದ್ರೆ ಇಲ್ಲೊಂದು ಗೋಡೆ ಇದೆ. ತನ್ನ ಮನೆ ಹೆಂಗಿತ್ತು ಅಂತ ಹೇಳಿದ್ರೆ, ತಾನು ಬ್ಯಾಚುಲರ್, ಚಿಕ್ಕ ಮನೆಯನ್ನು ತೊಗೊಂಡಿದ್ದಾನೆ, ಒಂದು ರೂಮನ್ನು. ತಾನು ಮಲಗುವಂತಹ ಮಂಚ ಇಲ್ಲಿದೆ, ಇಲ್ಲಿ. ಆ ಕಡೆ ಪಕ್ಕದ ಮನೆಯಲ್ಲಿ ಆ ಗೋಡೆ ಪಕ್ಕದಲ್ಲಿ ಸಿಲಿಂಡರ್ ಇದೆ. ಗೋಡೆ ಪಕ್ಕದಲ್ಲೇ ಸಿಲಿಂಡರ್ ಇದೆ. ಮಂಚ ಎಲ್ಲಿದೆ? ಈ ವ್ಯಕ್ತಿದು ಇಲ್ಲಿದೆ, ಮಧ್ಯೆ ಗೋಡೆ ಇದೆ. ಈ ವ್ಯಕ್ತಿ ಗೊತ್ತಾ ಸಿಲಿಂಡ್ರಲ್ಲಿ ಇಟ್ಟಿದ್ದಾರೆ ಅಂತ? ಗೊತ್ತಿಲ್ಲ. ಈ ವ್ಯಕ್ತಿ ಮಧ್ಯಾಹ್ನ 2 ಗಂಟೆ ಆದ ನಂತರ ಒಂದು ಕಾಲ್ ಬರುತ್ತಂತೆ ಈ ವ್ಯಕ್ತಿಗೆ. ಕೋವಿಡ್ ಜಾಸ್ತಿ ಆದಂಥ ಸಂದರ್ಭ. ಏನು ಬರುತ್ತೆ ಕಾಲಲ್ಲಿ? ಏನು ಬರುತ್ತೆ? ನಾರ್ಮಲಾಗಿ ಏನು ಬರುತ್ತೆ? ಹಲೋ, ನೀವು ಚೆಕ್ ಮಾಡಿಸಿದ್ರಲ್ವ, ಏನಾಗಿದೆ ಗೊತ್ತಾ ನಿಮ್ಮ ರಿಪೋರ್ಟು? ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದಿದ್ದೆ ಅಂದಿದ ತಕ್ಷಣ ಈಗ ಆ ವ್ಯಕ್ತಿ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ಒಂದು ಸರಿ ಯೋಚನೆ ಮಾಡೋಣ. ಎಲ್ಲ ವಿಚಾರಗಳಲ್ಲೂ ನೀವು ಎಲ್ಲ ವಿಚಾರಗಳಿಗೂ ಕೃತಜ್ಞತಾ ಸ್ತುತಿ ಮಾಡಿರಿ ಅಂತ ದೇವರು ಹೇಳಿದ್ದಾರೆ. ಕಷ್ಟ ಬಂದರೂ ಕೃತಜ್ಞತಾ ಸ್ತುತಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಮ್ಗೆ ಅದು ಅರ್ಥ ಆಗಬೇಕಾದ್ರೆ ಆ ವ್ಯಕ್ತಿಯ ಜಾಗದಲ್ಲಿ ಒಂದು ಸರಿ ನಾವು ನಿಂತ್ಕೊಂಡು ಯೋಚನೆ ಮಾಡಿ ನೋಡೋಣ. ಓಕೆ, ಈಗ ನಮಗೊಂದು ಕಾಲ್ ಬಂತು. ಏನಂತ? ಕೋವಿಡ್ ಪಾಸಿಟಿವ್ ಅಂತ. ಏನಂತೀವಿ? ನಮ್ಮ ಬಾಯಿಂದ ಬರುವಂಥ ಮಾತು ಏನು? ಯೆಹೋವನಿಗೆ ಸ್ತೋತ್ರವಾಗಲಿ ಅಂತೀವ? ಏನಂತೀವಿ? ಇಲ್ಲಿ ಚೆನ್ನಾಗಿದ್ದಾರೆ, ನನಗೆ ಬರಬೇಕಾ ಅಂತೀವ ಇಲ್ವಾ? ಇಷ್ಟು ಕಾಲದಿಂದ ದೇವರು ಪ್ರಾರ್ಥನೆ ಮಾಡ್ತಿದ್ದೀನಿ, ಪ್ರತಿ ವಾರನೂ ಚರ್ಚ್ಗೆ ಅಟೆಂಡ್ ಆಗ್ತಿದ್ದೀನಿ, ನನಗೆ ಏನಕ್ಕೆ ಬಂತು, ನನಗೆ ಏನಕ್ಕೆ ದೇವರು ಕೊಟ್ಟರು? ಪ್ರಾರ್ಥನೆ ಮಾಡೋದಿರಲಿ, ದೇವರನ್ನು ದೂಷಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವಾಗಿದ್ದರೆ. ಈ ವ್ಯಕ್ತಿಗೆ ದೇವ್ರು ಗೊತ್ತಿಲ್ಲ ಪ್ರಿಯರೇ. ಸರಿ, ಈ ವ್ಯಕ್ತಿ ಕೋವಿಡ್ ಟೆಸ್ಟ್ ಮಾಡಿಸ್ಲಿಕ್ಕೆ ಹೋದಾಗ ಹೊರಗಡೆ ಹೋಗ್ತಾನೆ. ಬೈಕೊಂಡು ಇನ್ನೇನು ಮಾಡ್ತಾನೆ? ತಾನು ನಂಬಿರುವಂಥ ದೇವರನ್ನು ಆತನು ಬೈಕೊಂಡು ಹೋಗ್ತಾನೆ. ಹಿಂಗೆ ಬಂದುಬಿಡ್ತು, ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂತ ಹೇಳ್ಕೊಂಡು. ಈ ವ್ಯಕ್ತಿ ಯಾವಾಗ ಮನೆಯಿಂದ ಹೊರಗಡೆ ಹೋಗ್ತಾನೋ ಚೆಕ್ ರಿಪೋರ್ಟ್ ತೊಗೊಂಡು ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ, ಪಕ್ಕದ ಮನೆಯಲ್ಲಿರುವಂತಹ ಸಿಲಿಂಡರ್ ಅವತ್ತು ಬ್ಲಾಸ್ಟ್ ಆಗುತ್ತೆ. ಪಕ್ಕದ ಎಲ್ಲಿದ್ದ ಈ ವ್ಯಕ್ತಿ? ಸಿಲಿಂಡರ್ಗಿಂತ ತುಂಬ ದೂರದಲ್ಲಿ ಏನಿರಲಿಲ್ಲ. ಸಿಲಿಂಡರ್ ಪಕ್ಕದಲ್ಲಿ ಒಂದು ಗೋಡೆ ಪಕ್ಕದಲ್ಲಿ ಈ ವ್ಯಕ್ತಿಯ ಮಂಚ. ಇದ್ರ ಮೇಲೆ ಮಲ್ಕೋತಾ ಇದೆ ಇವಾಗಲೂ. ಏನಾಗಿರ್ತಿತ್ತು ಮನೇಲಿದ್ದಿದ್ರೆ? ಏನಾಗಿರ್ತಿತ್ತು? ಪೀಸ್ ಆದರೂ ಸಿಕ್ತಿತ್ತಾ? ಪೀಸ್ ಆದರೂ ಸಿಲಿಂಡರ್ ಪಕ್ಕದಲ್ಲೇ ಇದ್ದ, ಒಂದೇ ಒಂದು ಗೋಡೆ ಇತ್ತು, ಗೋಡೆನೇ ತಲೆ ಮೇಲೆ ಬಿದ್ದೋಗಿರ್ತಿತ್ತು. ಆದರೆ ನಾವು ಇದನ್ನು ನೋಡ್ತೀವಾ? ದೇವ್ರು ಮಾಡಿದಂತಹ ದೊಡ್ಡ ಮೇಲನ್ನು ನೋಡ್ತೀವಾ? ಆಗಾಗ ಒಂದೊಂದು ಸಾರಿ ನಮಗೆ ಅನುಭವಿಸೋಕ್ಕಾಗದೇ ಇರುವಂತಹ, ಇಷ್ಟ ಇಲ್ಲದೇ ಇರುವಂಥ ಸನ್ನಿವೇಶಗಳು ಚಿಕ್ಕದಾಗಿ ಬರುತ್ತೆ. ಈ ಜ್ವರನೋ, ತಲೆನೋವು, ನೆಗಡಿ ಅಥವಾ ಒಂದು ರೋಗನೇ ಬಂತು ಅಂತ ಅಂದ್ಕೊಳ್ಳಿ. ಏನು ಬರಬೇಕು ನಮ್ಮ ತಲೆ? ತಕ್ಷಣ ದೇವ್ರಿಗೆ ಸ್ತೋತ್ರ ಆಗಲಿ, ಆಮೇಲೆ ಮುಂದಿನ ಮಾತು. ಫಸ್ಟ್ ದೇವ್ರಿಗೆ ಸ್ತೋತ್ರ, ಯಾಕೆಂದರೆ ಎಲ್ಲ ವಿಚಾರದಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ ಅಂತಿದೆಯಲ್ವ. ಫಸ್ಟ್ ದೇವರಿಗೆ ಸ್ತೋತ್ರವಾಗಲಿ. ಇದೇನಕ್ಕೋಸ್ಕರ ಬಂತು ಅಂತ ಗೊತ್ತಿಲ್ಲ. ಆ ವ್ಯಕ್ತಿ ಮನೇಲೇ ಇದ್ದಿದ್ರೆ ಏನು ಮಾಡ್ತಿದ್ದ? ಮನೇಲೇ ಇರಿಸ್ಬಿಟ್ಟಿದ್ರೆ ದೇವರು ಒಂದು ವೇಳೆ, ಇನ್ನು ಮುಂದೆ ಯಾವತ್ತೂ ಸಹ ಕಷ್ಟ ಬಂದರೂ ಸ್ತೋತ್ರ, ಸುಖ ಬಂದರೂ ಸ್ತೋತ್ರ. ಯೋಬನ ರೀತಿ ಆಗುವಂಥದ್ದು ನಾವೆಲ್ಲರೂ ತುಂಬ ಕಷ್ಟ ಇದೆ ಪ್ರಿಯರೇ. ಟ್ರೈ ಮಾಡೋಣ ಆ ಥರ ಆಗಲಿಕ್ಕೆ. ಇನ್ನೊಂದೆರಡು ವಚನಗಳನ್ನು ನೋಡೋಣ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನ. 17:11. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನ. ಇವರೆಲ್ಲ ಈ 11ನೇ ವಚನದಿಂದ ನೀವು ನೋಡ್ತೀರಾ ನೋಡಿ, ಇವರೆಲ್ಲ ನಮ್ಮ ಕ್ಯಾಟಗರಿಯಲ್ಲಿ ಬರುವಂಥ ಜನರೇ. ಏನು ಮಾಡಿದ್ರಂತೆ? ಎಲ್ಲ ಓಪನ್ ಮಾಡಿ ಪ್ರಿಯರೇ. 17ನೇ ಅಧ್ಯಾಯ 11ನೇ ವಚನ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಏನಂದರು? ಇವರೆಲ್ಲ ಯಾರು? ಬಂದಂಥ 10 ಜನ ಬ್ಯಾಚ್ ಯಾವುದು? ಆ ಜನ ಎಲ್ಲ ಯಾರು? ಕುಷ್ಠರೋಗಿಗಳು. ಈಗ ಬಂದು ದೇವ್ರ ಹತ್ರ, ಯೇಸು ಕ್ರಿಸ್ತರ ಹತ್ರ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಸ್ವಸ್ಥ ಮಾಡು ಅಂತ ಹೇಳಿ ರಿಕ್ವೆಸ್ಟ್ ಇಡಬೇಕಾದ್ರೆ ಮಾತುಗಳು ಹೆಂಗಿತ್ತು? ದೂರದಲ್ಲಿ ನಿಂತು, ಯೇಸುವೆ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಮಾತು ಹಿಂಗಿತ್ತ? ಸ್ವಸ್ಥ ಮಾಡೋದಕ್ಕೆ ಮುಂಚೆ ಮಾತು ಹಿಂಗೆ ಬಂತ?
ಈಗ ಸ್ವಸ್ಥ ಮಾಡಾದ್ಮೇಲೆ ಏನು ಮಾಡ್ಬೇಕು ಹೇಳಿ ಪ್ರಿಯರೇ? ಕುಷ್ಠರೋಗ ಅಂದರೆ ಆರಾಮಾಗಿರುತ್ತಾ? ಹತ್ರ ಬರ್ತಾರೆ ಹೋಗ್ಲಿ ಯಾರಾದರೂ? ನಮ್ಮ ಶರೀರದ ಕಂಡೀಷನ್ ಹೆಂಗಿರುತ್ತೆ? ವಿಚಿತ್ರವಾಗಿರುತ್ತೆ, ತೀವ್ರವಾಗಿ. ಮೂವಿಗಳಲ್ಲಿ ನೋಡಿಸಿರುವಂತಹದ್ದು ಮಾತ್ರ ಆ ಕಂಡೀಷನ್ನು ಅಂತ ಅನ್ಕೋಬೇಡಿ ಪ್ರಿಯರೇ. ಮೂವಿಯಲ್ಲಿ ತೋರಿಸಿ ನೀವು ನೋಡಿರೋದಕ್ಕಿಂತ 2-3 ಪಟ್ಟಷ್ಟು ಕಷ್ಟವನ್ನು ಅನುಭವಿಸ್ತಾರೆ ಒಬ್ಬ ಕುಷ್ಠರೋಗಿ ಅಡ್ವಾನ್ಸ್ ಸ್ಟೇಜ್ಗೆ ಹೋದಾಗ. ಆ ರೋಗವನ್ನು ಗುಣಪಡಿಸಿದ ತಕ್ಷಣ ಯೇಸು ಕ್ರಿಸ್ತರು ರಿಕ್ವೆಸ್ಟ್ ಇಟ್ರ, ಪ್ರಭುವೇ ಯೇಸುವೆ ಅಂತ ಹೇಳಿ ಮರಳು ಮಾಡಿ ರಿಕ್ವೆಸ್ಟ್ ಇಟ್ರ, ಅಂದರೆ ಮರಳು ಮಾಡುವಂಥ ಮಾತುಗಳನ್ನಾಡಿ ರಿಕ್ವೆಸ್ಟ್ ಇಟ್ಟರು. ಈಗ ಸ್ವಸ್ಥ ಮಾಡಿದ ತಕ್ಷಣ ಏನು ಮಾಡಬೇಕು? ಬಂದು ಯೇಸು ಕ್ರಿಸ್ತರ ಪಾದವನ್ನು ಹಿಡ್ಕೋಬೇಕು. ಕೈಯೂ ಸಹ ಬೆರಳೂ ಸಹ ಬೆಂಡ್ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಲಿದ್ವಿ. ಅಟ್ಲೀಸ್ಟ್ ನಿಮ್ಮ ಪಾದ ಆದರೂ ಹಿಡ್ಕೊಳ್ಲಿಕ್ಕೆ ಚಾನ್ಸ್ ಸಿಕ್ಕಿದೆ. ಯೇಸು ಕ್ರಿಸ್ತರ ಮುಂದೆ ಬಂದು ಕಾಲಿಗೆ ಬೀಳಬೇಕು, ಹೌದಾ ಇಲ್ವಾ? ಇವ್ರು ಏನು ಮಾಡಿದ್ರಂತೆ ಗೊತ್ತಾ? ಎಲ್ಲ ನಮ್ಮಂಥವ್ರೆ. ನಾವು ಪ್ರಾರ್ಥನೆಯಲ್ಲಿ ಹೆಂಗೆ ಹಿಂದೆ ಮಾಡಿದ್ದನ್ನು ನೆನೆಸ್ಕೊಳ್ಳೋದಿಲ್ವೋ ಅದೇ ರೀತಿ ಈ ಜನ ಏನು ಮಾಡಿದ್ರಂತೆ? ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಎಲ್ಲ ಸ್ವಸ್ಥ ಆಗೋದ್ರು ಹೋಗ್ತಾ ಇರೋವಾಗೆ. ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಎಷ್ಟು ಜನ ಬಂದರು? 10 ಜನನೂ ಬಂದ್ರ? 10 ಜನರಲ್ಲಿ ಎಷ್ಟು ಜನ ಬಂದರು ಸ್ತುತಿ ಹೇಳೋಕ್ಕೆ, ಮತ್ತೆ ಥ್ಯಾಂಕ್ಸ್ ಹೇಳಲಿಕ್ಕೆ? ಯೇಸು ಕ್ರಿಸ್ತರಿಗೆ ಸ್ವಸ್ಥ ಆಯ್ತಲ್ವ, ಥ್ಯಾಂಕ್ಸ್ ಹೇಳಲಿಕ್ಕೆ ಎಷ್ಟು ಜನ ಬಂದರು? ಒಬ್ಬನೇ. 10 ಜನರನ್ನು ಗುಣಪಡಿಸಿದ್ರು, ಹೌದಾ ಇಲ್ವಾ? ಬಂದಿದ್ದು ಎಷ್ಟು ಜನ ಮತ್ತೆ ಥ್ಯಾಂಕ್ಸ್ ಹೇಳಲಿಕ್ಕೆ? ಒಬ್ಬನೇ. ಈಗ ಯೇಸು ಕ್ರಿಸ್ತರ ಪಾಪ ಏನಂತ ಕೇಳ್ತಿದ್ದಾರೆ ನೋಡಿ. ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ಯೇಸು ಕ್ರಿಸ್ತರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಆಗ? ಯೇಸು ಕ್ರಿಸ್ತರಿಗೆ ಗೊತ್ತು ನಮ್ಮ ಭವಿಷ್ಯ, ಅದು ಬೇರೆ ವಿಚಾರ. ಆದರೆ ನಮ್ಮ ಪ್ರಾರ್ಥನೆಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ದೇವರು ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ಕೇಳ್ತಿದ್ದೀನಿ. ಯೇಸು ಕ್ರಿಸ್ತರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು? ಯೇಸು ಕ್ರಿಸ್ತರಿಗೆ ಯಾರು ಬಂದು ಹೇಳಿದರೆ ಸಂತೋಷ ಆಗ್ತಿತ್ತು? ಆ ಮಿಕ್ಕ 9 ಜನನು ಬಂದು, ಅಪ್ಪ ಕುಷ್ಠರೋಗದಿಂದ ಇಷ್ಟು ಕಾಲ ಬಾಧೆ ಪಟ್ಟಿದ್ದೀನಿ, ನೀನು ವಾಸಿ ಮಾಡ್ದಲ್ವಾ, ಥ್ಯಾಂಕ್ಸ್ ಧನ್ಯವಾದಗಳು ಅಂತ ಹೇಳಿ ಕಾಲಿಡ್ಕೊಳ್ಳುವಂತಹದ್ದು ಬೇಡ, ಅಟ್ಲೀಸ್ಟ್ ಒಂದು ಕೃತಜ್ಞತಾ ಸ್ತುತಿ ಹೇಳಿ ಹೋಗಿದ್ರೆ ಸರಿ ಇರ್ತಿತ್ತು. ಏನು ಮಾಡಿದ್ರಂತೆ ಇವರು? ಅದಕ್ಕೆ ಯೇಸು ಕ್ರಿಸ್ತರು ಕೇಳ್ತಿದ್ದಾರೆ, 10 ಜನನ ವಾಸಿ ಮಾಡಿದ್ನಲ್ವಾ, ಎಲ್ಲಿ 9 ಜನ ಇಲ್ಲಿ ಬಂದಿಲ್ವಾ? ನಾವು ಇದೇ ಕ್ಯಾಟಗರಿಯಲ್ಲಿ ಬೀಳ್ತೀವಿ, ಹೌದಾ ಇಲ್ವಾ ಪ್ರಿಯರೇ? ಹೌದಾ? ಇದೇ ಕ್ಯಾಟಗರಿಯಲ್ಲಿ ಬೀಳ್ತೀವಿ. ಯಾಕೆ ನಮ್ಮ ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಯಾವತ್ತೂ ಸಹ ಹಿಂದೆ ಮಾಡಿದ್ದನ್ನು ಮರ್ತೋಗ್ತೀವಿ, ಹೌದಾ ಇಲ್ವಾ? ಕೃತಜ್ಞತಾ ಸ್ತುತಿ ಮಾಡೋದಿಲ್ಲ. ಇವ್ರ ಥರನೇ ಇವರು ಸ್ವಸ್ಥ ಆದರೂ ಓಡೋದ್ರು. ನಾವು ಇದನ್ನೇ ಮಾಡ್ತಿದ್ದೀವಿ. ಇನ್ನು ಮುಂದೆ ಮಾರ್ಪಡೋಣ. ಕೃತಜ್ಞತಾ ಸ್ತುತಿ ಎಲ್ಲಿರಬೇಕು? ಒಂದನ್ನೂ ಸಹ ಮರೆಯದ ಹಾಗೆ ಬರೆದಿಟ್ಕೊಂಡು ಕೃತಜ್ಞತಾ ಸ್ತುತಿ ಮಾಡುವ ಅವಶ್ಯಕತೆ ಇದ್ದರೆ ಅದನ್ನೂ ಸಹ ಮಾಡಿದ್ರೂ ತಪ್ಪಿಲ್ಲ. ಇನ್ನೊಂದು 3 ವಚನ ಮುಗಿಸ್ಕೊಳ್ಳೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ. ಇನ್ನು ಯಾವ ವಿಚಾರದ ನಿಮಿತ್ತ ಕೃತಜ್ಞತಾ ಸ್ತುತಿ ಹೇಳ್ತಿದ್ದಾರೆ? ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. 1ನೇ ಅಧ್ಯಾಯ 3ನೇ ವಚನ. ಇಲ್ಲಿ ಮಾತಾಡ್ತಿರುವಂತಹದ್ದು ಯಾರು? ಪೌಲನು ದೇವರಿಗೆ ಯಾವ ವಿಚಾರದ ನಿಮಿತ್ತ ಕೃತಜ್ಞತಾ ಸ್ತುತಿ ಮಾಡ್ತಿದ್ದಾರಂತೆ? ನಾನು ನಿಮಗೋಸ್ಕರ ದೇವರನ್ನು ಬೇಡಿಕೊಳ್ಳುವ ಎಲ್ಲ ಸಮಯಗಳಲ್ಲಿಯೂ ಸಂತೋಷದಿಂದಲೇ ಬೇಡುವವನಾಗಿದ್ದೇನೆ. ನಾನು ನಿಮ್ಮನ್ನು ನೆನೆಸಿಕೊಳ್ಳುವಾಗೆಲ್ಲ ನೀವು ಮೊದಲಿನಿಂದ ಇಂದಿನವರೆಗೂ ಸುವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದಿರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ. ಯಾವುದಕ್ಕೋಸ್ಕರ ಕೃತಜ್ಞತಾ ಸ್ತುತಿ ಮಾಡ್ತಿದ್ದಾರೆ? ಯಾವುದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತಿದ್ದಾರೆ ದೇವರಿಗೆ? ಆ ಕಾಲದಿಂದ ಈ ಕಾಲದವರೆಗೂ, ಪ್ರಾರಂಭದಿಂದ ಇವಾಗವರೆಗೂ ನನ್ನ ಜೊತೆನೇ ನೀವು ಸುವಾರ್ತೆ ಕಾರ್ಯಕ್ರಮದಲ್ಲಿ ಇದ್ರಲ್ವ, ಈ ಸಹವಾಸವನ್ನು ಕೊಟ್ಟರಲ್ವ, ಆ ದೇವರಿಗೆ ಥ್ಯಾಂಕ್ಸ್ ಹೇಳಿದ್ರೆ ಮತ್ತೆ ಓದೋಣ, ಈಗ ಅರ್ಥ ಆಗುತ್ತೆ. ನೀವು ಮೊದಲಿನಿಂದ ಇಂದಿನವರೆಗೂ ಸ್ವಾರ್ಥ ಪ್ರಚಾರದಲ್ಲಿ ಸಹಕಾರಿಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತೇನೆ. ಯಾವುದಕ್ಕೋಸ್ಕರ ಸ್ತೋತ್ರ ಹೇಳಿದ್ರು? ನಂಗೊಂದು ಸಹವಾಸ ಕೊಟ್ಟಲ್ವ, ಒಂದು ಸಂಘವನ್ನು ಕೊಟ್ಟಲ್ವ, ನಾವೆಲ್ಲರೂ ಸೇರಿ ವಾಕ್ಯವನ್ನು ಕೇಳುವಂತಹ ಅವಕಾಶವನ್ನು, ಭಾಗ್ಯವನ್ನು ಕೊಟ್ಟಲ್ವ, ಅದಕ್ಕೋಸ್ಕರ ವಂದನೆಗಳು. ನಾವು ಯಾವತ್ತಾದರೂ ಹೇಳಿದ್ದೀವ ಈ ಥರ? ಎಲ್ಲೋ ಇದ್ದಂಥವರನ್ನು ಈ ಭೂಮಿಯ ಮೇಲೆ ಸತ್ಯವನ್ನು ಬೋಧಿಸುವಂಥ ಒಂದು ಸಂಸ್ಥೆ ಬೈಬಲ್ ಓಪನ್ ಯೂನಿವರ್ಸಿಟಿ ಇಲ್ಲಿಗೆ ತಂದು ಜಾಯಿನ್ ಮಾಡಿ, ಆ ಬೈಬಲ್ ಓಪನ್ ಯೂನಿವರ್ಸಿಟಿಯಿಂದ ಕ್ರಿಸ್ತ ಸಂಘಕ್ಕೆ ನಮ್ಮನ್ನು ಅಫಿಲಿಯೇಟ್ ಮಾಡಿ ಒಂದು ಸಂಘವಾಗಿ ಕೊಟ್ಟು ಪ್ರತಿ ವಾರ ಕೂಡಲಿಕ್ಕೆ ಒಂದು ಜಾಗವನ್ನು ಕೊಟ್ಟು ನಾವೆಲ್ಲರೂ ಮಾತಾಡ್ಕೊಳ್ಲಿಕ್ಕೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರನ್ನು ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಸ್ತೋತ್ರ ಅಂತ ಯಾವತ್ತಾದರೂ ಅಂದಿದ್ದೀವ ಪ್ರಿಯರೇ?
ಅಂದಿದ್ದೀವಾ? ಈ ಸಹವಾಸವನ್ನು ಕೊಟ್ಟಿದ್ದೀರಲ್ವ, ಈ ಸಹವಾಸ ಇಲ್ಲದೆ ಹೋಗಿದ್ರೆ ನಾನು ವಾಕ್ಯನೇ ತಿಳ್ಕೊತಿರ್ಲಿಲ್ಲ. ಹೌದಾ ಇಲ್ವಾ? ನಾವೆಲ್ಲರೂ ಅಷ್ಟೇ, ನಾವೆಲ್ಲರೂ ವಾಕ್ಯ ತಿಳ್ಕೊತಿದ್ವಾ? ದೇವ್ರು ಇಲ್ಲಿ ಕರ್ಕೊಂಬಂದಿಲ್ಲ ಅಂತ ಹೇಳಿದರೆ ಅದೇ ಚೇರ್ ಮೇಲೆ ಅದೇ ಫ್ಯಾನ್ ಕೆಳಗಡೆ ಪ್ರತಿ ವಾರನೂ ಅಲ್ಲೇ ಕೂತ್ಕೊಂಡು ನಿದ್ರೆ ಮಾಡಿ ಬರುವಂತಹದ್ದು ಇದನ್ನೆಲ್ವ ನಾವು ಮಾಡ್ತಾ ಇದ್ವಿ. ದೇವರು ಸತ್ಯವಾದ ವಾಕ್ಯವನ್ನು ತಿಳಿಸ್ಕೊಟ್ಟಿಲ್ಲ ಅಂತ ಹೇಳಿದರೆ, ಈ ಸಹವಾಸವನ್ನು ಸಂಘಕ್ಕೆ ನಮ್ಮನ್ನು ಸೇರಿಸಿಲ್ಲ ಅಂತ ಹೇಳಿದರೆ, ಅದೇ ಚರ್ಚಲ್ಲಿ ನಾನು ಹೇಳಿದ್ನಲ್ವ ಈಗ, ಅದೇ ಫ್ಯಾನ್ ಕೆಳಗೆ ಅದೇ ಚೇರ್ ಮೇಲೆ ಕೂತ್ಕೊಂಡು ನಿದ್ರೆ ಮಾಡ್ತಿದ್ದಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದ್ರಲ್ವ, ಈ ಸಹವಾಸವನ್ನು ಕೊಟ್ರಲ್ವ, ನಮಗೊಬ್ಬರು ನಾಯಕರನ್ನು ಕೊಟ್ರಲ್ವ, ರಾಮೋಣ್ಣನವರ ಥರ, ಡ್ಯಾಡಿಯವ್ರ ಥರ ಒಬ್ಬರು ಮುಖ್ಯ ಪ್ರಚಾರಕರನ್ನು ಕೊಟ್ರಲ್ವ ಈ ವಾಕ್ಯವನ್ನು. ಇದಕ್ಕೆ ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿದ್ದೀವ? ಪೌಲನು ಅದನ್ನೂ ಸಹ ನೆನಪಿಸ್ಕೊಂಡು ಥ್ಯಾಂಕ್ಸ್ ಹೇಳ್ತಿದ್ದಾರೆ. ನಮ್ಮ ಪರಿಸ್ಥಿತಿ ಒಂದು ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ದೇವರೊಂದು ವೇಳೆ ಸಂಘಕ್ಕೆ ನಮ್ಮನ್ನು ಕರ್ಕೊಂಬಂದು ಸೇರಿಸದೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರ್ತಿತ್ತು? ಅನ್ಯಭಾಷೆ ಸುಳ್ಳು ಅಂತ ನಮಗೂ ಗೊತ್ತು, ಪಾಸ್ಟ್ರಿಗೂ ಗೊತ್ತು. ಮಾತಾಡುವಂತ ಅವರು ಎಂಕರೇಜ್ ಮಾಡ್ತಾರೆ, ನಾವು ಮಾತಾಡ್ತಿರ್ತೀವಿ. ಹೌದಾ? ಸ್ವಸ್ಥತೆಗಳು ಅದು ಇದರ ಹಿಂದೆಲೇ ದೇಹಕ್ಕೆ ಸಂಬಂಧಪಟ್ಟ ವಿಚಾರಗಳೇ. ಯಾವುದನ್ನು ತವಕ ಪಡ್ತಿದ್ವಿ? ಏನು ಧರಿಸ್ಕೋಬೇಕು, ಏನು ತಿನ್ನಬೇಕು, ಇದಕ್ಕೋಸ್ಕರನೇ ತವಕ ಪಡ್ತಾ ನಮ್ಮ ಜೀವನವನ್ನು ಮುಗಿಸ್ಕೋತಿದ್ವಿ. ಆ ಸಿಂಹಾಸನ ಎಲ್ಲಿ? ದೇವರು ತನ್ನ ಸೀಟ್ ಮೇಲೆ ತನ್ನ ಜೊತೆನೆ ಕೂರಿಸ್ಕೋತೀನಿ ಅಂತ ಹೇಳಿದಂತಹದ್ದು ಎಲ್ಲಿ? ಮಹಿಮೆ ಕಿರೀಟ ಎಲ್ಲಿ? ಸಿಕ್ತಿತ್ತ? ಅದು ಗೊತ್ತಾಗ್ತಿತ್ತ? ಯಾವುದು ಗೊತ್ತಾಗ್ತಿರ್ಲಿಲ್ಲ. ಯಾವುದರ ನಿಮಿತ್ತ ಸ್ತೋತ್ರ ಮಾಡಿದ್ರು? ಸಹವಾಸಕ್ಕೆ ಸೇರಿಸಿದ್ರಲ್ವ. ಈ ಸಹವಾಸಕ್ಕೆ ಸೇರಿಸ್ಬೇಕಾದ್ರೆ ದೇವರು ಪಟ್ಟಿರುವಂಥ ಕಷ್ಟ ಎಷ್ಟು ನಾವು ಆ ರಸ್ತೆಯಲ್ಲಿ ಬರಬೇಕು, ಆ ಪ್ಯಾಂಪ್ಲೆಟ್ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು, ಮೀಟಿಂಗ್ ಇರುವಂಥ ಹೊಸಬರು ಅಂತ ಅಂದ್ಕೊಳ್ಳಿ. ಹೆಂಗೆ ಬರ್ತಾರೆ? ಒಂದು ಮೀಟಿಂಗನ್ನು ಅಟೆಂಡ್ ಆಗಬೇಕಾದ್ರೆ ಹೆಂಗೆ ಅಟೆಂಡ್ ಆಗ್ತಾರೆ? ಯಾವುದೋ ಪಾಂಪ್ಲೆಟ್ ಎಲ್ಲೋ ರೋಡಲ್ಲಿ ಅಂಟಿಸಿರ್ತಾರೆ ಚಿಕ್ಕದಾಗಿ ಕಾರ್ನರಲ್ಲಿ. ನಾವು ಅದೇ ರಸ್ತೆಯಲ್ಲಿ ಕೆಲಸ ಮುಗಿಸ್ಕೊಂಡು ಅವತ್ತು ಬರಬೇಕು, ಬೇರೆ ರಸ್ತೆಯಲ್ಲಿ ಹೋಗಿ ಆ ಒಂದು ಕೆಲಸ ಇಟ್ಟು ಆ ರಸ್ತೆಯಲ್ಲಿ ಬರಬೇಕು. ಆ ಪಾಂಪ್ಲೆಟನ್ನು ಯಾವುದೋ ಕಾರಣಕ್ಕೋಸ್ಕರ ನೋಡಬೇಕು. ಅಲ್ಲಿಂದ ಒಂದು ಫೋನ್ ನಂಬರ್ ತೊಗೊಂಡು ಕಾಲ್ ಮಾಡಬೇಕು. ಕಾಲ್ ಮಾಡಿದಾಗ ಮತ್ತೆ ಕಾಲ್ ಎತ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಮಾಡ್ತಾನೋ ಇಲ್ವೋ ನನ್ನ ಮಗ, ಇವ್ರು ಕಾಲ್ ಎತ್ತಲಿಕ್ಕೆ ಇವ್ರು ಫ್ರೀ ಆಗಿರ್ಬೇಕು, ಕಾಲ್ ಎತ್ತು ಅಂತವ್ರು. ಇದೆಲ್ಲ ಮಾಡಿ ಜಾಯಿನ್ ಮಾಡಿದ್ರೆ ಅದಕ್ಕೆ ಯಾವತ್ತಾದರೂ ಕೃತಜ್ಞತಾ ಸ್ತುತಿ ಸಲ್ಲಿಸ್ತೀವ? ದೇವರ ನೀತಿಯನ್ನು ತಿಳಿಸ್ಕೊಡುವಂತಹ ಸಂಘಕ್ಕೆ ಸೇರಿಸಿರೋದ್ರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಹೇಳಿದ್ದೀವ? ಯೋಚನೆ ಮಾಡಿ. ಇನ್ನೆರಡು ವಚನಗಳು, ಕೀರ್ತನೆಗಳು 25ನೇ ಅಧ್ಯಾಯ 11ನೇ ವಚನ. ಕೀರ್ತನೆಗಳು 25ನೇ ಅಧ್ಯಾಯ 11ನೇ ವಚನ. 25:11. ಯೆಹೋವನೇ, ನನ್ನ ಪಾಪವು ಬಹುಘೋರವಾಗಿದೆ, ಆದರೂ ನಿನ್ನ ಹೆಸರಿನ ನಿಮಿತ್ತ ಅದನ್ನು ಕ್ಷಮಿಸು. ಪ್ರಾರ್ಥನೆ ಏನು? ಮತ್ತೆ ಯಾವುದರ ನಿಮಿತ್ತ ಕೃತಜ್ಞತಾ ಸ್ತುತಿ ಸಲ್ಲಿಸ್ತಿದ್ದಾರೆ ಅಥವಾ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಏನು ಕೇಳ್ತಿದ್ದಾರೆ? ಕ್ಷಮೆಯ ಪ್ರಾರ್ಥನೆ. ಇಷ್ಟು ದಿನ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು. ಕೇಳಿದ್ರೆ ಕೀರ್ತನೆ 51ಕ್ಕೆ ಬನ್ನಿ. ಹಾಗೆ ಈಗ ಕೀರ್ತನೆಗಳು 51ನೇ ಅಧ್ಯಾಯ 1ನೇ ವಚನದಿಂದ ದಾವೀದನು ಮಾಡ್ತಿರುವಂಥ ಪ್ರಾರ್ಥನೆ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ಏನು ಪ್ರಾರ್ಥನೆ ಮಾಡಿದ್ರು? ನನ್ನ ಪಾಪವನ್ನು ಕ್ಷಮಿಸು, ತೊಳಿ. ಅದೇ ಅಲ್ವಾ ನಮ್ಮ ಪ್ರಾರ್ಥನೆಯಲ್ಲಿ ಯಾವತ್ತೂ ಇರಲಿಲ್ವಲ್ಲ ಇದು. ನಮ್ಮ ಪಾಪ ಕ್ಷಮಿಸಿ, ಹಿಂದೆ ಮಾಡಿರುವಂಥ ತಪ್ಪುಗಳು ಸುಮಾರು ಮಾಡಿದ್ದೀನಿ, ಅದನ್ನು ದಯವಿಟ್ಟು ಕ್ಷಮಿಸಿ ಅಂತ ಡೈಲಿ ಇದನ್ನು ಹೇಳ್ತಿದ್ದೀವ ದೇವ್ರ ಹತ್ರ? ಅದು ಇಲ್ಲ. ಒಬ್ಬ ವ್ಯಕ್ತಿ ಅಥವಾ ಬೇಡ, ಈಗ ಪ್ರಸಂಗ ಮಾಡ್ತಿರ್ಬೇಕಾದ್ರೆ ನಾನು 15ನೇ ವಚನದ ಬದಲು 14ನೇ ವಚನ ಅಂತ ಅಂದೆ ಅಂತ ಅಂದ್ಕೊಳ್ಳಿ. ಏನು ಹೇಳ್ತೀನಿ ನೆಕ್ಸ್ಟು? ಕ್ಷಮಿಸಿ ಪ್ರಿಯರೇ, 14 ಅಲ್ಲ 15 ಹೇಳ್ತೀನಾ? ಚಿಕ್ಕ ತಪ್ಪಿಗೆ ಸಾರಿ ಕೇಳಿದ್ವಾ? ಇನ್ನು ಈ ಕಂಪ್ನಿಗಳ ಕಡೆ ಬೇಡ, ಈ ಫಾರಿನ್ ಕಡೆ ಹೊರಟೋದ್ರೆ ಅವ್ರಿಗೊಂದು ಅಭ್ಯಾಸ ಮಾಡ್ಕೊಬಿಟ್ಟಿರ್ತಾರೆ, ಸ್ವಾಭಾವಿಕವಾಗಿ ಬಂದುಬಿಟ್ಟಿರುತ್ತೆ. ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಸಾರಿ ಹೇಳ್ತಿರ್ತಾರೆ. ನಮ್ಮ ಖರ್ಚೀಫ್ ಕೆಳಗಡೆ ಬಿದ್ದಿದ್ರು ಸಾರಿ ಅಂದ್ಬಿಟ್ಟು ಎತ್ಕೊಡ್ತಾರೆ. ಅದು ಏನಕ್ಕೆ ಸಾರಿ ಹೇಳಿದ್ರು ಅಂತ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ವಿಚಾರಕ್ಕೂ ಸಾರಿ ಹೇಳ್ತೀರಾ? ಮನುಷ್ಯನಿಗೆ ಅಷ್ಟು ಕೃತಜ್ಞತೆ ಸಲ್ಲಿಸ್ತಿದ್ದೀವಿ ಅಂತ ಹೇಳಿದ್ರೆ ದೇವರಿಗೆ ಎಲ್ಲಿ ಆ ಸಾರಿ? ಕ್ಷಮೆ ಕೇಳಿದ್ದೀವ ದೇವ್ರ ಹತ್ರ ಯಾವತ್ತಾದರೂ? ಕೇಳಿದ್ದೀವ? ನಮ್ಮ ತಪ್ಪುಗಳನ್ನು ನಾನು ಒಪ್ಕೋತಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಕೇಳಿದ್ವಾ? ಕೊನೆ ವಚನ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನ. ಕೊನೆಯಲ್ಲಿ ನಮ್ಮ ಪ್ರಾರ್ಥನೆ ಕೊನೆಯಲ್ಲಿ ಮಾಡಬೇಕಾಗಿರುವಂತಹದ್ದು ಏನು? ಎಲ್ಲರೂ ಓಪನ್ ಮಾಡಿ ಇಟ್ಕೊಳ್ಳಿ ಪ್ರಿಯರೇ ವಚನವನ್ನು. ಕೊನೆಯಲ್ಲಿ ಏನು ಪ್ರಾರ್ಥನೆ ಮಾಡಬೇಕು? ಯಾವಾಗಲೂ ಮಾಡಬೇಕು ಅಂತ ಆರ್ಡರ್ ನಾನು ಹೇಳ್ತಿಲ್ಲ, ಆದರೆ ಇದು ನೆನಪಿದ್ರೆ ಒಳ್ಳೆಯದು ನಮಗೆ. ಪ್ರಾರ್ಥನೆ ಎಲ್ಲ ಹೇಳಿ ಕೃತಜ್ಞತೆ ಸ್ತುತಿಯನ್ನು ಸಲ್ಲಿಸಿದ ನಂತರ ಕೊನೆಯಲ್ಲಿ, ಅಪ್ಪ ನೀವು ಮಾಡಿರುವಂತಹದ್ದು ಇಷ್ಟೇ ಅಲ್ಲ, ಇನ್ನೂ ಬಹಳ 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 ಮಾಡಿದ್ದೀರ ನನ್ನ ಜೀವನದಲ್ಲಿ. ನೀವು ಅದೆಲ್ಲ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಕೆಪಾಸಿಟಿ ನನಗಿಲ್ಲ. ಮನುಷ್ಯ ಅಲ್ವಾ, ನಾನು ಎಲ್ಲವನ್ನೂ ಮರ್ತೋಗ್ತಿರ್ತೀನಿ. ನೀವು ಮಾಡಿರುವಂತಹ ಪ್ರತಿಯೊಂದಕ್ಕೂ ಹೋಲ್ಸೇಲಾಗಿ ಒಂದೇ ಸರಿ ಕೋಟ್ಯಾನುಕೋಟಿ ಸ್ತೋತ್ರ ಹೇಳುವಂಥದ್ದಲ್ಲ. ಕೋಟ್ಯಾನುಕೋಟಿ ಸ್ತೋತ್ರ ಹೇಳಿದ್ರೆ ದುರಹಂಕಾರ ಥರ ಇರುತ್ತೆ ದೇವ್ರ ಹತ್ರ ಮಾತಾಡಬೇಕಾದ್ರೆ. ಹೆಂಗೆ ಹೇಳಬೇಕು ಅದನ್ನು? ಈಗ ಓದಿ ಪ್ರಿಯರೇ.
ವರ್ಣಿಸಲು ಅಶಕ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ. ವರ್ಣಿಸಲು ಅಶಕ್ಯವಾದ ದೇವರ ವರಕ್ಕಾಗಿ ಆತನಿಗೆ ಸ್ತೋತ್ರ. ಹೇಳಕ್ಕಾಗಷ್ಟು ಹೇಳಿದ್ದೀನಿ, ಹೇಳಕ್ಕಾಗಷ್ಟು ವಿಚಾರಗಳ ಬಗ್ಗೆ ಕೃತಜ್ಞತಾ ಸ್ತುತಿ ಮಾಡಿದ್ದೀನಿ. ಇನ್ನು ಮುಂದೆ ನೀವು ಇನ್ನೂ ಮಾಡಿದಿರೋ ನನ್ನ ಜೀವನದಲ್ಲಿ ಅದೆಲ್ಲ ನನ್ನ ಕೈ ನೆನ್ಪಿಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಎಲ್ಲಕ್ಕೂ ಸೇರಿ ನಾನು ವರ್ಣಿಸಲು ಆಗದೇ ಇರೋದಕ್ಕೋಸ್ಕರವೂ ನಿಮಗೆ, ಅಂದರೆ ಅದನ್ನೆಲ್ಲ ಮತ್ತೆ ನೆನಪಿಟ್ಕೊಂಡು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೆಲ್ಲ ನನ್ನ ಕೈಲಿ ನೆನಪಿರಲ್ಲ ತಂದೆ, ನೀವು ನನ್ನ ಜೀವನದಲ್ಲಿ ತುಂಬ ಮಾಡಿದ್ದೀರಾ, ನನ್ನ ಕೈಲಿ ವರ್ಣಿಸಲಿಕ್ಕೆ ಆಗೋದಿಲ್ಲ. ನಾನು ಯಾವುದನ್ನು ವರ್ಣಿಸ್ಲಿಲ್ವೋ ಅದರ ನಿಮಿತ್ತವಾಗಿಯೂ ನಿಮಗೆ ಸ್ತೋತ್ರ. ಮುಗಿಸಿದ್ವಾ ಪ್ರಾರ್ಥನೆ? ಹೆಂಗಿರಬೇಕು ಪ್ರಾರ್ಥನೆ ಇನ್ನು ಮುಂದೆ ಮಾಡಬೇಕಾದ್ರೆ? ಏನೇನನ್ನು ನೋಡಿದ್ವಿ ಪ್ರಿಯರೇ? ಈ ಸಂದೇಶದಲ್ಲಿ 3 ಜನ ಭಕ್ತರ ಪ್ರಾರ್ಥನೆಯನ್ನು ನೋಡಿದ್ವಿ. ಯಾರ್ಯಾರು? ಹಿಜ್ಕೀಯನು ಏನಕ್ಕೋಸ್ಕರ ಮಾಡಿದ್ರು? ಏನು ಬಂತು? ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ಆಯುಷು, ಆರೋಗ್ಯ, ಸಿಂಹಾಸನ ಎಲ್ಲ ಬಂತ. ಮೋಶೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು? ದೇವರ ನೀತಿಗೋಸ್ಕರ. ಏನು ಬಂತು ಮೋಶೆಗೆ? ಆರೋಗ್ಯ, ಐಶ್ವರ್ಯವನ್ನು ತಾನೇ ಬಿಟ್ಟು ಬಂದರು. ನೆಕ್ಸ್ಟ್ 3ನೇ ಭಕ್ತ ಯಾರು? ಸೊಲೊಮೋನನ್ನು ಏನಕ್ಕೋಸ್ಕರ ಮಾಡಿದ್ರು? ದೇವರ ನೀತಿಗೋಸ್ಕರ. ಏನೇನು ಬಂತು? ಜ್ಞಾನ, ವಿವೇಕ, ಐಶ್ವರ್ಯ ಎಲ್ಲ ಬಂತ. ನಾವೇನಕ್ಕೋಸ್ಕರ ಮಾಡಬೇಕು? ಕೃತಜ್ಞತಾ ಸ್ತುತಿ ಸಲ್ಲಿಸಿದ್ರೆ ಹೆಂಗಿರಬೇಕು ದೇವರಿಗೆ? ಇದೆಲ್ಲವೂ ಸಹ ಸದಾಕಾಲ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೋತೀವಿ ಅನ್ನುವಂಥದ್ದನ್ನು ಆಶಿಸ್ತಾ, ಸಮಯ ತುಂಬ ಆಗಿರೋದಕ್ಕೆ ನನ್ನನ್ನು ಕ್ಷಮಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಣ್ಮುಚ್ಚಿ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯು ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಗಾಗಿ ನಿಮಗೆ ಸ್ತೋತ್ರ. ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಿದ್ದೀವಿ ಅಪ್ಪ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರು ನಿಮ್ಮ ಮುಂದೆ ಹೆಂಗೆ ಮಾತಾಡಬೇಕು, ನಡುಗುತ್ತಾ ಮುಂಚೆನೇ ಯೋಚನೆ ಮಾಡಿ ಬಂದು ಮಾತಾಡಬೇಕು, ಕೃತಜ್ಞತಾ ಸ್ತುತಿ ಸಲ್ಲಿಸಬೇಕು, ಇದೆಲ್ಲವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಆ ರೀತಿ ಬದಲಾಗಿ ನಿಮಗೆ ಇಷ್ಟ ಆಗಿರುವಂಥ ರೀತಿಯಲ್ಲಿ ಪ್ರಾರ್ಥಿಸುವಂಥ ಮಕ್ಕಳನ್ನಾಗಿ ನಮ್ಮನ್ನು ಮಾರ್ಪಡಿಸಿ. ಹೌದು ತಂದೆ, ಇಷ್ಟು ವರ್ಷ ನೀವು ಕಿವಿ ಕೊಟ್ಟು ನಮ್ಮ ಪ್ರಾರ್ಥನೆಯನ್ನು ಕೇಳಬೇಕು ಅನ್ನುವಂಥ ದೃಷ್ಟಿಯಿಂದ ಓಡಿ ಬರ್ತಾಯಿದ್ರು. ಪ್ರತಿ ಸರಿ ನಿಮ್ಮನ್ನು ಅಳಿಸಿ ಹಿಂದಿರುಗಿ ಕಳಿಸಿದ್ದೀವಿ ತಂದೆ. ನಮ್ಮನ್ನು ಕ್ಷಮಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿವಿ ಮೂಲಕ ಲೈವ್ ನೋಡಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ರಾಮಣ್ಣನವರು ಅವರ ಕುಟುಂಬದವರು ನಡೆಸ್ತಿರುವಂಥ ಸೇವಾ ಕಾರ್ಯಕ್ರಮಗಳನ್ನು ಇನ್ನೂ ಅಭಿವೃದ್ಧಿಪಡಿಸಿ ಒಳ್ಳೆ ಆಯುಷಾರೋಗ್ಯ ಬಲ ಕೊಡಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.